ಎಲ್ಲರಿಗೂ ಮಾರ್ಗಶಿರ ಮಾಸದ ಈ ಭಾನುವಾರದಂದು ಅಂತಾರಾಷ್ಟ್ರೀಯ ಕೃಷ್ಣ ಪೂಜಾ ಸಂಸ್ಥೆಯ ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಎಲ್ಲರಿಗೂ ಇಂದಿನ ಶ್ರೀಮದ್ ಭಾಗವತಂ ಚರ್ಚೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಳೆದ ವಾರ ಶ್ರೀಮದ್ ಭಾಗವತದ 12ನೇ ಸ್ಕಂದವನ್ನು ಪೂರ್ಣ ಅಧ್ಯಯನ ಮಾಡಿದ್ದೇವೆ. ಈಗ ಮತ್ತೆ ಪುನಃ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಿಂದ ಶ್ಲೋಕಗಳನ್ನು ಚರ್ಚೆ ಮಾಡಲು ಪ್ರಯತ್ನಿಸುತ್ತೇವೆ. ಅದಕ್ಕಿಂತ ಮುಂಚೆ ಈ ದಿವ್ಯವಾದ ಗ್ರಂಥವನ್ನು, ಇದಕ್ಕೆ ತಾತ್ಪರ್ಯವನ್ನು ಬರೆದಂತಹ ಅಭಯಚರಣಾರವಿಂದ ಭಕ್ತೇಶ್ವರ ಪ್ರಭುಪಾದರ ಜೀವನ ಚರಿತ್ರೆಯನ್ನು ಚರ್ಚೆ ಮಾಡಲು ಪ್ರಯತ್ನಿಸೋಣ. ಭಾಗವತ 2 ಭಾಗವತ ಇದೆ. ಒಂದು ಈ ಗ್ರಂಥ ಭಾಗವತ, ಇಲ್ಲಿ ಭಗವಂತ ಕೃಷ್ಣ ಅನಂತ ಲೀಲೆಗಳನ್ನು ವರ್ಣಿಸಿದ್ದಾರೆ ಹಾಗೂ ಆ ಭಗವಂತನ ಶುದ್ಧವಾದ ಭಕ್ತಾದಿಗಳ ಬಗ್ಗೆ ಇತಿಹಾಸದಲ್ಲಿ ಬಂದಿರುವಂತಹ ನಾನಾ ಭಕ್ತಾದಿಗಳ ವಿವರಣೆಗಳಿದೆ. ಹಾಗೂ ಏನೇ ನಿಯಮಗಳನ್ನು, ತತ್ವಗಳನ್ನು ಪಾಲನೆ ಮಾಡಬೇಕು, ಯಾವ ರೀತಿ ಆರಾಧನೆ ಮಾಡಬೇಕು, ಅದೆಲ್ಲವೂ ಕೂಡ ವಿವರಣೆ ಮಾಡಿದೆ. ಇದು ಗ್ರಂಥ ಭಾಗವತ. ಇದನ್ನು ಅಧ್ಯಯನ ಮಾಡೋದ್ರಿಂದ ನಾವು ಯಾವ ರೀತಿ ಜೀವನದಲ್ಲಿ ಇರಬೇಕು, ಯಾವ ರೀತಿ ಗುಣಗಳನ್ನು ಬೆಳೆಸ್ಕೋಬೇಕು, ಯಾವ ಗುಣಗಳನ್ನು ತ್ಯಾಗ ಮಾಡಬೇಕು, ಯಾವ ರೀತಿ ಭಗವಂತನ ಆರಾಧನೆ ಮಾಡಬೇಕು, ಹೇಗೆ ನಮ್ಮ ಹೃದಯದಲ್ಲಿ ಭಗವಂತನಿಗೋಸ್ಕರ ಪ್ರೇಮ ಬೆಳೆಸ್ಕೋಬೇಕು ಅನ್ನೋದೆಲ್ಲ ನಮಗೆ ತಿಳಿದು ಬರುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುತ್ತಾ ಆ ಭಾಗವತವನ್ನು ಆದರ್ಶವಾಗಿ ಹಿಡಿದು ಅದರ ಬಗ್ಗೆ ಪ್ರಚಾರವನ್ನು ಮಾಡುತ್ತಾನೆ. ಅದನ್ನು ಅನುಸರಿಸುವುದರ ಮೂಲಕ ಇವರು ವ್ಯಕ್ತಿ ಭಾಗವತ. ಸೊ ಅದರಿಂದ ಅಂತಹ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಓದೋದು ಕೂಡ ಭಾಗವತ ಓದೋದಷ್ಟೇ ಶ್ರೇಷ್ಠವಾದಂತಹದ್ದು. ಅದರಿಂದ ಇದು ಶ್ರೀಲ ಪ್ರಭುಪಾದರ ಒಂದು ಲೀಲೆಗಳನ್ನು ಚರ್ಚೆ ಮಾಡೋದು, ಬೇರೆ ಏನೋ ಚರ್ಚೆ ಮಾಡ್ತಾ ಇಲ್ಲ. ಯಾವ ವ್ಯಕ್ತಿ ಭಾಗವತ ಅನುಸಾರ ಜೀವನ ನಡೆಸ್ತಾ ಇದ್ದಾನೋ ಅವನು ಜೀವಂತವಾಗಿರುವಂತಹ ಭಾಗವತ, ವ್ಯಕ್ತಿ ಭಾಗವತ. ಅದರಿಂದ ಗ್ರಂಥವನ್ನು ಓದೋದು ಒಂದೇ, ಹಾಗೂ ಭಗವಂತ ಲೀಲೆಗಳನ್ನು ಕೂಡ ಓದೋದು ಒಂದೇ, ಹಾಗೂ ಅಂತಹ ಲೀಲೆಗಳನ್ನು ಒಬ್ಬ ವ್ಯಕ್ತಿ ತಿಳಿದು ಅದನ್ನು ಅನುಸರಿಸುವಂಥ ವ್ಯಕ್ತಿಯ ಜೀವನ ಚರಿತ್ರೆ ಕೂಡ ಓದೋದು ಒಂದೇ. ಅದರಿಂದ ನಾವು ಕೆಲವು ವಾರಗಳು ಶ್ರೀಲ ಪ್ರಭುಪಾದ್ ಲೀಲಾಮೃತವನ್ನು ಚರ್ಚೆ ಮಾಡಲು ಪ್ರಯತ್ನಿಸೋಣ. ಮೊದಲಿಗೆ ಅವರ ಪ್ರಣಾಮ ಮಂತ್ರ ಎಲ್ಲರೂ ಹೇಳಿ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೇನ್ ಇತಿ ನಾಮಿನೇ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಶ್ರೀಲ ಪ್ರಭುಪಾದ ಲೀಲಾಮೃತ ದಿವ್ಯವಾದ ಗ್ರಂಥ. ಈ ಗ್ರಂಥದ ನಾಮದ ಅರ್ಥ ಶ್ರೀಲ. ಶ್ರೀಲ ಅಂತ ಹೇಳಿದ್ರೆ, ಶ್ರೀ ಅಂತ ಹೇಳಿದ್ರೆ ಸಕಲ ಮಂಗಳಮಯ, ಹಾಗೂ ಲಕ್ಷ್ಮೀದೇವಿ, ಹಾಗೂ ಸಕಲ ಸಮೃದ್ಧಿ ಕೆ ಶ್ರೀ ಶ್ರೀಲ. ಲಾ ಅಂದರೆ ಹೊಂದಿದಂಥವನು. ಯಾರತ್ರ ಶ್ರೀ ಇದೆಯೋ ಅವರು ಶ್ರೀಲ. ಈ ಒಂದು ಪದವಿಗಳನ್ನು ಯಾರು ಭಗವಂತನ ಅತ್ಯಂತ ನಿಕಟವಾದ ಸೇವಕರಿರ್ತಾರೆ, ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿರ್ತಾರೆ, ಯಾವುದೇ ರೀತಿಯ ಕಾಮವಾಸನಗಳಿದೆ, ಭೌತಿಕ ಆಸೆಗಳಿಲ್ಲದೆ ಸಂಪೂರ್ಣ ವೈರಾಗ್ಯದಲ್ಲಿ ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ಪರಿಶುದ್ಧವಾದಂತಹ ಭಗವಂತನ ಸೇವೆಯನ್ನು ಆಚರಣೆ ಮಾಡುತ್ತಾರೆ, ಅಂಥವರಿಗೆ ಶ್ರೀಲ ಅನ್ನುವಂತಹ ಪದವಿಯನ್ನು ನೀಡಲಾಗುತ್ತೆ. ನಿಜವಾದಂತಹ ಪದವಿ. ಸೊ ಯಾರು ನೀಡ್ತಾರೆ? ಅಂತಹ ವೈಷ್ಣವ ಸಭೆಗಳು ನೀಡ್ತಾರೆ. ಇವತ್ತಿನ ದಿವಸ ಅನೇಕ ಜನ ಹಾಕ್ಕೊಂಡಿರ್ತಾರೆ 108 ಶ್ರೀ, 1008 ಶ್ರೀ 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 ಅಂತ. ಆದರೆ ಅವರಿಗೆ ಭಗವಂತನ ಮೇಲೆ ಆಸಕ್ತಿನೂ ಇಲ್ಲ, ಭಗವಂತನ ಆರಾಧನೆ ಕೂಡ ಮಾಡೋದಿಲ್ಲ. ಕೆಲವು ಸಮಾಜ ಸೇವೆಯ ಮಾತುಗಳನ್ನು ಆಡುತ್ತಾ, ಧರ್ಮ ಅರ್ಥ ಕಾಮ ವಿಷಯಗಳನ್ನು ಮಾತಾಡುತ್ತಾ, ಅಥವಾ ಕೆಲವು ಯೋಗದ ಪ್ರಾಣಾಯಾಮಗಳನ್ನು ಪ್ರಚಾರ ಮಾಡುವವರಿಗೆ ಶ್ರೀ 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 ಅಂತ ಪದವಿಗಳನ್ನು ಅವರ ಶಿಷ್ಯಂದರು ಕೊಡ್ತಾರೆ. ನಿಜವಾದಂತಹ ಶ್ರೀ ಶ್ರೀ ಅಂದರೆ ಲಕ್ಷ್ಮೀದೇವಿ. ಸೊ ಲಕ್ಷ್ಮಿಯಲ್ಲಿರ್ತಾರೆ, ಭಗವಂತ ಶ್ರೀ ಹರಿಯ ಪಾದಗಳಲ್ಲಿರ್ತಾಳೆ. ಅದರಿಂದ ಅಂತಹ ಸೇವಕರಿಗೆ
ಭಗವಂತನ ಸೇವಕರಿಗೆ ಶಿಲಾ ಅನ್ನುವಂತಹ ಪದವಿಯನ್ನು ನೀಡಲಾಗುತ್ತೆ. ಸೊ ಹೀಗೆ ಶ್ರೀಲ ಪ್ರಭುಪಾದ, ಪ್ರಭು ಅಂದರೆ ಒಡೆಯ, ಸ್ವಾಮಿ. ಪಾದ, ಸಕಲ ಮಂಗಳಮಯಗಳು ನಿವಾಸ ಮಾಡುವಂತಹ ಸ್ಥಾನ ಪಾದ. ಯಾರ ಪಾದ? ಜಗದೊಡನೆಯ ಪಾದ, ಭಗವಂತ ಶ್ರೀಹರಿಯ ಪಾದ. ಸೊ ಯಾವ ವ್ಯಕ್ತಿ ಭಗವಂತ ಶ್ರೀಹರಿಯ ಪಾದಗಳ ಆಶ್ರಯವನ್ನು ಪಡೆದಿದ್ದಾನೆ ಅವರು ಪ್ರಭುಪಾದ. ಇದೊಂದು ಪದವಿ. ಅಥವಾ ಇನ್ನೊಂದು ಅರ್ಥ ಹೇಳ್ತಾರೆ, ಯಾರ ಪಾದಗಳಲ್ಲಿ ನಾನಾ ಸಂತರು ನಿವಾಸ ಮಾಡಿ ಆಶ್ರಯ ಪಡ್ಕೋತಾರೆ ಅಂತಹ ವ್ಯಕ್ತಿ ಕೂಡ ಪ್ರಭುಪಾದ. ಅಂದರೆ ಯತಿಗಳು, ಗುರುಗಳಲ್ಲಿ ಶ್ರೇಷ್ಠವಾದಂಥವರು. ಸೊ ಅವರ ಪಾದಗಳ ಆಶ್ರಯ ಪಡ್ಕೊಳ್ಳೋಕ್ಕೆ ಇನ್ನೂ ಅನೇಕ ಸಂತರು ಓಡಿ ಬರ್ತಾರೆ, ನಿಮ್ಮ ಆಶ್ರಯ ಕೊಡಿ ಗುರುಗಳೇ ಅಂತ. ಸೊ ಗುರುಗಳಿಗೆ ಗುರುವಾದಂಥ ಆಚಾರ್ಯ ಅವರು ಕೂಡ ಪ್ರಭುಪಾದ. ಹೀಗೆ ಶಿಲ ಪ್ರಭುಪಾದ ಅನ್ನುವಂತಹ ಒಂದು ನಾಮವನ್ನು ಗ್ರಂಥಕ್ಕೆ ಕೊಟ್ಟಿದ್ದಾರೆ. ಅನೇಕರಿಗೆ ಇಂಥ ಪದವಿಗಳು ಆಚಾರ್ಯರಿಗೆ ನೀಡಲಾಗುತ್ತೆ. ವೈಷ್ಣವ ಗುರು ಪರಂಪರೆ ಬರ್ತಾ ಇರುವಂಥವರು ಶಿಲ ಮಧ್ವಾಚಾರ್ಯ, ಶಿಲ ವ್ಯಾಸದೇವ, ಶಿಲ ರೂಪ ಗೋಸ್ವಾಮಿ, ಶಿಲ ಸನಾತನ ಗೋಸ್ವಾಮಿ, ಶಿಲ ಭಕ್ತಿವಿನೋದ್ ಠಾಕೂರ, ಶಿಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ. ಸೊ ಹಾಗೆಯೇ ಈ ಶ್ರೀಮದ್ ಭಾಗವತವನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿ ವಿಶ್ವಾದ್ಯಂತ ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡಿದಂತಹ ವ್ಯಕ್ತಿ ಶಿಲ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶಿಲ ಪ್ರಭುಪಾದ. ಲೀಲಾಮೃತ, ಇದಕ್ಕೆ ಇದನ್ನು ಲೇಖಕರು ಅವರ ಲೀಲಾಮೃತ ಅಂತ ಇದಕ್ಕೆ ಟೈಟಲ್ ಕೊಟ್ಟಿದ್ದಾರೆ. ಸೊ ಲೀಲೆಗಳು ದಿವ್ಯವಾದಂತಹ ಚಟುವಟಿಕೆಗಳು. ಭೌತಿಕ ಜನರು ಮಾಡುವಂತಹ ಒಂದು ಚಟುವಟಿಕೆಗಳಿಗೆ ಲೀಲಾ ಅಂತ ಹೇಳೋದಿಲ್ಲ. ಕಾಲವನ್ನು ವ್ಯರ್ಥ ಮಾಡುವಂಥದ್ದು. ಜನರು ಸಂಸಾರದ ಚಟುವಟಿಕೆಗಳಲ್ಲಿ ತೊಡಗುವಂಥದ್ದು ಕಾಲ ವ್ಯರ್ಥ ಮಾಡುವಂಥದ್ದು, ಕಾಲಕ್ಷಯ ಮಾಡುವಂಥದ್ದು. ಲೀಲೆಗಳು ಇದು ದಿವ್ಯವಾದಂಥದ್ದು, ಭಗವಂತನಿಗೆ ಆನಂದ ಕೊಡುವಂತಹದ್ದು, ಲೋಕಕ್ಕೆ ಕಲ್ಯಾಣ ಮಾಡುವಂತಹದ್ದು ಲೀಲೆಗಳು. ಆ ಲೀಲೆಗಳನ್ನು ಯಾರ ಕಿವಿಗಳಿಗೆ ಬೀಳುತ್ತೆ ಅಂತಹವರ ಜೀವನ ಕೂಡ ಧನ್ಯವಾಗುತ್ತೆ. ಅದಕ್ಕೆ ಕೇಳುವಂಥ ಕಿವಿಗಳಿಗೆ ಅಮೃತ ಇದ್ದ ಹಾಗೆ. ಅದರಿಂದ ಈ ಗ್ರಂಥಕ್ಕೆ ನಾಮ ನೀಡಿದ್ದಾರೆ ಶಿಲ ಪ್ರಭುಪಾದ ಲೀಲಾಮೃತ. ಶಿಲ ಪ್ರಭುಪಾದ ಅಂತ ಅನೇಕರಿಗೆ ಈಗಾಗಲೇ ಪದವಿಗಳು ಕೊಟ್ಟಿದ್ದಾರೆ. ಶಿಲ ಭಕ್ತಿ ಠಾಕೂರರಿಗೂ ಪ್ರಭುಪಾದ, ಅಭಯಚರಣಾವಿಂದ ಭಕ್ತಿ ಪ್ರಭುಪಾದರ ಗುರುಗಳಿಗೂ ಪ್ರಭುಪಾದ ಅಂತ ಕರೀತಾ ಇದ್ರು. ಆದರೆ ಇಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ವ್ಯಕ್ತಿ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಪ್ರಭುಪಾದ. ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ ಪ್ರಭುಪಾದ. ಅಭಯ ಚರಣಾರವಿಂದ ಭಕ್ತಿ ವೇದಾಂತ, ಇದು ಕೂಡ ಪದವಿಗಳು. ಅಭಯ, ಅಭಯ ಅಂತ ಹೇಳಿದ್ರೆ ಭಯ ಇಲ್ಲದೆ ಇರುವಂಥದ್ದು. ಯಾರಿಗೆ ನಿರ್ಭೀತರಾಗಿ ಭಗವಂತನ ವಿಷಯಗಳನ್ನು ಲೋಕಕ್ಕೆ ನೀಡ್ತಾರೋ ಅಭಯ. ಇನ್ನೊಂದು ಅಭಯ ಅಂತ ಹೇಳಿದ್ರೆ ಭಗವಂತ. ಯಾರು ಭಗವಂತನ ಆಶ್ರಯ ಪಡ್ಕೋತಾರೋ ಸಕಲ ಭಯಗಳಿಂದ ಮುಕ್ತರಾಗ್ತಾರೆ. ಸೊ ಅಂತಹ ಅಭಯ ಕೊಡುವಂತಹ ಚರಣಗಳಿಗೆ ಶರಣಾದಂಥವನು ಅಭಯ ಚರಣಾರವಿಂದ. ಆಚಾರ್ಯರು ಭಗವಂತನ ಚರಣಕಮಲಗಳ ಆಶ್ರಯ ಪಡ್ಕೊಂಡಿರ್ತಾರೆ. ಅದರಿಂದ ಅವರಿಗೆ ಯಾರ ಭಯವೂ ಕೂಡ ಇಲ್ಲ. ಯಾವ ರೀತಿ ಪ್ರಹ್ಲಾದ್ ಮಹಾರಾಜ ಆಯಿತು. ಹಿರಣ್ಯಕಶಿಪು ಅವನು ಆಕಾಶ ನೋಡಿದ್ರೆ ದೇವಾನ್-ದೇವತೆಗಳು ನಡುಗ್ತಾ ಇದ್ರು. ಅವನೇನು ಆದೇಶ ಮಾಡ್ತಾರೋ ಅಂತ ಹೇಳಿ ತಯಾರಿರ್ತಾ ಇದ್ರು. ಮಳೆ ಬೇಕು ಅಂದರೆ ಮಳೆ ಬರ್ತಾ ಇತ್ತು, ಸೂರ್ಯ ಉದಯ ಆಗ್ತಾ ಇತ್ತು. ಸೊ ಇಂತಹ ಭಯ ಪಡಿಸ್ತಾ ಇತ್ತು. ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ, ಶ್ರೀ ಗೌರನಾಥ ಕಿ. ಪ್ರಹ್ಲಾದ ನನಗೆ ಯಾರ ಭಯವೂ ಕೂಡ ಇರಲಿಲ್ಲ. ನನಗೆ ಕೇವಲ ಭಗವಂತನ ಆಶ್ರಯ ಪಡ್ಕೊಂಡಿರೋ ಕಾರಣ ಅವನು ತನ್ನ ಸಾಧನೆ ಅನ್ನೋದು ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದ. ಅಂತಹ ವ್ಯಕ್ತಿಗೆ ಭಗವಂತ ಎಲ್ಲ ರೀತಿಯ ತೊಂದರೆಗಳಿಂದ, ತಾಪತ್ರಯಗಳಿಂದ ರಕ್ಷಣೆಯನ್ನು ಕೊಡ್ತಾ ಇದ್ದ. ಅದರಿಂದ ಅಭಯ ಚರಣಾರವಿಂದ ಶ್ರೀಲ ಪ್ರಭುಪಾದ ಧೈರ್ಯದಿಂದ ಯಾರಿಗೂ ಹೆದರದೆ ಈ ಕೃಷ್ಣ ಭಕ್ತಿಯನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಹೋಗಿ ಪ್ರಚಾರ ಮಾಡಿದ್ರು. ಇದಕ್ಕಿಂತ ಮುಂಚೆ ಯಾವ ವ್ಯಕ್ತಿಯೂ ಕೂಡ ಭಾರತದ ಹೊರಗಡೆ ಹೋಗಿ ಪ್ರಚಾರ ಮಾಡಿರಲಿಲ್ಲ. ಅನೇಕ ಆಚಾರ್ಯರು ಬಂದಿದ್ದಾರೆ. ಅಲ್ಲಿ ಪ್ರಥಮವಾಗಿ ಈ ಕೃಷ್ಣ ಭಕ್ತಿಯನ್ನು ಧೈರ್ಯವಾಗಿ ಅಲ್ಲಿರುವಂತಹ ಮಲೈಚರಿಗೆ, ಕ್ರಿಶ್ಚಿಯನರಿಗೆ, ಮುಸ್ಲಿಮರಿಗೆ, ವಿಜ್ಞಾನಿಗಳಿಗೆ, ಉದ್ಯಮಿಗಳಿಗೆ, ಇಂತಹ ವ್ಯಕ್ತಿಗಳಿಗೂ ಕೂಡ ಕೃಷ್ಣ ಭಕ್ತಿಯನ್ನು ಕೊಟ್ಟು
ಅವ್ರ ಹೃದಯದಲ್ಲಿ ಕೃಷ್ಣ ಭಕ್ತಿಯ ಬೀಜವನ್ನು ಹಾಕಿದಂಥವರು ಅಭಯಚರಣಾರವಿಂದ. ಯಾರೆಲ್ಲ ಅವರ ಆಶ್ರಯ ಪಡ್ಕೊಂಡ್ರು ಅವರು ಕೂಡ ಧೈರ್ಯದಿಂದ ಭಕ್ತಿಯಲ್ಲಿ ಮುಂದುವರೆದ್ರು. ಪರಿವಾರದ ಭಯ, ಸಮಾಜದ ಭಯ, ಇನ್ನಾರದ ಭಯ ಇದೆಲ್ಲ ಏನೂ ಇರಲಿಲ್ಲ. ಅದರಿಂದ ಯಾವ ವ್ಯಕ್ತಿ ಸಕಲ ಜಗತ್ತಿನ ಒಡೆಯನಾದಂತಹ, ಸಕಲ ಜಗತ್ತು ರಕ್ಷಣೆ ಮಾಡುವಂತಹ ಆಶ್ರಯ ಪಡ್ಕೊಂಡು ಮತ್ತೆ ಮುಂದೆ ಬರುವಂತಹ ತನ್ನ ಶಿಷ್ಯಂದರಿಗೆ, ಅನುಯಾಯಿಗಳಿಗೂ ಕೂಡ ರಕ್ಷಣೆ ಕೊಡುವಂಥವರು ಅಭಯಚರಣಾರವಿಂದ. ಮನೆಯಲ್ಲಿ ಒಬ್ಬ ವ್ಯಕ್ತಿಯು ಕೂಡ ತನ್ನ ಹೆಂಡತಿ ಮಕ್ಕಳಿಗೆ ರಕ್ಷಣೆ ಕೊಡಬಹುದು. ಆದರೆ ಆಪತ್ಕಾಲದಲ್ಲಿ ಮೃತ್ಯು ಸಮಯ ಬಂದಾಗ ಅವರಿಗೆ ಯಾರೂ ಕೂಡ ರಕ್ಷಣೆ ಕೊಡಲಿಕ್ಕೆ ಆಗೋದಿಲ್ಲ. ಅದರಿಂದ ಪತಿಯನ್ನು ಅಭಯಚರಣಾರವಿಂದ ಅಂತ ಕರೀಲಿಕ್ಕಾಗೋದಿಲ್ಲ. ಅಥವಾ ದೇಶದ ಪ್ರಧಾನಮಂತ್ರಿ ಎಷ್ಟೇ ರಕ್ಷಣೆ ಮಾಡಿದ್ರು ಕೂಡ ಅವರು ಕೂಡ ಒಬ್ಬ ವ್ಯಕ್ತಿಗೆ ಸಂಸಾರದ ಚಕ್ರದಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಅದರಿಂದ ಅವ್ರನ್ನೂ ಕೂಡ ಅಭಯಚರಣಾರವಿಂದ ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಯಾರಿಗೆ ಕೊಡ್ಬೋದು? ಯಾವ ವ್ಯಕ್ತಿ ಸಂಸಾರ ಚಕ್ರದಿಂದ ಬಿಡುಗಡೆ ಮಾಡಲಿಕ್ಕೆ ಸಾಮರ್ಥ್ಯತೆ ಇದೆ ಅವರು ಅಭಯಚರಣಾರವಿಂದ. ಅಂತಹವರ ಚರಣಗಳಿಗೆ ನಾವು ಸಂಪೂರ್ಣವಾಗಿ ಶರಣಾಗಬೇಕು. ಭಕ್ತಿ ವೇದಾಂತ. ಭಕ್ತಿ ವೇದಾಂತ, ವೇದಗಳು ನಾನಾ ರೀತಿಯ ವಿಷಯಗಳಿದೆ ವೇದಗಳಲ್ಲಿ. ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಾ ಕಾಂಡ, ನಾನಾ ವ್ರತಗಳು, ಪೂಜೆಗಳು, ಇದೆಲ್ಲ ಸಾರಾಂಶ ವೇದಾಂತ, ವೇದಗಳ ಅಂತ. ಅದು ಯಾವುದು? ಭಕ್ತಿ ಅನ್ನೋದನ್ನು ಪ್ರಚಾರ ಮಾಡಿದಂಥವರು ಭಕ್ತಿ ವೇದಾಂತ. ಅನೇಕ ಜನರು ಹೋಗಿದ್ದಾರೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಯೋಗ ಬಗ್ಗೆ ಹೇಳಿದ್ದಾರೆ, ಅಥವಾ ಇನ್ನೇನೋ ವಿಷಯಗಳ ಬಗ್ಗೆ ಪ್ರಚಾರ ಮಾಡಿರ್ಬೋದು, ದೇಶದ ಒಂದು ಸಂಸ್ಕೃತಿ ಅಂತ. ಆದರೆ ಭಕ್ತಿನೇ ವೇದಗಳ ಸಾರಾಂಶ. ಜೀವನದಲ್ಲಿ ನಾವು ಮಾಡಬೇಕಾಗಿದ್ದು ಭಕ್ತಿ. ಇದೇ ಲಕ್ಷಾಂತರ ಶ್ಲೋಕಗಳನ್ನು ವೇದಗಳನ್ನು ಪಠಣ ಮಾಡಿ ನಾವು ತಿಳಿಬೇಕಾಗಿರುವಂಥದ್ದು. ಯಾವುದೇ ವಿಷಯ ತೆಗೆದರೂ ಕೂಡ ಇದು ಭಕ್ತಿ ಅನ್ನುವಂಥದ್ದು, ಭಕ್ತಿ ಪ್ರಾಮುಖ್ಯ ಅಂತ ಹೇಳಿದಂಥವರು ಭಕ್ತಿ ವೇದಾಂತ. ಸ್ವಾಮಿ ಅಂತ ಹೇಳಿದರೆ ಒಡೆಯ. ಯಾರು ಇಂದ್ರಿಯಗಳನ್ನು ಜಯಿಸಿದ್ದಾನೆ, ನಮ್ಮ ಇಂದ್ರಿಯಗಳು ನಮ್ಮನ್ನು ಈ ಭೌತಿಕ ಜಗತ್ತಿನಲ್ಲಿ ವಿಚಲಿತಗೊಳಿಸ್ತಾ ಇರುತ್ತೆ, ಮತ್ತೆ ಮತ್ತೆ ಸಂಸಾರದಲ್ಲಿ ಮುಳುಗುವ ಹಾಗೆ ಮಾಡುತ್ತೆ. ಇಂದ್ರಿಯ ಜಯಿಸಿದಂಥವನು ಸ್ವಾಮಿ. ಆ ವ್ಯಕ್ತಿಗೆ ಪೂರ್ಣವಾದಂತಹ ಹೆಸರು ಅಭಯ ಶರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ. ಅಂತಹ ವ್ಯಕ್ತಿಯ ಚರಿತ್ರೆಯನ್ನು ನಾವು ಪಠಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಷ್ಟು ನಮಗೆ ನಮ್ಮ ಬುದ್ಧಿಗೆ ಅರ್ಥ ಆಗುತ್ತೆ ನಾವು ಚರ್ಚೆ ಮಾಡಬಹುದೇ ಹೊರತು ಮಾಡಿದಂಥ ವಿಷಯವೇ ಅಷ್ಟೇ ಅವರ ಗುಣ ಅಂತಲ್ಲ. ಹೇಗೆ ಭಗವಂತ ಸೂರ್ಯಕೋಟಿ ಸಮಪ್ರಭ, ಕೋಟ್ಯಾಂತರ ಸೂರ್ಯಗಳ ಶಕ್ತಿ ಇದೆಯೋ ಹಾಗೆ ಅಂತಹ ಭಗವಂತನ ಶರಣಾಗತಿ ಪಡೆದಂತಹ ವ್ಯಕ್ತಿಯೂ ಕೂಡ ಅಷ್ಟೇ ಶ್ರೇಷ್ಠವಾದಂಥವನು, ಅಷ್ಟೇ ದಿವ್ಯವಾದ ಗುಣಗಳನ್ನು ಪಡೆದಂಥವ್ರು. ಸೊ ನಾವು ತುಚ್ಛವಾದಂತಹ ವ್ಯಕ್ತಿಗಳು, ಭೌತಿಕ ಇಂದ್ರಿಯಗಳಿಗೆ ವಶವಾಗಿರುವಂಥವರು, ಅಂತಹ ದಿವ್ಯ ಪುರುಷನ ಪೂರ್ಣವಾಗಿ ವರ್ಣನೆ ಮಾಡಲಿಕ್ಕೆ ನಮಗೂ ಆಗೋದಿಲ್ಲ. ಆದರೆ ನಮ್ಮ ಶಕ್ತಿ ಅನುಸಾರ ಅವರ ಒಂದು ಕೃಪೆಯನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನೀವು ನಮಗೆ ಶಕ್ತಿ ಕೊಟ್ಟರೆ ನಿಮ್ಮ ಒಂದು ಗುಣಗಳನ್ನು ಹೊಗಳಬಹುದು, ನಿಮ್ಮ ಗುಣಗಳನ್ನು ಕೇಳಿ ಆನಂದಿಸಬಹುದು. ಅದರಿಂದ ನಮ್ಮ ಒಂದು ಉದ್ಧಾರಕ್ಕೋಸ್ಕರ ನಾವು ಅವರ ಎಷ್ಟು ಸಾಧ್ಯವಾಗುತ್ತೆ ಅವರ ಗುಣಗಾನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಹೇಳಿಕ್ಕೆ ಪ್ರಯತ್ನ ಮಾಡ್ತೀವಿ, ಕೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಂತಹ ಒಂದು ವ್ಯಕ್ತಿಯ ಚರಿತ್ರೆಯನ್ನು ಓದೋದ್ರಿಂದ, ಅಧ್ಯಯನ ಮಾಡೋದ್ರಿಂದ ನಮ್ಮ ಒಂದು ಸಂಸಾರದ ಚಕ್ರ, ಜನ್ಮ ಮೃತ್ಯು ಜರ ವ್ಯಾಧಿ ಅನ್ನೋದು ನಾಶವಾಗುತ್ತೆ. ನಮ್ಮ ಹೃದಯದಲ್ಲಿ ಉತ್ಸಾಹ ಬರುತ್ತೆ. ನಾವು ಯಾಕೋಸ್ಕರ ಬಂದಿದ್ದೀವಿ ಅನ್ನೋಂಥ ಮಾರ್ಗದರ್ಶನ ಅವರು ಕೊಡ್ತಾರೆ. ವ್ಯಕ್ತಿ ಈ ಜೀವನದಲ್ಲಿ ಕೇವಲ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಬೇಕು, ನಾನು ಆದಷ್ಟು ಜಗತ್ತಲ್ಲಿ ಕಬಳಿಸ್ಕೋಬೇಕು, ಯಾರಿಗೂ ನಾನು ಒಳ್ಳೆಯದು ಮಾಡಬಾರ್ದು, ಎಲ್ಲರೂ ನನಗೆ ಒಳ್ಳೇದು ಮಾಡಬೇಕು ಅನ್ನೋಂಥ ಚಿಂತನೆ ಭೌತಿಕ ಚಿಂತನೆ. ಆದರೆ ಇಂತಹ ಆಚಾರ್ಯರ ಒಂದು ವಿಷಯಗಳನ್ನು ತಿಳಿದಾಗ, ಕೇಳಿಸ್ಕೊಂಡಾಗ ನಮಗೆ ವೈರಾಗ್ಯ ಬರುತ್ತೆ, ಲೋಕ ಕಲ್ಯಾಣ ಮಾಡಬೇಕು ಅನ್ನೋಂಥ ಭಾವನೆ ಬರುತ್ತೆ. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಚಿಂತನೆ ಒಬ್ಬ ವ್ಯಕ್ತಿಗೆ ಮೂಡುತ್ತೆ. ಇದು ನಮಗೆ ಬೇಕಾಗಿರುವಂಥದ್ದು. ಇದು ಭೌತಿಕವಾದಂಥ ಶಬ್ದಗಳು, ಭೌತಿಕ ಜನರ ಚಿಂತನೆಗಳಿಂದ ಸಿಗೋದಿಲ್ಲ. ಭೌತಿಕ ಜನರ ಚಿಂತನೆ ಆದಷ್ಟು ಸಂಗ್ರಹ ಮಾಡಬೇಕು, ಅತ್ಯಾಹಾರ, ಪ್ರಯಾಸ, ಪ್ರಜಲ್ಪ, ಇದೆಲ್ಲ ಭೌತಿಕ ಚಿಂತನೆ. ಆಧ್ಯಾತ್ಮಿಕ ಚಿಂತನೆ ನಿಸ್ವಾರ್ಥ, ನಿಷ್ಕಾಮವಾದಂತಹ ಭಕ್ತಿ, ವೈರಾಗ್ಯ, ಇದು ಮೂಡುತ್ತೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, 4ನೇ ಅಧ್ಯಾಯ 34ನೇ ಶ್ಲೋಕದಲ್ಲಿ,
ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಇರುವಂಥವರು, ಮುಂದುವರಿಬೇಕು ಅಂತ ಆಸಕ್ತಿ ಇರುವಂಥವರು ಗುರುಗಳ ಹತ್ರ ಹೋಗಬೇಕು. ನನ್ನ ಹತ್ರ ಬನ್ನಿ ಅಂತ ಹೇಳಿಲ್ಲ ಕೃಷ್ಣ. ಗುರುಗಳ ಹತ್ರ ಹೋಗಬೇಕು. ಯಾರು? ತತ್ವದರ್ಶಿ, ಸತ್ಯವನ್ನು ಕಂಡಂಥವರು, ನನ್ನನ್ನು ನೋಡಿದಂಥವ್ರು, ನನ್ನ ಸೇವೆಯಲ್ಲಿ ತೊಡಗಿರುವಂಥವರು, ಅಂತಹ ಗುರುಗಳ ಹತ್ರ ಹೋಗಬೇಕು. ವೈಷ್ಣವ ಪರಂಪರೆಯಲ್ಲಿ ಬರ್ತಾ ಇರುವಂಥ ಗುರುಗಳ ಹತ್ರ ಹೋಗಿ ಅವ್ರಿಗೆ ಸೇವೆ ಸಲ್ಲಿಸಬೇಕು. ಸೊ ಅಂಥವ್ರ ಬಗ್ಗೆ ಕೇಳದೆ ನಾವು ಸೇವೆ ಹೇಗೆ ಸಲ್ಲಿಸ್ಲಿಕ್ಕೆ ಸಾಧ್ಯ? ಯಾವ ವ್ಯಕ್ತಿಯಿಂದ ಗೊತ್ತಿಲ್ಲದೆ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅವ್ರ ಜೀವನ ಚರಿತ್ರೆಯನ್ನು ಕೇಳಬೇಕು. ಕೇಳಿದಾಗ ನಮಗೆ ಅವ್ರ ಮೇಲೆ ಆಕರ್ಷಣೆ ಆಗುತ್ತೆ, ಅವರ ಮೇಲೆ ಭಕ್ತಿ ಬರುತ್ತೆ, ಶ್ರದ್ಧೆ ಬರುತ್ತೆ. ಅಂತಹ ಶ್ರದ್ಧೆಯಿಂದ ನಾವು ಸೇವೆಯನ್ನು ಮಾಡಿದಾಗ ಗುರುಗಳು ನಮ್ಮ ಮೇಲೆ ಕೃಪೆ ತೋರಿಸ್ತಾರೆ. ಸಾಧು ಸಂಘ ಸರ್ವಶಾಸ್ತ್ರ ಕಹೆ, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ್. ಎಲ್ಲ ಸಿದ್ಧಿಗಳು ಪ್ರಾಪ್ತಿಯಾಗುತ್ತೆ ಗುರುಗಳಿಗೆ ಶರಣಾದಾಗ. ಆದ್ದರಿಂದ ಅವರ ಲೀಲೆಗಳನ್ನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪುರಂದರದಾಸರು ಹಾಡಿದ್ದಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಭಕುತಿ. ಕೇವಲ ಶಾಸ್ತ್ರನ ಅಧ್ಯಯನ ಮಾಡಿ ಪುಸ್ತಕಗಳಿದೆ, ಓದ್ತೀನಿ, ಪಠಣ ಮಾಡ್ತೀನಿ, ಗುರುಗಳು ಬೇಕಾಗಿಲ್ಲ ಅಂತ ಯಾರು ಚಿಂತನೆ ಮಾಡ್ತಾರೋ ಅವ್ರು ಮಾಡುವಂಥ ಸಕಲ ಪ್ರಯತ್ನಗಳು ವ್ಯರ್ಥ. ಏನೇನು ಫಲಿತಾಂಶ ಸಿಗೋದಿಲ್ಲ. ಮಂತ್ರಗಳು ಪಠಣ ಮಾಡಿರ್ಬೋದು, ಪಟ ಶ್ಲೋಕಗಳನ್ನು ಹೇಳ್ತಾ ಇರ್ಬೋದು, ಅಂದರೆ ಗುರುವಿಗೆ ಶರಣಾಗಿಲ್ಲ, ಗುರುವಿನ ಆಶ್ರಯ ಪಡ್ಕೊಂಡಿಲ್ಲ, ಅಧಿಕೃತವಾದಂಥ ಗುರುಗಳ ಆಶ್ರಯ ಪಡ್ಕೊಂಡಿಲ್ಲ, ಎಲ್ಲವೂ ಕೂಡ ವಿಫಲವಾಗುತ್ತೆ. ಸೊ ಇವಾಗ ತಾನೇ ಒಂದು ಹಾಡು ಆಡಿದ್ವಿ, ಭಕ್ತಿನಾಥ ಠಾಕೂರ್ ಹಾಡಿರುವಂಥದ್ದು. ಏನು ಹಾಡಿದ್ವಿ? ಕೊನೆಯ ಶ್ಲೋಕ ಹಾಡಿದ್ವಿ. ಕೊನೆಯ ಶ್ಲೋಕದ ಏನು ಹಾಡಿದ್ವಿ? ಕೃಷ್ಣ ಸೇ ತೋಮಾರ ಕೃಷ್ಣ ದೀತೆ ಪಾರೋ ತುಮಾರ ಶಕತಿ ಆಚೆ, ಅಮೈ ತೋ ಕಂಗಾಲ ಕೃಷ್ಣ ಕೃಷ್ಣ ಬೋಲಿ ಧಾಯಿ ತವ ಪಾಚೆ ಪಾಚೆ. ಇದರರ್ಥ ಭಕ್ತಿನಾಥ ಠಾಕೂರ್ ಹಾಡ್ತಾ ಇದ್ದಾರೆ, ಅಮಿತೋ ಕಂಗಾಲ್, ನಾನು ಕಂಗಾಲ್, ನನ್ನ ಹತ್ರ ಏನೂ ಇಲ್ಲ, ನಾನು ಕೇವಲ ಏನು ಗುರುಗಳ ಹಿಂದೆ ಓಡಬಲ್ಲೆ ಅಷ್ಟೇ. ಕೃಷ್ಣನ ಕೊಡಿ, ಕೃಷ್ಣನ ಓಡಬಲ್ಲೆ. ಕೃಷ್ಣ ಸೈ ತೋಮಾರ್ ಅಂದರೆ ಕೃಷ್ಣ ಯಾರ ಕೈಯಲ್ಲಿದ್ದಾರೆ? ಗುರುಗಳ ಕೈಯಲ್ಲಿದ್ದಾರೆ. ಗುರುಗಳು ಹೆಂಗೆ ಹೇಳ್ತಾರೆ ಕೃಷ್ಣ ಹಂಗೆ ಮಾಡ್ತಾನೆ. ಕೃಷ್ಣ ಸೈ ತೋಮಾರ ಕೃಷ್ಣ ದೀತೆ ಪಾರೋ, ಕೃಷ್ಣ ಕೊಡುವಂಥ ಶಕ್ತಿ ಕೇವಲ ಗುರುಗಳಿಗೆ ಮಾತ್ರ ಇರುವಂಥದ್ದು. ಧಾಯಿ ತವ ಪಾಚ ಪಾಚ, ನಾನು ಕೇವಲ ನಾನು ಸಂಪೂರ್ಣವಾಗಿ ನಿನ್ನ ಶರಣಾರ್ಥಿಯಿಂದ ಹಿಂದೆ ಓಡ್ ಬರ್ತಾ ಇದ್ದೀನಿ, ಕೈ ಜಾಡಿಸಿ ಕೇಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಕೃಷ್ಣ ಭಕ್ತಿ ಕೊಡಿ ಅಂತ. ಅದು ಗುರುಗಳ ಶಕ್ತಿ. ಅದರಿಂದ ಯಾವ ವ್ಯಕ್ತಿ ಗುರುಗಳ ಆಶ್ರಯ ಪಡೆಯೋದಿಲ್ಲ ಅಂತ ಚಿಂತನೆ ಮಾಡ್ತಾನೆ, ಅವನು ಜಗತ್ತಿನಲ್ಲಿ ದೊಡ್ಡ ಮೂರ್ಖ ಅವನು. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರ ಕೂಡ ಗುರುವಾಶ್ರಮದಲ್ಲಿ ಹೇಳ್ತಾರೆ, ಧ್ಯಾಯಾನ್ಸ್ತು ವಂಸ್ತಸ್ಯ ಯಶಸ್ತ್ರೈ ಸಂಧ್ಯಂ ಒಂದೇ ಗುರು ಶ್ರೀ ಚರಣಾರವಿಂದಂ, ಯಸ್ಯಾ ಪ್ರಸಾದಾದ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದಾನ್ ನಗತಿ ಕುತೋಪಿ. ಗುರುಗಳು ನಮಗೆ ಭಗವತ್ ಪ್ರಸಾದ ಕೊಟ್ಟರೆ ನಮ್ಗೆ ಪ್ರಸಾದ ಸಿಗುತ್ತೆ. ಗುರುಗಳ ಕೃಪೆ ಇಲ್ಲದೆ ನಾವು ಯಾವುದೇ ರೀತಿಯ ಪ್ರಗತಿಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಕನಿಷ್ಠವಾಗಿ ಧ್ಯಾಯಾನ್ ಸ್ತುವಂಸ್ತಸ್ಯ ಯಶಸ್ತ್ರೈ ಸಂಧ್ಯಾ, 3 ಬಾರಿ ಆದರೂ, ಕನಿಷ್ಠವಾಗಿ 3 ಬಾರಿ ಆದರೂ ಗುರುಗಳ ಸ್ಮರಣೆ ಮಾಡಬೇಕು. ಇದು ಸಾಧನೆ, ಇದು ತಪಸ್ಯ. ಕೇವಲ ಹಣ ಪರಿವಾರ ಅಂತ ಓಡ್ತಾ ಇದ್ರೆ ಆಗೋದಿಲ್ಲ. ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಪರಿವಾರ ಸೇವೆ ಮಾಡಬೇಕು, ದೇಶ ಸೇವೆ ಮಾಡಬೇಕು, ದೇಶಕ್ಕೆ ನಾವು ಭಕ್ತರಾಗಿರ್ಬೇಕು, ದೇಶಭಕ್ತರಾಗಿರಬೇಕು, ದೇಶಕ್ಕೆ ವಂಚನೆ ಮಾಡಬಾರ್ದು. ಆದರೆ ಅಷ್ಟೇ ಭಕ್ತಿ ಅಂತ ತಿಳಿಬಾರ್ದು. ಇದಕ್ಕಿಂತ ಮುಂದೆ ಇದೆ ಆಧ್ಯಾತ್ಮಿಕ ಗುರುಗಳ ಭಕ್ತಿ, ಕೃಷ್ಣನ ಭಕ್ತಿ ಅನ್ನೋದು ಮಾಡಬೇಕು. ಒಂದು ಸಣ್ಣ ಕತೆ ಹೇಳ್ತಾ ಇದ್ದಾರೆ. ರಾಮಾಯಣದಲ್ಲಿ ಸನ್ನಿವೇಶ ಬರುತ್ತೆ. ಭಗವಂತ ಶ್ರೀರಾಮಚಂದ್ರ ವಾಲಿಯ ವಧ ಮಾಡ್ತಾನೆ. ಸೊ ವಾಲಿ ಸತ್ತು ಬಿದ್ದಾಗ ಸಾಯ್ತಾ ಇರಬೇಕಾದ್ರೆ ರಾಮಚಂದ್ರ ಮುಂದೆ ಬರ್ತಾನೆ. ಯಾಕೆ ಹಿಂಗೆ ಮೋಸದಿಂದ ನನಗೆ ವಧೆ ಮಾಡಿದೆ? ನೀನು ನನ್ನ ಪರವಾಗಿ ವಹಿಸಿದ್ರೆ ನಾನು ನಿನಗೆ ಎಲ್ಲ ರೀತಿ ನಿಂಗೆ ಏನು ಬೇಕಾಗಿತ್ತು ನಾನು ನಿಂಗೆ ಸಹಾಯ ಮಾಡ್ತಾ ಇದ್ದೆ, ಸೀತಾಮಾತೆ ನಾಪರಿಸಿದ್ರ ನಾನು ತಂದು ಕೊಡ್ತಾ ಇದ್ದೆ, ಯಾಕೆ ಈ ರೀತಿ ವಧ ಮಾಡಿದೆ, ಮೋಸದಿಂದ ವಧ ಮಾಡಿದೆ ಅಂತೆಲ್ಲ ವಾಲಿ ದೂರ್ತಾನೆ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ನಿನಗೆ ತಪ್ಪು ಅಂತ ಅನ್ಸಿದ್ರೆ ನಾನು ಎಷ್ಟು ಸುಲಭವಾಗಿ ಬಾಣ ಬಿಟ್ಟು ನಿನ್ನ ಹೃದಯ ಚೂರು ಮಾಡಿದ್ನೋ ಅಷ್ಟೇ ಸುಲಭವಾಗಿ ಬಾಣ ತೆಗೆದು ನಿನಗೆ ಜೀವ ಕೂಡ ಕೊಡಬಲ್ಲೆ ನಾನು, ನೀನು ಹೇಳು ಬೇಕಾ ಜೀವನ ತಿರ್ಗಾ ಕೊಡ್ತೀನಿ ಅಂತ ರಾಮಚಂದ್ರ ಹೇಳ್ತಾನೆ. ವಾಲಿ ಅಂತಾನೆ, ಇಲ್ಲ ಬೇಡ ಬೇಡ, ಯಾರಿಗೆ ಇಂತಹ ಒಂದು ಲಾಭ ಸಿಗುತ್ತೆ, ಇಂತಹ ಒಂದು ಸೌಭಾಗ್ಯ ಯಾರಿಗೆ ಸಿಗುತ್ತೆ, ಭಗವಂತನ ರಾಮನ ನಾಮ ಸ್ಮರಣೆ ಮಾಡ್ತಾನೆ ದೇಹ ತ್ಯಾಗ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಇಂತಹ ಪಾಪಿಯೂ ಕೂಡ
ಅಂತೆ ನಾರಾಯಣ ಸ್ಮೃತಿ ಅಂತ್ಯದಲ್ಲಿ ನಾರಾಯಣ ಅಂತ ಜಪಿಸಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಹಾಗೆ ನಿನ್ನ ನಾಮ ರಾಮ ಅಂತ ಜಪಿಸಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಅದೇ ನಾನು ನಿನ್ನ ದರ್ಶನ ಮಾಡ್ಕೋತಾ ಇದ್ದೀನಿ, ದರ್ಶನ ಮಾಡ್ಕೊಂಡು ದೇಹ ತ್ಯಾಗ ಮಾಡ್ತಾ ಅವಕಾಶ ಸಿಗ್ತಾ ಇದೆ, ಇದಕ್ಕಿಂತ ದೊಡ್ಡ ಭಾಗ್ಯ ಯಾರಿಗಿದೆ? ನನಗೆ ತಿರ್ಗಾ ಜೀವ ಬೇಡ ಅಂತ ಹೇಳ್ತಾ. ಅಂದರೆ ವಾಲಿಯಲ್ಲಿ ಅಷ್ಟು ಜ್ಞಾನ ಇತ್ತು, ರಾಮನ ಮಹಿಮೆಗಳ ಬಗ್ಗೆ ಪೂರ್ಣವಾಗಿ ತಿಳಿದಿದ್ದ, ರಾಮನ ನಾಮದ ಮಹತ್ವ ಗೊತ್ತಿತ್ತು, ರಾಮನ ಶಕ್ತಿ ಗೊತ್ತಿತ್ತು. ಆದರೂ ಕೂಡ ರಾಮಚಂದ್ರನಿಗೆ ಜೀವ ಕೊಡಲಿಲ್ಲ. ಇಷ್ಟು ಭಕ್ತ ಇದೆಯಲ್ಲ, ಎಷ್ಟು ಭಕ್ತಿ ಇದೆಯಲ್ಲಪ್ಪ ನಿಂಗೆ ಅಂತ. ಇನ್ನೊಂದು ಕಡೆ ಸುಗ್ರೀವ ಇದ್ದ. ಸುಗ್ರೀವ ರಾಮಚಂದ್ರನ್ ನೋಡಿದಾಗ ಅವನಿಗೆ ಸಂಶಯ ಬರುತ್ತೆ, ನಿಜವಾಗ್ಲೂ ರಾಮಚಂದ್ರ ಇಷ್ಟು ಶಕ್ತಿ ಇದೆಯಾ? ವಾಲಿ ಎಂತಹ ಘಟಾನ್ಘಟಿ, ರಾವಣನನ್ನು ಕೂಡ ಅವನು ವಶಪಡಿಸ್ಕೊಂಡಿದ್ದ. ರಾವಣನನ್ನು ಕೈಯಲ್ಲಿ ಹಿಂಗೆ ಎಡ್ಕೊಂಡ್ಬಿಟ್ಟು ಅವನು ಸಂಧ್ಯಾವಂದನೆ ಮಾಡಲಿಕ್ಕೆ ಬೇರೆ ಬೇರೆ ಮೂಲೆಗಳಿಗೆ ಎಗರ್ಕೊಂಡು ಹೋಗ್ತಾ ಇದ್ದ. ತನ್ನ ಮಗ ಅಂಗದನ ತೊಟ್ಲಲ್ಲಿ ನೇತಾಕ್ಬಿಟ್ಟಿದ್ದ. ಹಿಂಗೆ ತೊಟ್ಟಲ್ಲಿ ಮಕ್ಕಳಿಗೆ ಒಂದು ಬೊಂಬೆ ನೇತಾಕಿರ್ತಾರಲ್ಲ, ಹಾಗೆ ರಾವಣ ನೇತಾಕ್ಬಿಟ್ಟಿದ್ದ ಅಂಗದನಿಗೆ ಸಂತೋಷಕ್ಕೋಸ್ಕರ. ಅಂತಹ ಶಕ್ತಿ ವಾಲಿದು. ಆದರೆ ಸುಗ್ರೀವ ಸಂಶಯ ಪಡ್ತಾನೆ, ನಿಜವಾಗ ಶಕ್ತಿ ಇದೆಯಾ? ದಯವಿಟ್ಟು ಶಕ್ತಿ ಪ್ರದರ್ಶನ ನೋಡೋಕೆ ಇಷ್ಟಪಡ್ತೀನಿ, ಬಾಣ ಬಿಡು. ಎಷ್ಟು 7 ಮರಗಳು ಇದನ್ನ ಚೂರು ಮಾಡಿದ್ರೆ ಅಂತ ಹೇಳಿದ್ರೆ ಇನ್ನೂ ಸಾಮರ್ಥ್ಯ ಇದೆ ಅಂತ ಸಂಶಯ ಪಟ್ಟಿರ್ತಾನೆ. ಸೊ ಅಂತಹ ಸಂಶಯ ಪಡುವಂಥ ವ್ಯಕ್ತಿಗೆ ರಾಮಚಂದ್ರ ಆಶ್ರಯ ಕೊಟ್ಟ, ಅವನಿಗೆ ಅಭಯ ಕೊಟ್ಟ. ಆದರೆ ವಾಲಿಗೆ ಸಾವು ಕೊಟ್ಟ. ಯಾಕೆ ಅಂತ ಹೇಳಿದ್ರೆ ಸುಗ್ರೀವ ಹನುಮಂತನ ಆಶ್ರಯ ಪಡ್ಕೊಂಡಿದ್ದ. ಹನುಮಂತ ರಾಮನ ಮಹಾನ್ ಭಕ್ತ. ಅದರಿಂದ ತನ್ನ ಶುದ್ಧವಾದ ಭಕ್ತರ ಆಶ್ರಯ ಪಡ್ಕೊಂಡಿರೋ ಕಾರಣ ಸುಗ್ರೀವ ಏನು ತಿಳಿದೇ ಇದ್ರೂ ಕೂಡ ಗುರುಗಳ ಆಶ್ರಯದಲ್ಲಿದ್ದಾನೆ ಅಂತ ಹೇಳಿ ರಾಮಚಂದ್ರ ಅವನಿಗೆ ಆಶ್ರಯ ಕೊಟ್ಟ. ಆದರೆ ಈ ವ್ಯಕ್ತಿ ವಾಲಿ ಆಶ್ರಯ ಪಡ್ಕೊಂಡಿರಲಿಲ್ಲ. ಅದರಿಂದ ಓದಿರುವಂತಹ ವಿದ್ಯೆ ಅದು ವ್ಯರ್ಥ. ಸಣ್ಣ ವಿಷಯ. ಆದ್ದರಿಂದ ಪ್ರಭುಪಾದರ ಬಗ್ಗೆ ನಾವು ಭಕ್ತಿ ಬೆಳೆಸ್ಕೊಳ್ಳದೆ ನಾವು ಕೃಷ್ಣ ಭಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ತ್ಯಾಗ, ಅವರ ಚಿಂತನೆ, ಅವರೊಂದು ಪರಿಶ್ರಮ ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿದಂತಹದ್ದು ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅಳವಡಿಸ್ಕೋತಾರೋ ಅವನು ಭಕ್ತಿಯಲ್ಲಿ ಮುಂದುವರಿತಾನೆ. ಆದ್ದರಿಂದ ಶಿಲ ಪರಂಪೂಜ್ಯ ಸತ್ಸ್ವರೂಪದಾಸ್ ಗೋಸ್ವಾಮಿ ಅವರು ಇದರ ಒಂದು ಶಿಲ ಪ್ರಭುಪಾದರ ಲೀಲೆಗಳನ್ನು ವರ್ಣಿಸುತ್ತಾ ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಪರಂಪೂಜ್ಯ ಸತ್ಸ್ವರೂಪದಾಸ್ ಗೋಸ್ವಾಮಿ ಶಿಲ ಪ್ರಭುಪಾದರ ಅತ್ಯಂತ ನಿಕಟವಾದಂಥ ಶಿಷ್ಯರು. ಸುಮಾರು 170 ಪುಸ್ತಕಗಳನ್ನು ಬರೆದಿದ್ದಾರೆ ಭಕ್ತಿಯ ಬಗ್ಗೆ, ಶಿಲ ಪ್ರಭುಪಾದ ವಿವರಣೆಗಳನ್ನು ಮಾಡುತ್ತಾ. ಇವತ್ತು ಕೂಡ ಅವರು ಏಕಾಂತದಲ್ಲಿ ಅಮೆರಿಕದಲ್ಲಿ ಕುಳಿತು ನಾನಾ ರೀತಿಯ ಗ್ರಂಥಗಳನ್ನು ಅನುವಾದ ಮಾಡ್ತಾ ಇದ್ದಾರೆ, ಬರಿತಾ ಇದ್ದಾರೆ. ಆದ್ದರಿಂದ ಅಂತಹ ಒಂದು ಭಕ್ತರ ಭಾವನೆಗಳನ್ನು ಇಲ್ಲಿ ಈ ಒಂದು ಗ್ರಂಥದಲ್ಲಿ ಶಿಲ ಪ್ರಭುಪಾದ ಲೀಲಾಮೃತದಲ್ಲಿ ಅವರು ನೀಡಿದ್ದಾರೆ. ಆದ್ದರಿಂದ ಇಂತಹ ಒಂದು ಸೇವೆಯನ್ನು ಪಠಣ ಮಾಡೋದರಿಂದ ನಮ್ಮಲ್ಲಿ ಒಂದು ಹನಿ ಭಕ್ತಿ ಆದರೂ ಮೂಡಲಿ ಅನ್ನುವಂಥ ಪ್ರಯತ್ನ. ಶುದ್ಧ ಭಕ್ತಿ ಅಂತಲ್ಲ, ಒಂದು ಹನಿ ಭಕ್ತಿ ಸಿಕ್ಕರೂ ಕೂಡ ನಮಗೆ ಕೃಷ್ಣ ಪ್ರಾಪ್ತಿ ಆಗ್ತಾನೆ. ಪ್ರಥಮವಾಗಿ ಈ ರೀತಿ ಒಂದೇ ಸ್ಕಂದ ಆಯಿತು. ಒಂದು ಪುಸ್ತಕದಲ್ಲೇ 6 ಭಾಗಗಳಾಗಿ ಅವರು ನೀಡಿದ್ದಾರೆ. ಈಗ 6 ಪುಸ್ತಕಗಳು ಸಣ್ಣ ಸಣ್ಣ ಪುಸ್ತಕಗಳಾಗಿ ಮಾಡಿ ಮುದ್ರಣಿಕೆ ಆಗ್ತಾ ಇದೆ. ಪರಂಪೂಜ್ಯ ಸತ್ಸ್ವರೂಪ ಗೋಸ್ವಾಮಿ ಅವರು ಅನೇಕ ಸಮಯ ಶ್ರೀ ಪ್ರಭುಪಾದರ ಕಾರ್ಯದರ್ಶಿಗಳಾಗಿ, ಸೆಕ್ರೆಟರಿಯಾಗಿ ಕೂಡ ಸೇವೆ ಸಲ್ಲಿಸಿದರು. ಅದರಿಂದ ಅವರಿಂದೆಲ್ಲ ಮಾಡ್ತಾ ಇದ್ರು. ಅವ್ರು ಯಾವ ರೀತಿ ಅವರ ಚಟುವಟಿಕೆಗಳು ಇರ್ತಾ ಇತ್ತು, ಭಕ್ತಾದಿಗಳ ಜೊತೆ, ಬೇರೆಯವ್ರ ಜೊತೆ ಇದೆಲ್ಲವೂ ಕೂಡ ಅವರು ಬರ್ಕೋತಾ ಇದ್ರು. ಮತ್ತು ಬೇರೆ ಭಕ್ತಾದಿಗಳನ್ನು ಕೂಡ ಕೇಳಿ ಅದನ್ನೆಲ್ಲ ಸಂಗ್ರಹ ಮಾಡಿ ಈ ಒಂದು ದಿವ್ಯವಾದ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇದಕ್ಕೆ ಮುನ್ನುಡಿಯಾಗಿ ಅವರು ಬರಿತಾ ಇದ್ದಾರೆ. 1896ರಲ್ಲಿ ಪ್ರಭುಪಾದರ ಜನನದ ಆಯಿತು. ಅನಂತರ ಅವರ ಪ್ರಯಾಣ, ಇಲ್ಲಿಂದ ಬಾಲ್ಯದಿಂದ ಬೆಳೆದು ಭಕ್ತಿಯ ಒಂದು ಸೇವೆಗಳನ್ನು ಮಾಡುತ್ತಾ, ಅವರ ತಂದೆ ತಾಯಿ ಕೂಡ ಶುದ್ಧವಾದ ಭಕ್ತರಾಗಿದ್ದರು. ಅವರ ಒಂದು ನಿರ್ದೇಶನದಲ್ಲಿ ಬೆಳೆದು ನಾನಾ ರೀತಿ ಹಬ್ಬಗಳನ್ನು ಆಚರಣೆ ಮಾಡುತ್ತಾ ಕ್ರಮೇಣವಾಗಿ ಯುವಕ ಅವಸ್ಥೆಯಲ್ಲಿ ಸುಮಾರು 25 ವರ್ಷದಲ್ಲಿ ಅವರ ಗುರುಗಳು ಶ್ರೀಲ ಭಕ್ತಿ ಸಿದ್ಧಾಂತ ಸ್ವಾಮಿ ಠಾಕೂರನ್ನು ಭೇಟಿಯಾಗಿ ಅವರಿಂದ ಉಪದೇಶವನ್ನು ಪಡ್ಕೊಂಡು ಕ್ರಮೇಣವಾಗಿ ಗೃಹಸ್ಥ ಜೀವನ ನಡೆಸಿ ಅನಂತರ ಸನ್ಯಾಸವನ್ನು ಸ್ವೀಕಾರ ಮಾಡಿ ಒಂದು ಗೂಡ್ ಶಿಪ್, ಜಲದೂತ ಅನ್ನುವಂಥ ಗೂಡ್ ಶಿಪ್ಪಲ್ಲಿ 1965ರಲ್ಲಿ ಭಾರತದಿಂದ ನ್ಯೂಯಾರ್ಕ್ ಹೋಗಿ 1966ರಲ್ಲಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ ಅನ್ನೋದನ್ನು ಸ್ಥಾಪನೆ ಮಾಡಿ ಈ ಸಮಸ್ತ ಭೂಮಿಯನ್ನು 14 ಬಾರಿ ಸಂಚಾರ ಮಾಡುತ್ತಾ ಅವರ ಜೀವಾವಧಿಯಲ್ಲಿ 10 ವರ್ಷ ನಂತರ ಅಮೆರಿಕಕ್ಕೆ ಹೋದ್ಮೇಲಿಂದ 1977ರ ತನಕ 108 ಮಂದಿರಗಳನ್ನು ಸ್ಥಾಪನೆ ಮಾಡಿ ಜಗತ್ತಿಗೆ ಕೃಷ್ಣ ಭಕ್ತಿಯನ್ನು ಅವರು ನೀಡಿದ್ದಾರೆ. ಆದ್ದರಿಂದ ಇಂತಹ ಒಂದು ದಿವ್ಯ ವ್ಯಕ್ತಿಯ ಒಂದು ಲೀಲೆಗಳನ್ನು ಚರ್ಚೆ ಮಾಡಿ ಆನಂದಿಸಿ ಅಂತೂ ಇವರು ಮುನ್ನಡಿ ಬರೆದಿದ್ದಾರೆ. ಪ್ರಥಮ ಅಧ್ಯಾಯ
ಪ್ರಥಮ ಅಧ್ಯಾಯ ಶ್ರೀ ಪ್ರಭುಪಾದರ ಜನ್ಮ ಲೀಲೆಗಳು ಹಾಗೂ ಬಾಲ್ಯ ಲೀಲೆಗಳು. ಸೊ ಇಂದು 1896 ಸೆಪ್ಟೆಂಬರ್ 1 ಭಾರತದಲ್ಲಿ ಎಲ್ಲ ಜನರು ಉತ್ಸಾಹದಿಂದ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. 1896ರಲ್ಲಿ ಎಲ್ಲ ಮುಸ್ಲಿಮರು ಕೂಡ ಒಂದು ಬಾಂಧವ್ಯತೆಯಿಂದ ಅನೇಕ ಹಿಂದೂ ಹಬ್ಬಗಳನ್ನು ಕೂಡ ಆಚರಣೆ ಮಾಡ್ತಾ ಇದ್ರು ಜೊತೆಯಲ್ಲಿ. ಸೊ ಅದರಿಂದ ಇಂತಹ ಒಂದು ಸಮಯ ಎಲ್ಲರೂ ಕೂಡ ಜೊತೆ ಕೂಡಿ ಜನ್ಮಾಷ್ಟಮಿ ಕೃಷ್ಣನ ದಿವ್ಯವಾದಂತಹ ಲೀಲೆಗಳನ್ನು ಚರ್ಚೆ ಮಾಡುವಂಥದ್ದು, ಭಾಗವತ ಪಠಣ ಮಾಡುವಂಥದ್ದು, ಮಂದಿರಗಳಲ್ಲೂ ಅನೇಕ ಮಂತ್ರಗಳಿಂದ ಜಪಿಸುತ್ತಾ ಭಕ್ತಾದಿಗಳು ಹೋಗಿ ದರ್ಶನ ಮಾಡ್ತಾ ಇರುವಂಥದ್ದು ಇದೆಲ್ಲ ನಡೀತಾ ಇತ್ತು. ಅಂತಹ ಒಂದು ಸಮಯ ಅನೇಕ ವೈಷ್ಣವರು ಉಪವಾಸ ಕೈಗೊಳ್ತಾ ಇದ್ದಾರೆ. ಭಗವಂತ ಕೃಷ್ಣನ ಸಂತೋಷಕ್ಕೋಸ್ಕರ ತಪಸ್ಸುಗಳನ್ನು ಮಾಡ್ತಾ ಇದ್ದಾರೆ. ಅವರ ತಂದೆ ತಾಯಿ ಗೌರ್ ಮೋಹನ್ ಡೇ ಹಾಗೂ ತಾಯಿ ರಜನಿ. ಸೊ ಇವರು ಒಂದು ವೈಶ್ಯ ಕುಲದಲ್ಲಿ, ಮಲಿಕ್ಸ್ ಅನ್ನುವಂತಹ ವೈಶ್ಯ ಕುಲದಲ್ಲಿ ಬಂದಂಥವರು. ಮೂಲತಃವಾಗಿ ಅವರ ಸಮಯದಲ್ಲಿ ಬಟ್ಟೆ ವ್ಯಾಪಾರ ಹಾಗೂ ಚಿನ್ನದ ವ್ಯಾಪಾರವನ್ನು ಮಾಡ್ತಾಯಿದ್ರು. ಸೊ ವೈಶ್ಯ ವರ್ಣದಲ್ಲಿ ಇವರು ಇದ್ದಂತಹದ್ದು. ಅವರು ತುಂಬ ಅಪಾರವಾದ ಭಕ್ತಿ ಭಗವಂತ ಕೃಷ್ಣನ ಮೇಲೆ. ಸೊ ಇಂತಹ ಒಂದು ಪರಿವಾರ ಅವರು ಕೂಡ ತಪಸ್ಸೆ ಮಾಡ್ತಾ ಇದ್ದಾರೆ. ಜನ್ಮಾಷ್ಟಮಿ ಮರುದಿವಸ ನಂದೋತ್ಸವ. ಸೊ ನಂದ ಮಹಾರಾಜ ಕೃಷ್ಣ ಜನನ ಆದಮೇಲೆ ಮರುದಿವಸ ಒಂದು ದೊಡ್ಡ ಹಬ್ಬ ಆಚರಣೆ ಮಾಡ್ತಾನೆ. ಎಲ್ಲರಿಗೂ ಕೂಡ ಊಟ ಬಡಿಸ್ತಾನೆ, ಯಾಕಂದರೆ ಕೃಷ್ಣ ಹುಟ್ಟಿದ್ದಾನೆ ಅಂತ. ಸೊ ಕೃಷ್ಣ ಹುಟ್ಟಿದಾಗ ರಾತ್ರಿ 12 ಗಂಟೆ, ಅವಾಗೇನು ಮಾಡಲಿಕ್ಕಾಗಲಿಲ್ಲ. ಮರುದಿವಸ ಊರಿಗೆಲ್ಲ ಹಬ್ಬ ಹಂಚ್ತಾನೆ. ಸೊ ಅದಕ್ಕೆ ನಂದೋತ್ಸವ ಅಂತ ಹೇಳ್ತೀವಿ. ಸೊ ಆ ದಿವಸವೇ ಸೆಪ್ಟೆಂಬರ್ 1, 1896 ಆ ದಿವಸ ಪ್ರಭುಪಾದರು ಜನನ ಆಗ್ತಾರೆ. ಸೊ ಪ್ರಭುಪಾದರು ಜನನವಾದಾಗ ಸೊ ಈ ರೀತಿ ಆ ವಾತಾವರಣ ಯಾವ ರೀತಿ ಇತ್ತು, ಎಲ್ಲರೂ ಕೂಡ ಕೃಷ್ಣ ಭಕ್ತಿಯಲ್ಲಿ ಮುಳುಗಿದ್ರು. ಅಂತಹ ಒಂದು ದಿವ್ಯವಾದಂತಹ ಒಂದು ವಾತಾವರಣದಲ್ಲಿ ಇಲ್ಲಿ ಕೃಷ್ಣ ಭಕ್ತಿ ಎಲ್ಲರೂ ಕೂಡ ಸ್ಮರಣೆ ಮಾಡ್ತಾರೆ, ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಶ್ರೀ ಪ್ರಭುಪಾದರು ಪ್ರಕಟವಾದರು. ಈ ರೀತಿ ಜನರಲ್ಲೇ ತೋರಿಸ್ತಾ ಇದ್ದಾರೆ. ಸೊ ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡುವಂತಹ ವ್ಯಕ್ತಿ ನಾನು ಅನ್ನೋದೊಂದು ತೋರಿಸ್ಕೊಡ್ತಾ ಇದ್ದಾರೆ. ಅವರ ತಾತ ಅವರಿಗೆ ಬಾಲ್ಯದಲ್ಲಿ ಅವರಿಗೆ ಒಂದು ಹೆಸರು ಕೊಡ್ತಾರೆ, ನಂದುಲಾಲ್ ಅಂತ. ಸೊ ನಂದುಲಾಲ್ ಅಂತ ಹೇಳಿಕೆ ನಂದ ಮಹಾರಾಜ ನಂದೋತ್ಸವ ಆಚರಣೆ ಮಾಡೋ ಆ ದಿವಸ ಹುಟ್ಟಿರೋ ಕಾರಣ ನಂದುಲಾಲ್ ಅಂತ ಅವ್ರು ಕೊಡ್ತಾರೆ. ಅವರ ತಂದೆ ತಾಯಿ ಅವರಿಗೆ ಅಭಯಚರಣ ಅಂತ ನಾಮಕರಣ ಮಾಡ್ತಾರೆ. ಸೊ ಅಭಯಚರಣ ಜನ್ಮನಾಮ. ಸೊ ಇವತ್ತು ಕೂಡ ಅವರ ಜನ್ಮಸ್ಥಳ ಕೋಲ್ಕತ್ತಾದಲ್ಲಿದೆ. ಸೊ ಕೋಲ್ಕತ್ತಾದಲ್ಲಿ ಒಂದು ಸಣ್ಣ ಒಂದು ಮನೆ ಹಾಗೂ ಅಲ್ಲಿ ಒಂದು ಹಲಸಿನ ಮರದ ಕೆಳಗಡೆ ಅವರ ಜನನ ಅದು ಆಗುತ್ತೆ. ಜಾಕ್ ಫ್ರೂಟ್ ಟ್ರೀ. ಸೊ ಜಾಕ್ ಫ್ರೂಟ್ ಟ್ರೀ ಇವತ್ತು ಕೂಡ ನಾವು ಹೋದಾಗ ಇವತ್ತು ಇಸ್ಕಾನ್ ಭಕ್ತಾದಿಗಳು ಆ ಒಂದು ಜಾಗವನ್ನು ತಮ್ಮ ಒಂದು ನಿರ್ದೇಶನ ತಗೊಂಡೋಗಿದ್ದಾರೆ. ಹಾಗೂ ಅಲ್ಲಿ ಒಂದು ಶ್ರೀಲ ಪ್ರಭುಪಾದರ ಮ್ಯೂಸಿಯಂ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಲವಾರು ವರ್ಷಗಳ ನಂತರ ಅದು ಇಸ್ಕಾನ್ ಸಂಸ್ಥೆಗೆ ವಶಕ್ಕೆ ಬಂದಿದೆ. ಆಗ ಅವರ ತಂದೆ ತಾಯಿ ಒಬ್ಬ ಭವಿಷ್ಯ ಶಾಸ್ತ್ರ ಜ್ಯೋತಿಷ್ಯರನ್ನು ಕರೀತಾರೆ, ಬನ್ನಿ ನೋಡಿ ನಮ್ಮ ಮಗುನ ಭವಿಷ್ಯ ಏನಿದೆ ಅಂತ. ಆಗ ಭವಿಷ್ಯ ನೋಡುವಂಥ ವ್ಯಕ್ತಿ ಹೇಳ್ತಾನೆ, ನಿಮ್ಮ ಪುತ್ರ 70 ವರ್ಷ ಆದಾಗ ಸಮುದ್ರವನ್ನು ದಾಟಿ ಹೋಗ್ತಾರೆ ಹಾಗೂ 108 ಮಂದಿರಗಳನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ಅವರ ಜ್ಯೋತಿಷ್ಯರು ಆವಾಗ ಮುನ್ನುಡಿತಾರೆ, ಭವಿಷ್ಯವಾಣಿ ನುಡಿತಾರೆ. ಸೊ ಇದು ಕೇವಲ ಈ ದಿನ ಅನ್ಬೋದು, ಯಾರೋ ಜ್ಯೋತಿಷ್ಯನ ಹೇಳಿರ್ಬೋದು ಅಂತ. ಆದರೆ ಶ್ರೀಲ ಪ್ರಭುಪಾದರ ಬಗ್ಗೆ ವಿವರಣೆ ಶಾಸ್ತ್ರದಲ್ಲಿ 500 ವರ್ಷಗಳ ಹಿಂದೆನೂ ಕೂಡ ವಿವರಣೆ ಇದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಇದರ ಭವಿಷ್ಯ ನೋಡ್ತಿದ್ರು. ಹಾಗೂ ಬೇರೆ ಪುರಾಣಗಳಲ್ಲೂ ಕೂಡ ವಿವರಣೆ ಇದೆ. ಒಬ್ಬ ವ್ಯಕ್ತಿ ಬರ್ತಾನೆ, ಯಾವ ವ್ಯಕ್ತಿ ಬರ್ತಾನೆ, ಕೃಷ್ಣ ಭಕ್ತಿಯನ್ನು ವಿಶ್ವಾದ್ಯಂತ ಪ್ರಚಾರ ಮಾಡುವಂಥ ವ್ಯಕ್ತಿ ಬರ್ತಾರೆ ಅನ್ನುವಂಥದ್ದು ಪುರಾಣಗಳಲ್ಲೂ ಕೂಡ ಇದೆ. ಚೈತನ್ಯ ಭಾಗವತ ಅಂತ್ಯಲೀಲಾ 4ನೇ ಅಧ್ಯಾಯ 126ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಪೃಥ್ವಿ ಪರ್ಯಂತ ಯತ ಆಚೆ ದೇಶೆ ಗ್ರಾಮ ಸರ್ವತ್ರ ಸಂಚಾರ ಹೊಯ್ಬೆ ಮೊರ ನಾಮ. ಚೈತನ್ಯ ಮಹಾಪ್ರಭು ಹೇಳಿದ್ರು 500 ವರ್ಷಗಳ ಹಿಂದೆ. ಅವ್ರು ಹೇಳಿದ್ರು, ವಿಶ್ವದಲ್ಲಿ ಎಲ್ಲೆಲ್ಲ ನಗರಗಳಿದೆ, ಹಳ್ಳಿಗಳಿದೆ, ನಗರಾದಿ ಗ್ರಾಮಗಳಿದೆ, ಅಲ್ಲೆಲ್ಲವೂ ಕೂಡ ನನ್ನ ಒಂದು ದಿವ್ಯನಾಮ ಪ್ರಚಾರ ಆಗತ್ತೆ ಅಂತ ಹೇಳಿದ್ರು. ಅದು ಶ್ರೀಲ ಪ್ರಭುಪಾದರಿಂದ ಪೂರ್ಣ ಆಯಿತು. ಅದಕ್ಕಿಂತ ಮುಂಚೆ ಅಂದರೆ 500 ವರ್ಷಗಳ ಹಿಂದೆ ಹೇಳಿದಂಥದ್ದಲ್ಲಿ ತನಕ ಬೇರೆ ಯಾರು ಚೈತನ್ಯ ಮಹಾಪ್ರಭುಗಳ ನಾಮವನ್ನು ಪ್ರಚಾರ
ಹೋಗಿಲ್ಲ ಭಾರತದ ಹೊರಗಡೆ. ಪ್ರಥಮವಾಗಿ ಹೋದಂತಹದ್ದು ಶ್ರೀಲ ಪ್ರಭುಪಾದರಿಂದ. ಅದರಿಂದ ಅವರು ಈ ವ್ಯಕ್ತಿಯ ಬಗ್ಗೆನೇ ವಿವರಣೆ ಮಾಡ್ತಾ ಇದ್ದಾರೆ. ಹಾಗೂ ಚೈತನ್ಯ ಮಂಗಳ ಸೂತ್ರ 12 564 ಹೇಳಲಾಗಿದೆ, ಯದಿ ಪಾಪಿ ಚಡೆ ಧರ್ಮ ದೂರದೇಶೇ ಯಯ ಮೋರ ಸೇನಾಪತಿ ಭಕ್ತ ಯೈವೇ ತಥಾಯ. ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ನಾನು ಭಾರತದಲ್ಲಿ ಕೃಷ್ಣ ಭಕ್ತಿಯ ಪ್ರಚಾರ ಮಾಡ್ತೀನಿ. ಆಗ ಕೆಲವು ಮಂದಿ ಇಲ್ಲಿಂದ ಓಡೋಗ್ಬಿಡ್ತಾರೆ, ನಾನು ಕೃಷ್ಣ ಭಕ್ತಿ ಮಾಡಲ್ಲ ಅಂತ. ಓಡೋದ್ರು ಕೂಡ ನನ್ನೊಬ್ಬ ಸೇನಾಧಿಪತಿ ಭಕ್ತ ಬರ್ತಾನೆ, ಅಲ್ಲಿ ಓಡೋಗಿ ಅವ್ರಿಗೂ ಕೂಡ ಅಲ್ಲಿ ಕೃಷ್ಣ ಭಕ್ತಿ ಕೊಡ್ತಾನೆ ಅಂತ. ಓಡೋದ್ರು ಕೂಡ ಬಿಡೋದಿಲ್ಲ, ಓಡೋಗರಿಂದ ಓಡಿ ಅವರು ಕೃಷ್ಣ ಭಕ್ತಿ ಕೊಡ್ತಾರೆ. ಮೊರ ಸೇನಾಧಿಪತಿ ಭಕ್ತ. ಅದು ಶ್ರೀಲ ಪ್ರಭುಪಾದರು. ಚೈತನ್ಯ ಮಹಾಪ್ರಭು ಭಾರತದಲ್ಲಿ ಸಂಚಾರ ಮಾಡಿದ್ರು, ದೇಶ ಎಲ್ಲ ಹೋಗಿ ಕೃಷ್ಣ ಭಕ್ತಿಯ ಪ್ರಚಾರ ಭಾರತದಲ್ಲಿ ಮಾಡಿದ್ರು. ಅವರು ಸ್ವತಃ ಭಾರತ ಆಚೆ ಹೋಗಲಿಲ್ಲ. ಆದರೆ ಯಾರು ಹೋಗಿದ್ದು, ಮುಂದೆ ಅವರ ಶಿಷ್ಯ ಪರಂಪರೆ ಬಂದಂತಹ ಶ್ರೀಲ ಪ್ರಭುಪಾದರು. ದುಷ್ಟರು ಯುದ್ಧದಲ್ಲಿ ಓಡೋಗ್ಬಿಟ್ರೆ ಅಟ್ಟಿಸ್ಕೊಂಡು ಹೋಗಿ ಅವನ್ನ ಸಾಯಿಸಕ್ಕೆ ಹೋಗ್ತಾರೆ. ಅಂದರೆ ಭಕ್ತರ ಗುಣ ಏನು, ಭಕ್ತಿ ಮಾಡಲ್ಲ ಅಂತ ಓಡೋದ್ರು ಕೂಡ ಹಿಂದೆ ಓಡೋಡಿ ಹೋಗಿ ಭಕ್ತಿಯನ್ನು ಕೊಡ್ತಾರೆ. ಇದು ಕೃಪಾಮಯಿ. ಭಗವಂತ ಕೃಷ್ಣ ಕೃಪಾಮಯಿ, ಅವನಿಗಿಂತ ಕೃಪಾಮಯಿ ಶ್ರೀ ಚೈತನ್ಯ ಮಹಾಪ್ರಭು, ಅವರಿಗಿಂತ ಕೃಪಾಮಯಿ ಯಾರು? ಅಭಯಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ. ಬೇಡ ಬೇಡ ಅಂದರೂ ಕೂಡ ಇಲ್ಲ, ನೀವು ಉದ್ಧಾರ ಆಗ್ತೀಯಾ, ಉದ್ಧಾರ ಆಗಬೇಕು ಅಂತ ಹೇಳಿ ಕೊಟ್ಟಂಥವರು ಕೃಷ್ಣ ಭಕ್ತಿ ಕೊಂಡ ಶ್ರೀಲ ಪ್ರಭುಪಾದರು. ಭವಿಷ್ಯ ಪುರಾಣದಲ್ಲಿ ಹೇಳಲಾಗಿದೆ, ಕಶ್ಯಪ ಮುನಿಗಳ ಪೀಳಿಗೆಯಲ್ಲಿ ಕಶ್ಯಪ ಮುನಿಗೆ ಅನೇಕ ಹೆಂಡತಿಯರಿದ್ರು. ಬೇರೆ ಬೇರೆ ಹೆಂಡತಿಯರಿಂದ ಬೇರೆ ಬೇರೆ ತರಹದ ಯೋನಿಗಳು ಬಂತು. ದೈತ್ಯರು, ದೇವತೆಗಳು, ರಾಕ್ಷಸರು, ಆಕಳುಗಳು, ಬೇರೆ ಬೇರೆ ಜೀವರಾಶಿಗಳು ಬಂತು. ಸೊ ಅದರಲ್ಲಿ ಹೇಳ್ತಾರೆ, ಕಶ್ಯಪ ಮುನಿಗಳ ಒಂದು ದೈತ್ಯರು, ಈ ದೈತ್ಯರು ಶೂದ್ರರೆಲ್ಲ ಸೇರಿ ಪಾಶ್ಚಾತ್ಯ ದೇಶದಲ್ಲಿ ಅವರು ಏನಾಗ್ತಾರೆ, ಕ್ರಮೇಣವಾಗಿ ದೀಕ್ಷೆ ಪಡೆದು ಬ್ರಾಹ್ಮಣರಾಗ್ತಾರೆ ಕಲಿಯುಗದಲ್ಲಿ. ಸೊ ಕಲಿಯುಗದಲ್ಲಿ ಏನಾಗುತ್ತೆ, ಕಲಿಯುಗದಲ್ಲಿ ಬ್ರಾಹ್ಮಣ ಕುಲ ಅನ್ನೋದು ಅಷ್ಟು ಪ್ರಾಮುಖ್ಯ ಇರೋದಿಲ್ಲ. ಆದರೆ ಈ ಪಾಶ್ಚಾತ್ಯ ದೇಶದಂಥ ದೈತ್ಯ ಕುಲದವರು ಹೇಳ್ತಾರೆ ಯಾವ ರೀತಿ ಅವರು ದೀಕ್ಷಾ ಪಡ್ಕೋತಾರೆ. ಸೊ ದೀಕ್ಷಾ ಪಡ್ಕೊಂಡು ಬ್ರಾಹ್ಮಣರಾಗ್ತಾರೆ. ದೈತ್ಯ ಕುಲದಿಂದ ಬ್ರಾಹ್ಮಣರಾಗಿ ಅವರು ಶ್ರೀಮದ್ ಭಾಗವತದಲ್ಲಿ ಪರಿಣಿತರಾಗ್ತಾರೆ. ಹಾಗೂ ಈ ಸಂಕೀರ್ತನ ಯಜ್ಞವನ್ನು ಪ್ರಚಾರ ಮಾಡ್ತಾರೆ ಅಂತ ಭವಿಷ್ಯವಾಣಿದೆ ಭವಿಷ್ಯ ಪುರಾಣ. ಭಾರತದಲ್ಲಿ ಅನೇಕ ಪಂಡಿತರು ನಾನಾ ವೇದಗಳನ್ನು ಪಠಣ ಮಾಡ್ತಾರೆ. ಅವರಿಗೆ ಭಾಗವತ ಮೇಲೆ ಆಸಕ್ತಿ ಇಲ್ಲ. ಭಾಗವತ ಮೇಲೆ ಆಸಕ್ತಿ ಇರುವಂಥವ್ರು ಎಲ್ಲ ಪಾಶ್ಚಾತ್ಯ ದೇಶದವರೇ. ಶ್ರೀಲ ಪ್ರಭುಪಾದರ ಅನುಯಾಯಿಗಳು ಯಾರೆಲ್ಲ ಇದ್ದಾರೆ, ಭಾಗವತ ಮೇಲೆ ಪರಿಣಿತರಾಗಿದ್ದಾರೆ. ಅವರಿಗೆ ವೇದ ಮಂತ್ರಗಳು ಅಷ್ಟು ಗೊತ್ತಿಲ್ಲದೆ ಇರ್ಬೋದು, ನಾನಾ ರೀತಿ ಪೂಜಾ ಸೇನೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಭಾಗವತದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇವತ್ತಿನ ದಿವಸ ಪ್ರವಚನಗಳು ಒಳ್ಳೆಯ ಪ್ರವಚನ ಕೊಡ್ತಾ ಇರುವಂಥವರು ಎಲ್ಲ ಪಾಶ್ಚಾತ್ಯ ದೇಶದ ಜನರು. ಸೊ ಅಂದರೆ ಭವಿಷ್ಯ ಪುರಾಣ ಪ್ರಕಟಣೆ ಮಾಡ್ತಾ ಇದೆ. ಸೊ ಇವರೆಲ್ಲ ಯಾರು? ಇಸ್ಕಾನ್ ಸಂಸ್ಥೆಯ ಸದಸ್ಯರು. ದೇಶ ವಿದೇಶಗಳಲ್ಲಿ ಇವತ್ತಿನ ದಿವಸ ಶ್ರೀಮದ್ ಭಾಗವತವನ್ನು ಪಠಣ ಮಾಡುತ್ತಾ ಅದರ ವಿವರಣೆ ಮಾಡ್ತಾ ಇರುವಂಥವರು ಇಸ್ಕಾನ್ ಸಂಸ್ಥೆ ಸದಸ್ಯರು. ಅದನ್ನು ಸ್ಥಾಪನೆ ಮಾಡಿದಂಥವರು ಅಭಯಚರಣಾರವಿಂದ ಶ್ರೀಲ ಪ್ರಭುಪಾದ. ಸೊ ಇದು ಭವಿಷ್ಯ ಪುರಾಣದಲ್ಲಿ ಇದೆ. ಸೊ ಇದಲ್ಲದೆ ಶ್ರೀಪಾದ್ ಮಧ್ವಾಚಾರ್ಯ, ಸೊ ಉಡುಪಿ ಸ್ಥಾಪನೆ ಮಠ ಸ್ಥಾಪನೆ ಮಾಡಿ ಶ್ರೀಪಾದ್ ಮಧ್ವಾಚಾರ್ಯರು ಕೂಡ ಹೇಳಿದ್ದಾರೆ. ಈಗ ಅವರ ಒಂದು ವಾಕ್ಯ ಅನುಮಧ್ವ ವಿಜಯ ಅನ್ನುವಂತಹ ಗ್ರಂಥದಲ್ಲಿ ಉಲ್ಲೇಖ ಇದೆ. ಅವ್ರು ಹೇಳ್ತಾ ಇದ್ದಾರೆ, ಸೊ ಇನ್ನು ಮುಂದೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಜೀವ ಹಾಗೂ ಹರಿಯ ವ್ಯತ್ಯಾಸವನ್ನು, ನಿಜವಾದಂತಹ ಜ್ಞಾನವನ್ನು ಹಾಗೂ ಹರಿ ಸೇವೆಯನ್ನು ಶೀಘ್ರವಾಗಿ ಪ್ರಚಾರ ಮಾಡ್ತಾರೆ. ಶ್ರೀ ಮಧ್ವಾಚಾರ್ಯ ಅನೇಕ ಗ್ರಂಥಗಳು ಬರೆದ್ರು, ಆದರೆ ಅವರು ಕೂಡ ಭಾರತದಿಂದ ಹೊರಗೆ ಹೋಗಿಲ್ಲ. ಅವ್ರು ಹೇಳಿಲ್ಲ ನನ್ನ ಮಠದಿಂದಲೇ ಯಾರೋ ಬರ್ತಾರೆ ಅಂತ ಹೇಳಿಲ್ಲ. ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಶ್ರೀ ಹರಿಯ ಶುದ್ಧ ಭಕ್ತಿಯನ್ನು ವಿಶ್ವಾದ್ಯಂತ ಪ್ರಚಾರ ಮಾಡ್ತಾರೆ ಅಂತ. ಉಡುಪಿ ಮಠದವರು ಆಗಿಲ್ಲ, ಹಾಗಾಗಿದ್ದು ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯದ ಶ್ರೀಲ ಪ್ರಭುಪಾದರು. ಸೊ ಮಧ್ವಾಚಾರ್ಯರು ನೇರವಾಗಿ ಹೇಳಿಲ್ಲ, ಅದು ಸೂಕ್ಷ್ಮವಾಗಿ ಹೇಳಿದರು. ಅಂದರೆ ಪ್ರಭುಪಾದರ ಬಗ್ಗೆ ಹೇಳಿದ್ದಾರೆ. ಪ್ರಚಾರ ಮಾಡಿದಂಥವ್ರು ಯಾರು? ಶ್ರೀಲ ಪ್ರಭುಪಾದರು. ಸೊ ಪ್ರಥಮವಾಗಿ ವಿಶ್ವಾದ್ಯಂತ ಪ್ರಚಾರ ಮಾಡಿದಂಥವರು ಹರಿಭಕ್ತಿಯನ್ನು ಎಲ್ಲರಿಗೂ ನೀಡಿದರು. ಎಲ್ಲ ಹಿಪ್ಪಿಗಳಿದ್ರು. 1965 1965 ಹೋದಾಗ ಡ್ರಗ್ ಅಡಿಕ್ಟ್ಸ್ಗಳಾಗಿದ್ರು, ಡ್ರಗ್ಸ್ ತಗೋತಾ ಇದ್ರು, ಎಲ್ಲ ರೀತಿ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ರು. ಆದರೆ ಅಂಥವರಿಗೆ ಕೃಷ್ಣ ಭಕ್ತಿಯನ್ನು ಕೊಟ್ಟವ್ರನ್ನ ಬದಲಾಯಿಸಿದ್ರು. ಸಾಮಾನ್ಯವಾಗಿ ಸಾಧು ಸಂತರ ಹತ್ರ ಹೋಗೋದಿಲ್ಲ, ಯಾಕೆ ಅವ್ರ ಚಿಂತನೆ ಅವ್ರ ಸಂಘ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಅವ್ರನ್ನ ದೂರ ಸರ್ಕೋತಾರೆ. ಪ್ರಭುಪಾದಲ್ಲಿ ಹೋಗಿ ಉದ್ಧಾರ ಮಾಡಬೇಕು, ಕಲಿಯುಗದಲ್ಲಿ ಜನ ಭಕ್ತಿ ಮಾಡಬೇಕು ಅಂತ ಹೇಳಿ ಅದರ ಪ್ರಚಾರ ಮಾಡಿದ್ರು. ಅದರಿಂದ ಶ್ರೀ ಪ್ರಭುಪಾದರ ಶ್ರೀ ಮಧ್ವಾಚಾರ್ಯರ ಒಂದು ಭವಿಷ್ಯವಾಣಿಯ ಮುಖಾಂತರವೂ ಕೂಡ ಶ್ರೀ ಪ್ರಭುಪಾದರು ಜಗದ್ಗುರು. ಸೊ ಜಗದ್ಗುರು ಕೇವಲ ಯಾವುದೋ ಒಂದು ಮಠ ಮಾಡ್ಕೊಂಡ್ಬಿಟ್ಟು ಒಂದಿಷ್ಟು ಜನರಿಗೆ ಕೇಳ್ಕೊಂಡ್ರೆ ಜಗದ್ಗುರು ಆಗೋದಿಲ್ಲ. ಎಲ್ಲ ಬ್ಯಾನರ್ಗಳು ನೋಡ್ತೀವಿ, ಜಗದ್ಗುರು ಅಂತ ಟೈಟ್ಲ್ಗಳು ತೋರಿಸ್ತಾರೆ. ಜಗದ್ಗುರು 108 1008 ಶ್ರೀ 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 ಇವರು ಮಠಾಧೀಶರು ಅಂತ. ಆದರೆ ಊರು ಬಿಟ್ಟು ಆಚೆನೇ ಹೋಗಿರೋದಿಲ್ಲ. ಭಗವಂತನ ಬಗ್ಗೆ ಏನೂ ಜ್ಞಾನವೂ ಇರೋದಿಲ್ಲ, ಭಾಗವತ ಓದಿರೋದಿಲ್ಲ, ಭಗವದ್ಗೀತೆ ಓದಿರೋದಿಲ್ಲ, ಒಂದು ಮಾತರ ಬಗ್ಗೆ ಹೇಳೋದಿಲ್ಲ. ಹೇಳಿದ್ರೆ ಬಹುಶಃ ನಾನೇ ಭಗವಂತ ಅಂತ ಹೇಳ್ಬಿಡ್ತಾರೆ.
ಬನ್ನಿ ನನ್ನ ಪಾದಗಳು ಮುಟ್ಕೊಡಿ ಆಶೀರ್ವಾದ ಪಡ್ಕೊಳ್ತೆ ತಮ್ಮ ಪಾದಗಳನ್ನು ಕೊಟ್ಟು ಪಾದ ಪೂಜೆ ಮಾಡಿಸ್ಕೋತಾರೆ. ಅನೇಕ ದುಡ್ಡು ಸಹ ಕೊಡಿ, ಏನು ಬೇಕಾದ್ರೂ ಮಾಡಿ, ಹಣನನ್ನು ಕೊಡಿ, ನನ್ನ ಮಠನ ಉದ್ಧಾರ ಮಾಡಿ ನೀವು ಆರಾಮಾಗಿರಿ ಅಂತ ಹೇಳ್ತಾರೆ. ಆದರೆ ನಿಯಮಗಳನ್ನು ಕೊಟ್ಟು ನಿಯಮಗಳನ್ನು ಪಾಲನೆ ಮಾಡಿಸಿ ಕೃಷ್ಣ ಭಕ್ತಿಯನ್ನು ನಿಯಮಿತ ರೂಪದಲ್ಲಿ ಪ್ರಚಾರ ಮಾಡಿದಂಥ ವ್ಯಕ್ತಿ ಶ್ರೀಲ ಪ್ರಭುಪಾದ. ಸುಮ್ಮನೆ ಅಲ್ಲಿ ಕೃಷ್ಣ ಭಕ್ತಿ ಮಾಡ್ತಾ ಇಲ್ಲ, ಅವರು ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ. ಮದ್ಯಪಾನ ಇಲ್ಲ, ಜೂಜಾಟ ಇಲ್ಲ, ಮಾಂಸಭಕ್ಷಣೆ ಇಲ್ಲ, ಅನೈತಿಕ ಸಂಬಂಧ ಇಲ್ಲ, 4 ನಿಯಮಗಳು ಮಾಡ್ತಾ ಜೊತೆಯಲ್ಲಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಇತಿ ಷೋಡಶಕಂ ನಾಮ್ನಾಂ ಕಲಿಕಲ್ಮಷ ನಾಶನಂ ನಾತಃ ಪರೋತೋರೋಪಾಯ ಸರ್ವವೇದೇಶು ದೃಶ್ಯತೆ. ಕಲಿಸಂತಾನ ಉಪನಿಷತ್ತಲ್ಲಿ ಕಲಿಯುಗ ಧರ್ಮ ಈ ಹರೇ ಕೃಷ್ಣ ಮಹಾಮಂತ್ರ ಅಂತ ಪ್ರಚಾರ ಹೇಳಲಾಗಿದೆ. ಅದರಿಂದ ಈ ಒಂದು ಧರ್ಮದ ಸ್ಥಾಪನೆ ಮಾಡಲಿಕ್ಕೆ ಮುಂದಾದಂಥವರು ಶ್ರೀಲ ಪ್ರಭುಪಾದರು. ಇದು ಧರ್ಮ, ಕಲಿಯುಗದ ಧರ್ಮ. ಇದು ಹರೇ ಕೃಷ್ಣ ಮಹಾಮಂತ್ರ ಜಪಿಸುವಂಥದ್ದು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಯುಗತೆ ಕೃಷ್ಣ ಹೇಳಿದ್ದಾನೆ. ಸೊ ಕೆಲವೊಮ್ಮೆ ಸ್ವತಃ ಬರ್ತಾನೆ, ಕೆಲವೊಮ್ಮೆ ತನ್ನ ನಿಕಟವಾದಂತಹ ಭಕ್ತಾದಿಗಳನ್ನು ಕಳಿಸ್ತಾರೆ. ಸೊ ಅವರು ಪ್ರಭುಪಾದರು, ಯಾಕಂದರೆ ಅವರು ಧರ್ಮದ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದರಿಂದ ಅಂತಹ ಒಂದು ವ್ಯಕ್ತಿಗೆ ಶಕ್ತ್ಯಾವೇಶ ಅವತಾರ ಅಂತ ಕರಿತೀವಿ. ಭಗವಂತ ತೀವ್ರವಾದ ಶಕ್ತಿಯನ್ನು ಕೊಟ್ಟು ಒಂದು ಜೀವಿಯ ಮೂಲಕ ಜೀವಾತ್ಮ, ಪ್ರಭುಪಾದರನ್ನು ಭಗವಂತ ಅಂತ ಹೇಳೋದಿಲ್ಲ, ಭಗವಂತನ ಶುದ್ಧವಾದಂತಹ ಭಕ್ತರು, ಮುಕ್ತಾತ್ಮರು, ಯತಿಗಳು. ಸೊ ಅವ್ರ ಮುಖಾಂತರ ಭಗವಂತ ಕೃಷ್ಣ ಧರ್ಮದ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇದು ಅಧಿಕೃತವಾದಂತಹ ಒಂದು ಮಾರ್ಗ. ಇದೆಲ್ಲ ಯಾಕೆ ತಿಳಿಬೇಕಾಗಿರುವಂಥದ್ದು, ಇದು ಅಧಿಕೃತ. ನಾವು ಯಾವುದ್ಯಾವುದೋ ವ್ಯಕ್ತಿಗಳು ಯಾವುದಾದ್ರು ಮಠಗಳಿಗೆ ಹೋಗ್ಬಿಟ್ಟು ಯಾರೆಲ್ಲ ಕಾವಿ ಬಟ್ಟೆ ಹಾಕೋತಾರೆ ಎಲ್ಲ ಗುರುಗಳು ಅಂತ ಆಗೋದಿಲ್ಲ. ಅವ್ರು ಹೇಳುವಂಥ ವಾಕ್ಯ ಎಲ್ಲವೂ ಕೂಡ ನಮ್ಮನ್ನು ಸಂಸಾರದ ಚಕ್ರದಿಂದ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾವ ವ್ಯಕ್ತಿ ಅಧಿಕೃತವಾಗಿದ್ದಾನೆ, ಗುರು ಸಾಧು ಶಾಸ್ತ್ರ ಇದರ ಪ್ರಮಾಣ ಇರಬೇಕು. ಸೊ ಅಂತಹ ವ್ಯಕ್ತಿ ಆಶ್ರಯ ಪಡ್ಕೊಳ್ಳುವಂಥದ್ದು ಶ್ರೇಯಸ್ಕರ. ಅದರಿಂದ ಶ್ರೀಲ ಪ್ರಭುಪಾದ ಆಶ್ರಯವನ್ನು ನಾವು ಪಡ್ಕೊಂಡ್ರೆ ಯಾವುದೇ ರೀತಿಯ ಸಂಶಯ ಇಲ್ಲದೆ ನಮಗೆ ಕೃಷ್ಣ ಭಕ್ತಿ ಪ್ರಾಪ್ತಿ ಆಗುತ್ತೆ ಅನ್ನೋದು ನಮ್ಮ ಮನಸ್ಸಲ್ಲಿ ದೃಢವಾಗಿ ಕೂರಬೇಕು. ಹೀಗೆ ಈ ಜನನ ನಂತರವೂ ಕೂಡ, ಪ್ರಭುಪಾದ ಜನ ನಂತರವೂ ಕೂಡ ಅಲ್ಲಿರುವಂತಹ ಒಬ್ಬ ಜ್ಯೋತಿಷ್ಯ, ಆ ಸಮಯದಲ್ಲಿ ಒಳ್ಳೆ ಜ್ಯೋತಿಷ್ಯರು ಇರ್ತಾ ಇದ್ರು. ಕ್ರಮೇಣವಾಗಿ ಇವತ್ತಿನ ಜ್ಯೋತಿಷ್ಯರು ಎಲ್ಲೋ ಸ್ವಲ್ಪ ಜನಕ್ಕೆ ಮಾತ್ರ ಜ್ಯೋತಿಷ್ಯ ಹೇಳ್ಬೋದು. ಜ್ಯೋತಿಷ್ಯ ಅಂದರೆ ಸುಮ್ಮನೆ ಆಗೋದಿಲ್ಲ, ಅದಕ್ಕೂ ತಪಸ್ಯ ಇರಬೇಕು, ಗುರುಗಳ ಕೃಪೆ ಇರಬೇಕು, ಆಗ ಮಾತ್ರ ಜ್ಯೋತಿಷವನ್ನು ಹೇಳ್ಬೋದು. ಆದರೆ ಆ ಸಮಯದಲ್ಲಿ ಇದ್ದರು, ಅವರು ಭವಿಷ್ಯ ನುಡಿದಿದ್ದಾರೆ, ನಿಮ್ಮ ಮಗ 70 ವಯಸ್ಸಿದ ನಂತರ 108 ಮಂದಿರಗಳನ್ನು ಸ್ಥಾಪನೆ ಮಾಡ್ತಾನೆ ಅಂತ. ಅಭಯ ಚರಣ್ ಅವರ ಒಂದು ಫ್ಯಾಮಿಲಿ ಪರಿವಾರದ ಒಂದು ಹೆಸರಿತ್ತು ಡೇ ಅಂತ, ಸರ್ನೇಮ್ ಅಂತಾರೆ. ಸೊ ಡೇ ಅನ್ನುವಂಥದ್ದು ಈ ಕೋಲ್ಕತ್ತಲ್ಲಿದ್ದಂತಹ ಒಂದು ವೈಶ್ಯ ಸಮುದಾಯದ ಒಂದು ಪದವಿ, ಮಲಿಕ್ಸ್ ಮತ್ತು ಡೇ ಅಂತ. ಸೊ ಅಭಯ ಚರಣ್ ಡೇ ಅವರ ಜನ್ಮನಾಮವಾಗಿತ್ತು. ಸಮಯದಲ್ಲಿ ಬ್ರಿಟಿಷರ ಒಂದು ಪ್ರಭಾವ ಇತ್ತು, ಬ್ರಿಟಿಷ್ ಆಳ್ವಿಕೆ ಮಾಡ್ತಾ ಇದ್ರು, ಇನ್ನೂ ಸ್ವತಂತ್ರತೆ ಅನ್ನೋದು ಬಂದಿರಲಿಲ್ಲ. ಅದರಿಂದ ಸಾಧಾರಣವಾಗಿ ಎಲ್ಲ ಭಾರತೀಯ ಜನರು ಭಾರತ ಇಂಗ್ಲೆಂಡ್ ಕ್ವೀನ್ಗೆ ಅಧೀನರಾಗಿದ್ದರು. ಸೊ ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಸೇವೆಗಳನ್ನು ಸಲ್ಲಿಸ್ತಾ ಇದ್ರು. ಕಲ್ಕತ್ತಾ ಪ್ರದೇಶ, ಭಾರತೀಯ ಜನರೆಲ್ಲ ಧೋತಿ ಕುರ್ತಾ ಹಾಕ್ಕೊಂಡು ಎಲ್ಲ ಉಳಿಮೆ ಮಾಡುವಂಥದ್ದು, ಎಲ್ಲ ಕೃಷಿ ಉದ್ಯಮಿ ಇದು ಮುಖ್ಯವಾಗಿತ್ತು. ಸೊ ಎಲ್ಲ ವ್ಯಾಪಾರಗಳನ್ನು ಮಾಡ್ತಾಯಿದ್ರು. ಹಾಗೂ ಇಲ್ಲಿ ಹೇಳ್ತಾ ಇದ್ದಾರೆ, ಸೊ ಇವರ ಮೂಲ ಡೇ ಅನ್ನೋಂಥ ಪರಿವಾರ ಮೂಲತಃ ಅವರ ಗೋತ್ರ ಗೌತಮ ಗೋತ್ರ, ಶ್ರೀ ಪ್ರಭುಪಾದರ ಗೋತ್ರ ಗೌತಮ. ಸೊ ಗೌತಮ ಋಷಿಗಳ ಒಂದು ಪರಂಪರೆಯಲ್ಲಿ ಬರ್ತಾ ಇರುವಂಥವರು, ಗೌತಮ ಗೋತ್ರದಲ್ಲಿ ಇವರು ಇದ್ದಂಥವರು. ಅನಂತರ ಆ ಮಲಿಕ್ ಅನ್ನುವಂತಹ ಜನರು ಸೊ ಕಲ್ಕತ್ತಾದ ಉತ್ತರ ಭಾಗದಲ್ಲಿದ್ದರು, ಶ್ರೀಮಂತ ಪರಿವಾರದವರು ಅವರೆಲ್ಲರೂ ಕೂಡ. ಆ ರಸ್ತೆಯಲ್ಲಿ ರಾಧಾ ಗೋವಿಂದ ಅಂತ ಮಂದಿರ ಇತ್ತು. ರಾಧಾ ಗೋವಿಂದರ ಭಕ್ತರಾಗಿದ್ದರು ಇವರೆಲ್ಲರೂ ಕೂಡ, ವ್ಯಾಪಾರಿಗಳಾಗಿದ್ದರು ಕೂಡ. ಪ್ರತಿನಿತ್ಯ ಮಂದಿರಕ್ಕೆ ಹೋಗಿ ದರ್ಶನ ಕೊಟ್ಟು ಅನಂತರ ವ್ಯಾಪಾರಗಳು ಮಾಡಲಿಕ್ಕೆ ಹೋಗ್ತಾ ಇದ್ರು. ಸೊ ಅವರೆಲ್ಲರೂ ಕೂಡ ಪ್ರತಿನಿತ್ಯ ಭಗವಂತನಿಗೆ ನೈವೇದ್ಯ ಹಚ್ಚಲಿಕ್ಕೆ ಅನ್ನ, ಕಚೋರಿ, ನಾನಾ ರೀತಿಯ ತರಕಾರಿಗಳ ಎಲ್ಲ ಪಲ್ಯಗಳನ್ನು ಮಾಡಿ ಅವರು ಹೋಗ್ತಾ ಇದ್ರು. ಶ್ರೀ ಪ್ರಭುಪಾದರು ನೆನೆಸ್ಕೋತಾರೆ, ನನಗೆ ಅಲ್ಪ ಸ್ವಲ್ಪ ಜ್ಞಾಪಕ ಇದೆ. ನಾನು ಸಣ್ಣ ಶ್ರೀ ಅದ ಶ್ಯಾಮಚಂದ್ರ ಭಗವಾನ್ ಕಿ, ಶ್ರೀ ಗೌರ್ನೆ ತಾಯ್ಕಿ, ನನ್ನನ್ನು ಸಣ್ಣ ಬಾಲಕನಾಗಿ ಕರ್ಕೊಂಡು ಹೋಗ್ತಾ ಇದ್ರು. ನನ್ನ ಬಾಲ್ಯದಲ್ಲಿ ನನಗೆ ಮೋತಿ ಅಂತ ಕರೀತಾ ಇದ್ರು. ಜನರು ಅವರ ನೆಂಟರು ಅವ್ರನ್ನ ಪ್ರೀತಿಯಿಂದ ಮೋತಿ ಅಂತ ಕರೀತಾರೆ. ಮೋತಿ ಅಂತ ಹೇಳಿದ್ರೆ ಮುತ್ತುಗೆ ಮೋತಿ ಅಂತ ಹಿಂದಿಯಲ್ಲಿ ಕರೀತಾರೆ. ಸೊ ಹೀಗೆ ನಾವು ಇಲ್ಲೆಲ್ಲ ಅಪ್ಪಿ ಅಂತೆಲ್ಲ ಕರೀತಾರೆ, ಹಾಗೆ ಪ್ರಭುಪಾದರಿಗೆ ಅವರನ್ನು ಮೋತಿ ಅಂತ ಕರೀತಾ ಇದ್ರು. ಸೊ ಪ್ರಭುಪಾದರು ವರ್ಣಿಸ್ತಾ ಇದ್ದಾರೆ ಹೇಗೆ ಸುಂದರವಾದಂತಹ ಆ ಒಂದು ಮಂದಿರ, ಗರುಡ ಮಂಟಪ ಇತ್ತು, ಹಾಗೂ ಅಲ್ಲಿ ನಾನಾ ರೀತಿಯ ಸುಂದರವಾದಂತಹ ಹೂ ಗಿಡಗಳಿಂದ ಅಲಂಕೃತವಾಗಿತ್ತು ಆ ಒಂದು ಜಾಗ. ಹಾಗೂ ಮಂದಿರದ ಶುಚಿಯಾಗಿರ್ತಾ ಇತ್ತು, ಯಾವುದೇ ರೀತಿಯ ಕಸ ಕಡ್ಡಿಗಳು ಇರ್ತಾ ಇರಲಿಲ್ಲ.
ಶುಚಿಯಾಗಿ ಇಟ್ಕೋತಾ ಇದ್ರು. ಹೀಗೆ ಪ್ರತಿನಿತ್ಯ ಹೋಗಿ ದರ್ಶನ ಅನ್ನೋದು ನಾವು ಮಾಡ್ತಾ ಇದ್ವಿ. ಸೊ ರಾಧಾರಾಣಿಗೆ ಸುಂದರವಾದಂತಹ ಸಿಲ್ಕ್ ಸೀರೆಗಳಿಂದ ಅಲಂಕಾರ ನಡೀತಾ ಇತ್ತು. ಕೃಷ್ಣನಿಗೂ ಕೂಡ ಧೋತಿ ಕುರ್ತ, ಚಿನ್ನದ ಕೊಳಲು ಇದರಿಂದ ಅಲಂಕಾರಗೊಂಡಿತ್ತು ರಾಧಾ ಗೋವಿಂದ ವಿಗ್ರಹ. ವಜ್ರ ವೈಡೂರ್ಯಗಳಿಂದ ಅಲಂಕಾರ ಮಾಡ್ತಾ ಇದ್ರು. ಹೀಗೆ ಆ ಮಂದಿರದಲ್ಲಿ ಜನ, ಆ ಒಂದು ಪರಿವಾರ ಸಕಲ ಐಶ್ವರ್ಯಗಳಿಂದ ರಾಧಾಕೃಷ್ಣ ಆರಾಧನೆ ಅನ್ನೋದು ಮಾಡ್ತಾ ಇದ್ರು. ದಿನಪೂರ್ತಿ ಕೀರ್ತನೆ, ಮೃದಂಗ, ಕರ್ತಾಲ ಇದೆಲ್ಲವೂ ಕೂಡ ಆಗ್ತಾಯಿತ್ತು. ಬೆಳಗ್ಗೆ ಮಂಗಳಾರತಿಗೆ ಹೋಗ್ತಾ ಇದ್ರು. ಸೊ ಹೀಗೆ ಆ ಸುಗಂಧ, ಅಗರಬತ್ತಿನ ಹಚ್ಚಿದಾಗ ಆ ಸುಗಂಧ ಅನ್ನೋದು ಸಂಪೂರ್ಣ ಆ ವಾತಾವರಣದಲ್ಲಿ ಎಲ್ಲರಿಗೂ ಕೂಡ ಅನುಭವ ಆಗ್ತಾಯಿತ್ತು. ಸೊ ಇಂತಹ ಪರಿವಾರ ಅಂದರೆ ಬಾಲ್ಯದಿಂದಲೇ ಕೃಷ್ಣ ಭಕ್ತಿ ಅನ್ನೋದು ಅವರಿಗೆ ನೀಡಲಾಗ್ತಾಯಿತ್ತು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಶುಚಿನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟ ಪರಂತಪ. ಸೊ ಯಾರಾದರೂ ಯೋಗ ಸಿದ್ಧಿಯಲ್ಲಿ ಪರಿಣಿತ ಆಗಿಲ್ಲ ಅಂತ ಹೇಳಿದ್ರೆ, ಸೊ ಭಗವಂತ ಅವರಿಗೆ ಮತ್ತೆ ಪುನಃ ಅವಕಾಶ ಕೊಡ್ತಾನೆ ಒಂದು ಶ್ರೀಮಂತ ಪರಿವಾರದಲ್ಲಿ ಅಥವಾ ಒಂದು ಬ್ರಾಹ್ಮಣ ಪರಿವಾರದಲ್ಲಿ ಹುಟ್ಟಲಿಕ್ಕೆ. ಯಾಕಂತ ಹೇಳಿದ್ರೆ ಬಾಲ್ಯದಿಂದಲೇ ಅವರು ಭಕ್ತಿ ಅನ್ನೋದು ಶುರು ಮಾಡ್ಬೋದು ಅಂತ. ಹಾಗಂತ ಪ್ರಭುಪಾದರು ಪೂರ್ವ ಜನ್ಮದ ಯೋಗ ಭ್ರಷ್ಟ ಅಂತ ಹೇಳ್ತಾರೆ. ಇವರು ವೈಕುಂಠ ಲೋಕದಿಂದ ಬಂದಂಥವ್ರು, ದೂತರು. ಅಂದರೆ ಇಲ್ಲಿ ಒಂದು ಅವಕಾಶ ನೆಟ್ ಹೇಗೆ ಬಾಲ್ಯದಲ್ಲಿ ಅವರಿಗೆ ಸಿಗ್ತಾ ಇದೆ, ಬಾಲ್ಯದಲ್ಲಿ ಭಕ್ತಿ ಮಾಡುವಂಥ ಅವಕಾಶ ಅವ್ರಿಗೆ ಸಿಗ್ತಾ ಇದೆ. ಅನಂತರ ಪ್ರಭುಪಾದರು ಸುಮಾರು 1.5 ವರ್ಷ ಆಗಿದ್ದಾಗ ಅವರಿಗೆ ಟೈಫಾಯ್ಡ್ ಅನ್ನೋದು ಬರುತ್ತೆ. ಸೊ ಆ ಸಮಯದಲ್ಲಿ ಟೈಫಾಯ್ಡ್ಗೆಲ್ಲ ಟ್ರೀಟ್ಮೆಂಟ್ಗಳು ಇರ್ತಾ ಇರಲಿಲ್ಲ. ಎಲ್ಲ ಸಂಶೋಧನೆ ಮಾಡ್ತಾಯಿದ್ರು, ಎಲ್ಲ ಬ್ರಿಟಿಷರು ಬಂದಿರೋ ಕಾರಣ. ಸೊ ನಾನಾ ರೀತಿಯ ದುಷ್ಕೃತ್ಯಗಳನ್ನು ಮಾಡ್ತಾಯಿದ್ರು. ನಾನಾ ರೀತಿ ಆಹಾರಗಳಲ್ಲಿ ವಿಷಗಳನ್ನು ಬೆರೆಸುವಂಥದ್ದು ಅಥವಾ ಕೃತಕವಾಗಿ ಯಾವುದೇ ರೀತಿ ಆಹಾರಗಳು ಸಿಗದೇ ಇರೋ ಥರ ಮಾಡುವಂಥದ್ದು. ಸೊ ನಾನಾ ರೀತಿಯ ತಮ್ಮ ಒಂದು ಏನು ಫಾರ್ಮಸಿಟಿಸಿ ಆ ಎಲ್ಲ ಕೆಮಿಕಲ್ಗಳನ್ನು ಭಾರತಕ್ಕೆ ತರಲು, ಇಂಜೆಕ್ಷನ್ ಮಾಡಲು ಏನೇನೋ ಪ್ರಯತ್ನಗಳು ಮಾಡ್ತಾಯಿದ್ರು. ಸೊ ಅದರಿಂದ ಸೊ ಟೈಫಾಯ್ಡ್ ಅನ್ನುವಂತಹ ಒಂದು ರೋಗ ಅವರಿಗೆ ಬರುತ್ತೆ. ಆಗ ಅವರ ತಂದೆ ಗೌರ್ಮೋಹನ್ ಡೇ ಡಾಕ್ಟರ್ ಬೋಸ್ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಡಾಕ್ಟರ್ ಬೋಸ್ ಹೇಳ್ತಾರೆ, ಸೊ ಸದ್ಯಕ್ಕೆ ಏನು ಔಷಧಿ ಅಂತೇನಿಲ್ಲ, ಇದ್ದರೆ ಚಿಕನ್ ಸೂಪ್ ಕೊಡಿಸ್ಬೇಕಷ್ಟೆ. ಚಿಕನ್ ಸೂಪ್ ಕುಡಿಸಿದ್ರೆ ಶಕ್ತಿ ಬರುತ್ತೆ, ಇಂದ ಮಾಡಿಕೊಡಿ ಅಂತ. ಗೌರ್ಮೆಂಟ್ ಹೇಳ್ತಾರೆ, ನಾವು ಯಾವತ್ತೂ ಮಾಂಸ ತಿಂದವರಲ್ಲ, ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಕೊಡೋದಿಲ್ಲ ಅಂತ. ಆದರೆ ಅವರು ಬೋಸ್ ಹೇಳ್ತಾರೆ, ಡಾಕ್ಟರ್ ಹೇಳ್ತಾರೆ, ಬೇರೆ ಏನೂ ದಾರಿ ಇಲ್ಲ, ಮಗನ ಬದುಕಿಸ್ಬೇಕು ಅಂತ ಹೇಳಿದ್ರೆ ಇದು ಕೊಡಬೇಕು. ಸರಿ, ನೀವು ಮಾಡೋಕ್ಕಾಗಿಲ್ಲ ಅಂದರೆ ನಾನೇ ಮಾಡ್ಕೊಂಡು ತೊಗೊಬರ್ತೀನಿ, ನಾನು ಮಾಡ್ಕೊಂಡು ತೊಗೊಂಡು ಕುಡಿಸಿ ಅಂತ. ಸೊ ಮಗನ ಮೇಲೆ ಪ್ರೀತಿಯಿಂದ ಬೇರೆ ಏನೋ ದಾರಿ ತೋಚದೆ ಆಯಿತು ಕುಡಿಸಿಲಿಕ್ಕೆ ಅನುಮತಿ ಕೊಡ್ತಾರೆ. ಅಂದರೆ ಯಾವಾಗ ಪ್ರಭುಪಾದರಿಗೆ ಆ ಸೂಪನ್ನು ಕುಡಿಸಲಾಗುತ್ತೆ, ಪ್ರಭು ತುರಂತವಾಗಿ ಅದನ್ನೆಲ್ಲ ವಾಂತಿ ಮಾಡಿಬಿಡ್ತಾರೆ. ಆಗ ಮತ್ತೆ ಗೌರ್ಮೋಹನ್ ಹೇಳ್ತಾರೆ, ಇಲ್ಲ ಇಲ್ಲ ಏನಾಗುತ್ತೆ ಆಗಲಿ, ಭಗವಂತನ ಇಚ್ಛೆ ಅಂತ ಹೇಳಿ ಮತ್ತೆ ಕುಡ್ಸೋಕ್ಕೆ ಹೋಗೋದಿಲ್ಲ. ಸೊ ಅದೇ ಕ್ರಮೇಣವಾಗಿ ಪ್ರಭುಪಾದರ ಟೈಫಾಯ್ಡ್ ಅನ್ನುವಂಥದ್ದು ಅದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಗುಣಮಟ್ಟ ಆಗುತ್ತೆ. ಸೊ ಹೀಗೆ ಪ್ರಭುಪಾದರು ಬೆಳೀತಾ ಅವರು 3 ವರ್ಷ ಆದಾಗ ಒಮ್ಮೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಅನ್ನೋದು ಹತ್ಕೊಳ್ಳುತ್ತೆ. ಆಗ ಬೆಂಕಿ ಹತ್ಕೊಂಡಾಗ ಎಲ್ಲರೂ ಒದ್ದಾಡ್ತಾ ಇರ್ತಾರೆ. ಆದರೆ ಒಬ್ಬ ವ್ಯಕ್ತಿ, ಯಾರು ವ್ಯಕ್ತಿ ಗೊತ್ತಿಲ್ಲ, ನಿಗೂಢವಾಗಿ ಒಬ್ಬ ವ್ಯಕ್ತಿ ಬಂದು ಪ್ರಭುಪಾದರನ್ನು ಕಾಪಾಡಿ ಅದೃಶ್ಯರಾಗ್ಬಿಡ್ತಾರೆ. ಆದರೆ ಪ್ರಭುಪಾದರ ಕಾಲಲ್ಲಿ ಉರಿದಂತಹ ಒಂದು ಕಲೆ ಅನ್ನೋದು ಉಳ್ಕೊಳ್ಳುತ್ತೆ. ಅನಂತರ 1900 ಶ್ರೀ ಪ್ರಭುಪಾದರು ಅಭಯ್ 4 ವರ್ಷ ಆಗಿದ್ದಾಗ ಪ್ಲೇಗ್ ಅನ್ನುವಂತಹ ರೋಗ ಹರಡುತ್ತೆ. ಅದರಲ್ಲಿ ಪ್ಲೇಗ್, ಇಲಿಗಳ ಒಂದು ಸಾವಿನಿಂದ ಪ್ಲೇಗ್ ಹರಡುತ್ತೆ. ಲಕ್ಷಾಂತರ ಜನ ಸಾಯ್ತಾರೆ. ಯಾಕಂದರೆ ಪ್ಲೇಗ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ, ಸಾಯ್ತಾ ಇರ್ತಾರೆ. ಏನು ಔಷಧಿ, ಎಲ್ಲರೂ ಕೂಡ ಒದ್ದಾಡ್ತಾ ಇರ್ತಾರೆ. ಆಗ ಅಭಯ್ ನೆನಪಿಸ್ಕೋತಾ ಇದ್ದಾರೆ. ಆಗ ನಾನು ನೋಡಿದೆ, ಒಬ್ಬ ಬಾಬಾಜಿ, ವೃದ್ಧ ವ್ಯಕ್ತಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಅವರು ಭಜನೆ ಮಾಡ್ತಾ ಹೋಗ್ತಾ ಇದ್ರು. ಸೊ ಭಜನೆ ಮಾಡ್ತಾ ಹೋಗ್ತಾ ಇದ್ದಾಗ ಎಲ್ಲ ಧರ್ಮದವರು, ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನರು, ಪಾರ್ಸಿಗಳು ಎಲ್ಲರೂ ಕೂಡ ಕೀರ್ತನೆಯಲ್ಲಿ ಭಾಗವಹಿಸ್ತಾ ಇದ್ರು. ಯಾಕಂದರೆ ಬೇರೆ ದಾರಿ ಇಲ್ಲ. ಎಲ್ಲ ರೀತಿ ಪ್ರಯತ್ನ ಮಾಡಾಯಿತು. ಬ್ರಿಟಿಷರು ಏನು ಪ್ರಯತ್ನ ಮಾಡೋದು, ಔಷಧಿ ಹೊಡಿಲಿಕ್ಕೆ ಅಥವಾ ಇನ್ನೇನೋ ಮಾಡಲಿಕ್ಕೆ, ಏನು ಮಾಡಿದ್ರು ಕೂಡ ಅದಕ್ಕೆ ಏನೂ ಆಗ್ತಾ ಇಲ್ಲ. ಕೊನೆಗೆ ಎಲ್ಲರೂ ಕೂಡ ಈ ಹರಿಯ ನಾಮಸ್ಮರಣೆಯನ್ನು ಅನುಸರಿಸಿದ್ರು. ಸೊ ಯಾವಾಗ ಈ ಕೀರ್ತನೆ ಅನ್ನೋದು ಆಯಿತು, ಕ್ರಮೇಣವಾಗಿ ಆ ಪ್ಲೇಗ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಯಿತು. ಸೊ ಹೀಗೆ ಅವರು ಬಾಲ್ಯದಲ್ಲಿಯೇ ಈ ಮಂತ್ರದ ಪ್ರಭಾವವನ್ನು ಅವರು ಗಮನಿಸಿದ್ರು. ಮುಂದೆ ಅವರ ತಂದೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಹೇಗೆ ಗೌರ್ಮೋಹನ್ ಡೇ ಅವರು ತುಂಬ ಸರಳವಾದಂಥ ವ್ಯಕ್ತಿ, ತುಂಬ ಸರಳ ಜೀವನ, ಯಾವುದೇ ರೀತಿಯ ಮಾಂಸಭಕ್ಷಣೆ ಅನ್ನೋದು ಮಾಡ್ತಾ ಇರಲಿಲ್ಲ. ಶುದ್ಧವಾದಂತಹ ವ್ಯಾಪಾರಿ ಆಗಿದ್ರು ಕೂಡ ಶುದ್ಧವಾದಂತಹ ಬ್ರಾಹ್ಮಣ ಜೀವನ ನಡೆಸ್ತಾ ಇದ್ರು. ಯಾರ ಮೇಲೂ ಕೂಡ ಮೋಸ, ವಂಚನೆ ಅಥವಾ ಹಿಂಸೆ ಅನ್ನೋದು ಮಾಡ್ತಾ ಇರಲಿಲ್ಲ. ಬಟ್ಟೆ ವ್ಯಾಪಾರ ಮಾಡ್ತಾಯಿದ್ರು. ಸೊ ರಾತ್ರಿ ಸುಮಾರು 10 ಗಂಟೆಗೆ ಅವ್ರ ಅಂಗಡಿ ಮುಚ್ಕೊಂಡು ಬರ್ತಾಯಿದ್ರು.
ಅವರ ಅಂಗಡಿ ಮುಚ್ಚಲಿಕ್ಕಿಂತ ಮುಂಚೆ ಅವರ ಅಂಗಡಿಯಲ್ಲಿ ಕೆಲವು ಪದಾರ್ಥಗಳನ್ನ ಇಡ್ತಾಯಿದ್ರು. ಅನ್ನ, ಸ್ವಲ್ಪ ಬೇಳೆ ಎಲ್ಲ ಇಟ್ಟು ಬರ್ತಾಯಿದ್ರು. ಯಾರಿಗೋಸ್ಕರ? ಇಲಿಗಳಿಗೋಸ್ಕರ. ಇಲಿ ಔಷಧಿ ಇಡ್ತಾ ಇರಲಿಲ್ಲ, ಇಲಿ ಸಾಯಿಲಿ ಅಂತ. ಇಲಿಗಳು ಬಟ್ಟೆ ಕಚ್ಚದೇ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಅನ್ನ ಇಟ್ಟು ಹೋಗ್ತಾಯಿದ್ರು. ಇಲಿಗಳು ಬಂದು ಅನ್ನ ತಿನ್ಕೊಂಡು ಹೋಗಲಿ. ಮನೆಗೆ ಬಂದಾಗ ಅಷ್ಟೊತ್ತಿಗೆ ಎಲ್ಲರೂ ಮಲ್ಕೊಂಬಿಟ್ಟಿರ್ತಾಯಿದ್ರು. ಪ್ರಭುಪಾದರು ಸಣ್ಣ ಮಗುವಾಗಲಿ ಅಷ್ಟು ಬೇಗ ಮಲಗೋದಿಲ್ಲ, ಅವ್ರು ಎಚ್ಚರ ಇರ್ತಾ ಇದೆ, ಗಮನಿಸ್ತಾ ಇದ್ರು. ತಂದೆ ಬಂದರು, ತಂದೆ ಏನು ಮಾಡ್ತಾ ಇದ್ದಾರೆ ಅಂತ ಹಂಗೆ ಮಂಚದ ಮೇಲೆ ಮಲ್ಕೊಂಡು ನೋಡ್ತಾ ಇದ್ರು. ಅವ್ರ ತಂದೆ ಗೌರ್ಮೆಂಟ್ ಡೇ ಬಂದು ಅಲ್ಲಿ ವಿಗ್ರಹಕ್ಕೆ, ಮನೆಯಲ್ಲಿದ್ದಂತಹ ದೇವ್ರ ಮನೆಗೆ ಹೋಗಿ ತುಂಬ ಜಾಸ್ತಿ ಶಬ್ದ ಮಾಡದೆ ಗಂಟೆ ಮನೆ ಆಡಿಸ್ತಾ ಭಗವಂತನಿಗೆ ನಮಸ್ಕಾರ ಮಾಡಿ ಧನ್ಯವಾದ ಕೋರ್ತಾ ಅನಂತರ ಏನೋ ಸ್ವಲ್ಪ ಆಹಾರ ತಗೊಂಡು ನಂತರ ಅವರು ನಿದ್ರೆಗೆ ಹೊರಡ್ತಾಯಿದ್ರು. ಹೀಗೆ ಸರಳವಾದಂತಹ ವ್ಯಕ್ತಿ, ಆದರೂ ಕೂಡ ಮನೆಗಳಿಗೆ ಏನು ಬೇಕೋ ಎಲ್ಲ ತಂದು ಕೊಡ್ತಾಯಿದ್ರು. ಮಗನ ಮೇಲೆ ತುಂಬ ಪ್ರೀತಿ. ಪ್ರಭುಪಾದರಿಗಿಂತ ಮುಂಚೆ 3 ಹೆಣ್ಣು ಮಕ್ಕಳು ಆಗಿತ್ತು. 3 ಹೆಣ್ಣು ಮಕ್ಕಳು ಆದಮೇಲೆ 4ನೇಯವನು ಪ್ರಭುಪಾದ, ಅಭಯ್ ಚರಂಡೆ. ಇವರು ಜನಿಸಿರುವಂಥದ್ದು. ಸಹಜವಾಗಿ ಅವರಿಗೆ ಮಗನ ಮೇಲೆ ತುಂಬ ಪ್ರೀತಿ ಇತ್ತು. ಏನು ಕೇಳಿದ್ರು ಕೂಡ ತಂದೆ ಕೊಡ್ತಾಯಿದ್ರು. ಮಾವಿನ ಹಣ್ಣು ಸಮಯದಲ್ಲಂತೂ ಅನೇಕ ಮಾವಿನ ಹಣ್ಣುಗಳನ್ನು ಕೊಡ್ತಾಯಿದ್ರು. ಹೀಗೆ ಎಲ್ಲ ರೀತಿಯ ಆನಂದ ಅವರಿಗೆ. ನಾವು ಸಂತೋಷವಾಗಿದ್ವಿ. ನಮಗೆ ಅವರ ತಂದೆ ಯಾವಾಗಲೂ ಹೇಳ್ತಾಯಿದ್ರು, ಭಗವಂತನ ಹತ್ರ 10 ಕೈಗಳಿದೆ. ಭಗವಂತ 10 ಕೈಗಳಿಂದ ನಮಗೆ ಕೊಟ್ಟರೆ ಎಷ್ಟು ಅಂತ ಕೊಡ್ಬೋದು, ಎಷ್ಟೋ ಕೊಡ್ಬೋದು. ನಾವು 2 ಕೈಗಳಿಂದ ಎಷ್ಟು ಹಿಡ್ಕೊಳ್ಳೋಕೆ ಸಾಧ್ಯ? ಭಗವಂತ 10 ಕೈಗಳಿಂದ ಕೊಟ್ಟರೆ. ಅದೇ ಭಗವಂತ 10 ಕೈಗಳಿಂದ ನಮ್ಮಿಂದ ಕಿತ್ಕೋಬೇಕು ಅಂತ ಅವ್ನು ಚಿಂತನೆ ಮಾಡಿದ್ರೆ ನಮ್ಮ 2 ಕೈಗಳಿಂದ ಎಷ್ಟು ಅಂತ ನಾವು ಹಿಡ್ಕೊಳ್ಳೋಕೆ ಸಾಧ್ಯ. ಆದ್ದರಿಂದ ನಾವು ಇನ್ನೊಬ್ಬರಿಗೆ ಮೋಸದಿಂದ ಕಿತ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ಭಗವಂತ ಕೊಟ್ಟರೆ ನಮಗೆ ಎಷ್ಟು ಬೇಕಾದ್ರೂ ಕೊಡಲಿಕ್ಕೆ ನನಗೆ ಸಾಮರ್ಥ್ಯತೆ ಇದೆ ಅಂತ ಹೇಳಿ ಅವರ ಸಂಪೂರ್ಣವಾದ ನಂಬಿಕೆ ಅವರಿಗೆ ಇರ್ತಾ ಇತ್ತು. ಬೆಳಗ್ಗೆ ಸುಮಾರು 6-7 ಗಂಟೆಗೆ ಹೇಳ್ತಾಯಿದ್ರು. 7 ಗಂಟೆಗೆ ಎದ್ದು ಪ್ರಥಮವಾಗಿ ಅಲ್ಲಿ ಮಂದಿರಕ್ಕೆ ಹೋಗಿ ಪೂಜೆ ಮಾಡಿ ಅನಂತರ ಪ್ರಸಾದವನ್ನು ತಗೊಂಡು ಅನಂತರ ಅವರು ತಮ್ಮ ವ್ಯಾಪಾರಕ್ಕೆ ಮಧ್ಯಾಹ್ನ ಹೋಗ್ತಾಯಿದ್ರು. ಮಧ್ಯಾಹ್ನದಿಂದ ರಾತ್ರಿ ತನಕ ಬೆಳಗಿನ ಜಾವ ಮೊದಲು ಭಗವಂತನ ಸೇವೆ, ಭಗವಂತನ ಚಿಂತನೆ, ಭಗವಂತನ ನಾಮಸ್ಮರಣೆ, ಕರ್ತಾಲ, ಮೃದಂಗ ಇದೆಲ್ಲ ಕೀರ್ತನೆ ಮಾಡ್ತಾಯಿದ್ರು. ಇದು ಮಾಡಿ ಅನಂತರ ಅವರು ತಮ್ಮ ಕೆಲಸಕ್ಕೋಸ್ಕರ ಹೋಗ್ತಾಯಿದ್ರು. ಇದು ನಿಜವಾದಂತಹ ಜೀವನ. ನಿಜವಾದಂತಹ ಒಂದು ಜೀವನ ಅಂತ ಹೇಳಿದ್ರೇನು, ನಮ್ಮ ಜೀವನಕ್ಕೆ ಏನು ಬೇಕಾಗಿದೆ ಅದು ಭಕ್ತಿ. ಉಪಜೀವನ ಹಣ ಸಂಪಾದನೆ ಮಾಡುವಂಥದ್ದು. ಇತರ ದಿವಸ ಜನ ಹಣ ಸಂಪಾದನೆಗೋಸ್ಕರ ಓಡೋಗ್ತಾರೆ. ಅಂತರ ಸಮಯ ಇದ್ದರೆ ಭಗವಂತ ನೋಡ್ತಾರೆ, ಇದ್ರೆ ನೋಡೋದು ಇಲ್ಲ. ಇದು ಹಬ್ಬ ದಿವಸಗಳು ನೋಡುತ್ತಾರೆ, ವರ್ಷಕ್ಕೊಮ್ಮೆ ನೋಡುತ್ತಾರೆ. ಅಂದರೆ ಈ ಗೌರ್ಮೊಹಂಡೆ ಪ್ರತಿನಿತ್ಯ ಮೊದಲು ಭಗವಂತನ ಸೇವೆ ಮಾಡ್ತಾಯಿದ್ರು. ತಮ್ಮ ಏನು ಕರ್ಮಗಳಿದೆ, ಪೂಜಾ ಕಾರ್ಯಕ್ರಮಗಳಿದನ್ನು ಮುಗಿಸಿ ಅನಂತರ ಕೆಲಸಕ್ಕೋಸ್ಕರ ಹೋಗ್ತಾಯಿದ್ರು. ಕೆಲಸದಲ್ಲಿ ಏನು ಸಿಗುತ್ತೋ ಅದರಲ್ಲಿ ತೃಪ್ತರಾಗಿರ್ತಾಯಿದ್ರು. ಈ ರೀತಿ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಅನಂತರ ಗೌರ್ಮೊಹಂಡೆ ತನ್ನ ಮಗನಿಗೆ ಬಾಲ್ಯದಲ್ಲಿಯೇ, ಅವನಿಗೆ 3 ವರ್ಷ 4 ವರ್ಷ ಆಗ್ತಾ ಇದ್ದಾಗೆ ಮೃದಂಗ ಬಾರಿಸೋದು, ಕರ್ತಾಲ ಬಾರಿಸೋದೆಲ್ಲ ಕಲಿಸ್ಕೊಡ್ತಾಯಿದ್ರು. ಅಂದರೆ ಕೆಲವೊಮ್ಮೆ ಅವನ ತಾಯಿ ಅಂದರೆ ಗೌರ್ಮೆಂಟ್ ಅವರ ಹೆಂಡತಿ ರಜನಿ ಅವರು ಹೇಳ್ತಾಯಿದ್ರು, ಈ ಸಣ್ಣ ಮಗುಗೆ ಇಷ್ಟೆಲ್ಲ ಯಾಕೆ ಕಲಿಸ್ಕೊಡ್ಬೇಕು, ಆಟ ಆಡಲಿ, ಮುಂದೆ ಅವನು ದೊಡ್ಡ ಲಾಯರ್ ಆಗಲಿ. ಅವರ ಇಚ್ಛೆ ಇತ್ತು, ತಾಯಿ ಇಚ್ಛೆ ಇತ್ತು, ಅವನು ಪಾಶ್ಚಾತ್ಯ ದೇಶಗಳು ಇಂಗ್ಲೆಂಡ್ಗೆ ಹೋಗಿ ದೊಡ್ಡ ಲಾಯರ್ ಆಗಬೇಕು ಅಂತ. ಆ ಸಮಯದಲ್ಲಿ ಇಂಗ್ಲೆಂಡ್ಗೆ ಹೋಗೋದು ಅಂದರೆ ದೊಡ್ಡ ವಿಷಯ. ಅದರಿಂದ ಮಗ ಹೋಗಿ ಲಾಯರ್ ಆಗಬೇಕು ಅಂತ ಅವ್ರ ಇಚ್ಛೆ ಇತ್ತು. ಆದರೆ ಗೌರ್ಮೆಂಟೇ ಹೇಳ್ತಾರೆ, ಇಲ್ಲ ನನ್ನ ಮಗನನ್ನು ನಾನು ಪಾಶ್ಚಾತ್ಯ ದೇಶಕ್ಕೆ ಕಳಿಸೋದಿಲ್ಲ, ಅಲ್ಲೆಲ್ಲ ಭೌತಿಕ ಇಂದ್ರಿಯ ತೊಡಗಿರುವಂಥ ಜನರ ಸಂಘದಲ್ಲಿ ಭಕ್ತಿ ಅನ್ನೋದು ಅವನು ಹಾಳು ಮಾಡ್ಕೋತಾನೆ, ಅದರಿಂದ ಅದೆಲ್ಲ ಹೋಗೋದು ಬೇಡ, ಅವನು ಒಳ್ಳೆಯ ಭಕ್ತನಾಗಲಿ ಅಂತ ಹೇಳಿ ಮನೆಗಳಿಗೆ ಅನೇಕ ಸಾಧು ಸಂತರನ್ನು ಕರೆಸ್ತಾ ಇದ್ರು. ಪ್ರತಿನಿತ್ಯ ಯಾರ್ದು ಸಾಧುಗಳು ಬರ್ತಾಯಿದ್ರು. ಪ್ರತಿನಿತ್ಯ ಅವರಿಗೆ ಏನೋ ಒಂದು ಕೈಲಾದಷ್ಟು ಸೇವೆಗಳನ್ನು ಮಾಡ್ತಾಯಿದ್ರು. ಹಾಗೂ ತನ್ನ ಮಗನ ಕರೆಸಿ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಲಿಕ್ಕೆ ಹೇಳ್ತಾಯಿದ್ರು. ಅದನ್ನು ಮತ್ತೆ ಪ್ರಾರ್ಥನೆ ಮಾಡ್ಕೋತಾಯಿದ್ರು, ನನ್ನ ಮಗ ರಾಧಾರಾಣಿಯ ಭಕ್ತನಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ತಾಯಿದ್ರು. ಸುಖ, ಶಾಂತಿ, ಸಮೃದ್ಧಿ, ಚಿರಂಜೀವಿ, ಒಳ್ಳೆಯ ಮದುವೆ, ಇದು ಜನ ಕೇಳ್ಕೊತಾ ಇದ್ದಾರೆ. ಆದರೆ ಅವ್ರ ತಂದೆ ಏನು ಕೇಳ್ತಾ ಇದ್ರು, ನನ್ನ ಮಗ ರಾಧಾರಾಣಿಯ ಶುದ್ಧವಾದ ಭಕ್ತನಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ರು. ಹೀಗೆ ಪ್ರೊಬ್ಬರು ನೆನೆಸ್ಕೋತಾರೆ, ನನ್ನ ತಂದೆ ಈ ರೀತಿ ಮಾಡಿರೋ ಕಾರಣ ನಾನು ಇವತ್ತಿನ ದಿವಸ ಕೃಷ್ಣ ಭಕ್ತಿಯ ಪ್ರಚಾರ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹೀಗೆ ಗೌರ್ಮೆಂಟ್ ಒಂದು ಚಿಂತೆ ನನ್ನ ಮಗನಿಗೋಸ್ಕರ ಇಷ್ಟೇ ಇದೆ, ಒಳ್ಳೆ ಭಕ್ತನಾಗಬೇಕು, ಭಕ್ತಿಯ ಪ್ರಚಾರ ಮಾಡಬೇಕು ಅನ್ನೋದೇ ಅವರ ಚಿಂತನೆ ಆಗಿತ್ತು. ಅನಂತರ ಅವನಿಗೆ ಇಷ್ಟವಾದಂತಹ ಪದಾರ್ಥ, ಅಭಯ್ಗೆ ತುಂಬ ಇಷ್ಟವಾದ ಪದಾರ್ಥ ಅಂದರೆ ಕಚೋರಿ. ಕಚೋಡಿ ಅನ್ನೋದು ಪ್ರಭುಪಾದರಿಗೆ ತುಂಬ ಇಷ್ಟವಾದ. ಬಾಲ್ಯದಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಮನೆಯಲ್ಲಿ ಅಡುಗೆ ಮಾಡಿದ್ರೆ ತಾಯಿ ಎತ್ತಿಟ್ಟಿದ್ರೆ ತನ್ನ ಜೇಬಲ್ಲಿ 2 ಮೇಲ್ಗಡೆ ಜೇಬು, ಪ್ಯಾಂಟ್ ಜೇಬು ಎಲ್ಲ ಕಡೆ ತುಂಬಿಸ್ಕೊಂಡು ಹೋಗ್ಬಿಡ್ತಾಯಿದ್ರು. ಓಡೋಗ್ಬಿಟ್ಟು ಎಲ್ಲನೂ ತಿಂತಾಯಿದ್ರು. ಈ ರೀತಿ ಕೆಲವರು ಅವನಿಗೆ ಕಚೋಡಿಯಿಂದ ಹೆಸರಿಟ್ಬಿಟ್ಟಿದ್ರು. ಅಭಯ್ಗೆ ಕಚೋಡಿ ಬಂತ ನೋಡು ಅಂತ. ಕಚೋಡಿ ಜಾಸ್ತಿ ತಿಂತಾ ಇರೋ ಕಾರಣ. ಹಾಗೆ ಅಲ್ಲಿರೋಂಥ ಜನರು ಕೂಡ, ಅವ್ರ ನೆಂಟರು ಕೂಡ ಅವನಿಗೋಸ್ಕರ ಕಚೋಡಿ ಮಾಡಿ ಕೊಡ್ತಾಯಿದ್ರು. ಈ ರೀತಿ ಅವನಿಗೆ ತುಂಬ ಸಂತೋಷ ಆಗ್ತಾಯಿತ್ತು ಕಚೋಡಿ ತಿನ್ನೋದಲ್ಲಿ ಅಭಯ್ಗೆ.
ಒಂದು ದಿವಸ ಗೌರ್ಮ ಹೊಂಡೆ ತನ್ನ ಮಗನಿಗೋಸ್ಕರ ₹6 ಇಂಗ್ಲೆಂಡಿಂದ ಶೂಸ್ ತರಿಸ್ಕೊಟ್ರು. ಪ್ರಭುಪಾದಗೆ ಆವಾಗ ಶೂಸ್ಗೆ ₹6, ಇಂಪೋರ್ಟೆಡ್ ಶೂಸ್. ಅಮೇರಿಕಾದಲ್ಲಿ ಯಾರೋ ಇಂಗ್ಲೆಂಡಲ್ಲಿ ಯಾರೋ ಇದ್ದರು ಅಂತ ಹೇಳಿ ಅವರ ಮುಖಾಂತರ ಕರೆಸ್ತರ್ತಾಯಿದ್ರು. ತುಂಬ ಸಂತೋಷ ಆಯಿತು. ಹೀಗೆ ಅವನ ಹುಟ್ಟದ ಬಗ್ಗೆ ಯಾವುದೋ ಒಂದು ರೀತಿಯ ತಮ್ಮ ಕೈಲಾದಷ್ಟು ಅವರು ಯಾವುದೊಂದು ರೀತಿ ತಂದು ಅವನ ಸಂತೋಷಗಳನ್ನು ನೀಡ್ತಾಯಿದ್ರು. ಕೆಲವೊಮ್ಮೆ ಒಂದು ದಿವಸ ಅಭಯ್ ಒಂದು ಆಟದ ಸಾಮಾನು ಗನ್ನನ್ನು ನೋಡ್ತಾನೆ, ಗನ್ ಬೇಕು ಅಂತ. ಗನ್ ಕೊಡಿಸ್ತಾರೆ. ಒಂದು ಕೈಲಿ ಇಟ್ಕೊತಾನೆ, ಮತ್ತೆ ಹೇಳ್ತಾನೆ ನಂಗೆ ಇನ್ನೊಂದು ಗನ್ ಬೇಕು ಅಂತ. ಇನ್ನೊಂದು ಗನ್ ಕೊಡಲಿಲ್ಲ ಅಂತ ಹೇಳಿದ್ರೆ ಅವನು ಏನು ಮಾಡ್ತಾನೆ, ನೆಲದಲ್ಲಿ ಹಾಕೊಂಡು ಉರುಳಾಡ್ತಾ ಇದ್ದ. ಈಗ ಅವ್ರು ಹಠ ಜಾಸ್ತಿ, ನಂಗೆ ಬೇಕೇ ಬೇಕು ಅಂತ. ಆದಾಗ ಮತ್ತೆ ತಂದೆ ಆಯಿತು ಇನ್ನೊಂದು ಗನ್ನು, 2 ಗನ್ ಕೊಡಿಸು. 2 ಕೈಲಿ ಗನ್ ಇಟ್ಕೊಂಡು ಅವ್ರು ಆಟ ಆಡ್ತಾಯಿದ್ರು. ಹೀಗೆ ಅವರ ತಂದೆ ತನ್ನ ಮಗನಿಗೋಸ್ಕರ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶನೂ ಕೂಡ ಮಾಡಿಕೊಡ್ತಾಯಿದ್ರು. ಜೊತೆಯಲ್ಲಿ ಸ್ವಲ್ಪ ಸಮಯ ಆಟಕ್ಕೋಸ್ಕರ ಏನು ಬೇಕು ಅದನ್ನು ಕೂಡ ನೀಡ್ತಾಯಿದ್ರು. ಮತ್ತು ತಾಯಿ ಬಗ್ಗೆ ರಜನಿ, ಅವರು ಕೂಡ ತುಂಬ ಪತಿವ್ರತಾ ಸ್ತ್ರೀ. ಅವರ ಪರಿವಾರವೂ ಕೂಡ ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಬಂದಿರುವಂತಹವರು. ತುಂಬ ಆಳವಾದಂತಹ ಪ್ರೀತಿ ಪತಿಯ ಮೇಲೆ. ಆದರೆ ತಾಯಿ ಮತ್ತು ತಂದೆಯಲ್ಲಿ ಪ್ರಭುಪಾದ ಹೇಳ್ತಾರೆ, ತಂದೆಗೆ ನನ್ನ ತುಂಬ ಜಾಸ್ತಿ ಪ್ರೀತಿ. ತಾಯಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾಯಿದ್ರು. ತಾಯಿ ಎಲ್ಲ ಉಪಚಾರಗಳು ಮಾಡ್ತಾಯಿದ್ದು, ಸೇವೆ, ಅಡುಗೆ ಬಡಿಸೋದು, ಊಟ ಮಾಡಿಸೋದು ಎಲ್ಲ ಮಾಡ್ತಾಯಿದ್ರು. ಆದರೆ ನಾನು ಹಠ ಹಿಡಿದ್ರೆ ಅವಳು ಅದಕ್ಕೆಲ್ಲ ಹಠ ಹಿಡಿಯೋಕ್ಕೆಲ್ಲ ಒಪ್ಕೋತಾ ಇರಲಿಲ್ಲ. ಅದೇ ತಂದೆ ನಾನು ಹಠ ಹಿಡಿದ್ರೆ ನಾನು ಬೇಕು ತಂದು ಕೊಡ್ತಾಯಿದ್ರು. ಆದರೆ ತಾಯಿ ಕೆಲವೊಮ್ಮೆ ಏನು ಮಾಡ್ತಾಯಿದ್ರು, ಏನಾದರೂ ಸರಿ ವ್ರತಗಳನ್ನು ಮಾಡ್ತಾಯಿದ್ರು. ದೇವತೆಗಳಿಗೆ ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ತನ್ನ ಮಗನಿಗೆ ರಕ್ಷಣೆ ಮಾಡಲಿ ಅಂತ ಹೇಳಿ ಕೆಲವೊಮ್ಮೆ ತನ್ನ ಸ್ತನಗಳಿಂದ ರಕ್ತವನ್ನು ಕೂಡ ಅವಳು ನೀಡ್ತಾ ಇದ್ಲು. ಈ ರೀತಿ ಆ ಒಂದು ಸಮಯದಲ್ಲಿ ಏನು ಒಂದು ಪದ್ಧತಿ ಇರ್ತಾಯಿತ್ತು, ಆ ರೀತಿ ಅವಳು ವ್ರತಗಳನ್ನು ಮಾಡ್ತಾಯಿದ್ಲು. ಹಾಗೂ ಅವನು ಅಭಯ್ ಹುಟ್ಟಿದಾಗ ಅವಳೊಂದು ಪ್ರತಿಜ್ಞೆ ಮಾಡಿದ್ದಂತೆ, ನನ್ನ ಮಗ ದೊಡ್ಡವನಾಗಿ ಅವನು ಪ್ರಶ್ನೆ ಮಾಡೋ ತನಕ ನಾನು ಎಡಗೈಯಲ್ಲೇ ಊಟ ಮಾಡ್ತೀನಿ ಅಂತ. ಅವಳು 3 ಮಕ್ಕಳ ಮೇಲೆ ಅಭಯ್ ಹುಟ್ಟಿದ್ದ. ಅಭಯ್ ರಕ್ಷಣೆಗೋಸ್ಕರ ಅವಳು ಒಂದು ರೀತಿ ಒಂದು ಪ್ರತಿಜ್ಞೆ ಮಾಡಿದೇನು, ನಾನು ಎಡಗೈಯಲ್ಲೇ ಊಟ ಮಾಡ್ತೀನಿ ಅವನ ರಕ್ಷಣೆಗೋಸ್ಕರ. ಅರೆ ಅವನು ಯಾವಾಗ ನಾನು ಕೇಳ್ತಾನೆ ಯಾಕೆ ಎಡಗೈಯಲ್ಲಿ ಊಟ ಮಾಡ್ತಾ ಇದ್ದ ಅಂತ ಕೇಳಿದಾಗ ಬಿಡ್ತೀನಿ, ಅಲ್ಲಿ ತನಕ ನಾನು ಬಿಡೋದಿಲ್ಲ ಅಂತ ಹೇಳಿ ಒಂದು ವ್ರತವನ್ನು ಮಾಡ್ಕೊಂಡಿದ್ದಂತೆ. ಹೀಗೆ 4 ವರ್ಷ ಆದಾಗ ಅವನು ಅಭಯ್ ಕೇಳ್ತಾನೆ, ಯಾಕಿದು ಎಡಗೈಯಲ್ಲಿ ಊಟ ಮಾಡ್ತಾ ಇದೆಯಾ, ಬಲಗೈಯಲ್ಲಿ ಊಟ ಮಾಡಬೇಕಲ್ಲ ಅಂತ. ಆಗಿನಿಂದ ಅವಳು ಬಲಗೈಯಲ್ಲಿ ಊಟ ಮಾಡಲಿಕ್ಕೆ ಶುರು ಮಾಡಿದ್ದು. ಒಂದು ವ್ರತ ಅವಳು ತೊಗೊಂಡಿದ್ದು ಅಂತ ಹೇಳಿ ಆ ವ್ರತಗಳಲ್ಲಿ ಅವಳು ತುಂಬ ಮಾಡ್ತಾ ಇದ್ದು ನನ್ನ ರಕ್ಷಣೆಗೋಸ್ಕರ. ನಂತರ ಪ್ರಭುಪಾದರು ನೆನೆಸ್ಕೋತಾರೆ, ತನ್ನ ಬಾಲ್ಯದಲ್ಲಿ ಇರಬೇಕಾದ್ರೆ ಅಲ್ಲಿ ಗಂಗಾ ನದಿ ಸಮೀಪದಲ್ಲಿ ಇರ್ತಾ ಇತ್ತು. ಗಂಗಾ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಸುವಂತಹದ್ದು, ಮತ್ತು ಅವನ ಶಕ್ತಿಗೋಸ್ಕರ ಪೂರಿ, ಕಚೋರಿ, ಬದನೆಕಾಯಿ ಪಲ್ಯ, ಎಗ್ ಪ್ಲಾಂಟ್, ಇದೆಲ್ಲ ಮಾಡಿ ಕೊಡ್ತಾಯಿದ್ರು. ಪ್ರಭುಪಾದರಿಗೆ ತುಂಬ ಇಷ್ಟ. ಪ್ರಭು ಸ್ವತಃ ಹೇಳ್ತಾರೆ, ನಾನು ಬಾಲ್ಯದಲ್ಲಿ ಬೇಕಾದ್ರೆ ತುಂಬ ತುಂಟತನ ಮಾಡ್ತಾ ಇದೆ, ಏನೇನು ಬೇಕಾದ್ರೂ ಹೊಡೆದಾಕ್ಬಿಡ್ತಾ ಇದೆ. ಕೆಲವೊಮ್ಮೆ ಏನಾದರೂ ಬೇಕು ಕೊಡಲಿಲ್ಲ ಅಂತ ಹೇಳಿದ್ರೆ ಮನೆಯರೋ ಸಾಮಾನೆಲ್ಲ ಚೂರು ಮಾಡ್ಬಿಡ್ತಾ ಇದೆ. ಹೀಗೆಲ್ಲ ಮಾಡ್ತಾಯಿದ್ರು. ತಾಯಿ ಬೈತಾ ಇದ್ಲು, ಅವರೇ ತಂದೆ ಆ ಥರ ಹೊಡಿಲಿಕ್ಕೆ ಹೋಗ್ತಾ ಇರಲಿಲ್ಲ, ಯಾವತ್ತೂ ತಂದೆ ಹೊಡೆದಿಲ್ಲ ಅಭಯ್ಗೆ ಅಂತ ಹೇಳಿ ಅವರು ನೆನಪಿಸ್ಕೋತಾ ಇದ್ರು. ಅನಂತರ ಯಾವಾಗ 5 ವರ್ಷ ಆಯಿತು, ಶಾಲೆ ಕಳಿಸ್ಬೇಕು. ಆದರೆ ಪ್ರಭುಪಾದ ಏನು ಮಾಡ್ತಾಯಿದ್ರು, ಹೋಗ್ಬಿಟ್ಟು ಬಚ್ಚಿಟ್ಕೊಂಡ್ಬಿಡ್ತಾಯಿದ್ರು, ನಾನು ಶಾಲೆಗೆ ಹೋಗಲ್ಲ ಅಂತ. ಆಗ ಏನು ಮಾಡ್ತಾರೆ, ಒಬ್ಬ ವ್ಯಕ್ತಿನ ಕರೀತಾರೆ. ಆ ವ್ಯಕ್ತಿ ಏನು ಮಾಡ್ತಾನೆ, ಬಂದು ಪ್ರಭುಪಾದನ ಕಟ್ಟಾಕ್ಬಿಟ್ಟು ಹಗ್ಗದಲ್ಲಿ ಕಟ್ಟಾಕ್ಬಿಟ್ಟು ಎಳ್ಕೊಂಡು ಹೋಗ್ತಾಯಿದ್ರು. ಹೀಗೆ ಹತ್ತು ಹೋಗ್ತಾ ಇದೆ. ಆದರೆ ಅವ ಏನು ಹೇಳ್ತಾನೆ, ನಾನು ಯಾಕೆ ಹೋಗಬೇಕು, ಶಾಲೆಗೆ ಹೋಗಬೇಕು, ನಾನು ಆಟ ಆಡ್ತೀನಿ, ದಿನಪೂರ್ತಿ ಆಟ ಆಡ್ತೀನಿ, ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಹೀಗೆಲ್ಲ ಏನೋ ನೆಪಗಳು ಹೇಳ್ತಾಯಿದ್ರು. ಇಲ್ಲ ನಂಗೆ ಜ್ವರ ಬಂದಿದೆ, ನಾನು ಹೋಗಲ್ಲ, ನಂಗೆ ಹುಷಾರಿಲ್ಲ, ಹೊಟ್ಟೆ ನೋವ್ತಾ ಇದೆ ಅಂತ ಮಾಡ್ತಾ ಇದೆ, ಹಠ ಹಿಡಿತಾ ಇದೆ. ಒಂದು ದಿವಸ ಅವ್ರು ಬಿಡ್ತಾಯಿದ್ರು. ಆದರೆ ತಾಯಿ ಇಲ್ಲ, ಹಗ್ಗ ಕಟ್ಟಿ ಎಳ್ಕೊಂಡು ಹೋಗ್ತಾಯಿದ್ರು ಸ್ಕೂಲ್ಗೆ. ದಾಮೋದರ ಅಂತ ವ್ಯಕ್ತಿ, ಅವನು ಕಟ್ಟಾಕಿ ಎತ್ಕೊಂಡು ಹೋಗ್ತಾ ಇದ್ದ. ಮತ್ತು 1-2 ದಿವಸ ಹೀಗೆ ಮಾಡಿದ್ಮೇಲೆ ಮತ್ತೆ ಅಭ್ಯಾಸ ಆಗ್ತಾ ಹೋಯಿತು, ಶಾಲೆಗೆ ಹೋಗ್ತಾ ಇದೆ. ಈ ರೀತಿ ಬಾಲ್ಯದಲ್ಲಿ ಸಾಮಾನ್ಯದ ವ್ಯಕ್ತಿ ಹಾಗೆ ಆಟ ಆಡ್ತಾಯಿದ್ರು. ಆದರೆ ಮುಂದೆ ಈ ವ್ಯಕ್ತಿ ಏನಾಗ್ತಾನೆ ಅನ್ನೋದು ಯಾರಿಗೂ ಕೂಡ ಅನ್ನುವಂಥ ಸ್ವಲ್ಪವೂ ಕೂಡ ಚಿಂತನೆ ಇರಲಿಲ್ಲ. ಕೇವಲ ಆ ಭವಿಷ್ಯವಾಣಿ ಅಷ್ಟೇ ಇದ್ದಿತ್ತು. ತಂದೆ ಗೊತ್ತಿತ್ತು, ಆ ಭವಿಷ್ಯ ನೋಡಿದಿರುವಂಥದ್ದು. ಮಿಕ್ಕಿದೆಲ್ಲ ಕೆಲಸಗಳು ಸಾಮಾನ್ಯದ ಬಾಲಕನ ಹಾಗೆಯೇ ಮಾಡ್ತಾಯಿದ್ರು. ಬಾಲ್ಯದಲ್ಲಿಯೂ ಕೂಡ ಅವರೆಲ್ಲ ಮನೆಗಳಲ್ಲಿ ಮಹಾಭಾರತ, ರಾಮಾಯಣ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾಯಿತ್ತು. ಕ್ರಮೇಣವಾಗಿ 5-6 ವರ್ಷ ಆದಾಗ ರಜನಿಗೆ ಇನ್ನೊಂದು ಮಗು ಹುಟ್ಟುತ್ತೆ. ಇನ್ನೊಂದು ಹೆಣ್ಣು ಮಗು. ನನ್ನ ತಂಗಿದ್ದಾಳೆ, ಅವಳ ಹೆಸರು ಭವತಾರಿಣಿ ಅಂತ. ಮುಂದೆ ಭವತಾರಿಣಿ ಅವರು ಕೂಡ ಪ್ರಭುಪಾದರ ಜೊತೆ ಅವರು ಸೇರ್ಕೊಂಡಿರ್ತಾರೆ. ಭವತಾರಿಣಿ ಇಬ್ಬರು ಕೂಡ ಇವರೆಲ್ಲ ದೊಡ್ಡವರು, ಅಕ್ಕಂದಿಲ್ಲ ತುಂಬ ದೊಡ್ಡವರು. ಆದರೆ ಇವರು ಸಮ ಇರ್ತಾರೆ, ಅದ್ರ ಜೊತೆಲಿ ಆಟ ಆಡುವಂಥದ್ದು, ಪ್ರತಿನಿತ್ಯ ಮಂದಿರಕ್ಕೆ ಹೋಗಿ ಅಲ್ಲಿ ನೈವೇದ್ಯ ಅರ್ಪಣೆ ಮಾಡುವಂಥದ್ದು, ಹೀಗೆಲ್ಲವೂ ಕೂಡ ಮಾಡ್ತಾಯಿದ್ವಿ. ಗಾಳಿಪಟ ಆಡಿಸುವಂಥದ್ದು, ಇದೆಲ್ಲವೂ ಕೂಡ ಆಟ ಆಡ್ತಾಯಿದ್ವಿ.
ಏನಾದ್ರು ಗಾಯಗಳಾದರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಬೋಸ್ ಅವರು ಸೇವೆಗಳನ್ನು ಏನೋ ಒಂದು ಚಿಕಿತ್ಸೆ ಮಾಡ್ತಾಯಿದ್ರು. ಸೊ ಕ್ರಮೇಣವಾಗಿ ಆ ಸಮಯದಲ್ಲಿ ರಥಯಾತ್ರೆ ಅನ್ನೋದು ತುಂಬ ವೈಭವದಿಂದ ಆಗ್ತಾಯಿತ್ತು. ಪುರಿ ರಥಯಾತ್ರಾ ಅನ್ನೋದು ಲಕ್ಷಾಂತರ ಜನ ಸೇರ್ತಾರೆ. ಬ್ರಿಟಿಷರು ಕೂಡ ಆಶ್ಚರ್ಯಚಕಿತರಾಗ್ತಾಯಿದ್ರು, ಎಲ್ಲಿಂದ ಜನ ಬರ್ತಾರೆ, ಬೆಳಗ್ಗೆ ಲಕ್ಷಾಂತರ ಜನ ಸೇರ್ತಾರೆ, ರಾತ್ರಿ ಆದಾಗ ಮತ್ತೆ ತಿರ್ಗಾ ಯಾರೂ ಇರೋದಿಲ್ಲ, ಎಲ್ಲಿಂದ ಬರ್ತಾರೆ, ಹೇಗೆ ಬರುತ್ತೆ, ಹೆಂಗೆ ರಥಯಾತ್ರೆ ಆಗ್ತಾ ಇದೆ. ಸೊ ಬ್ರಿಟಿಷರು ಅವಾಗ ಏನು ಪ್ರತಿಪಾದಿಸ್ತಾ ಇದ್ರು, ಈ ಭಾರತ ಅನ್ನುವಂಥ ಬಡ ಪ್ರದೇಶ, ಯಾರು ಏನಿಲ್ಲ ಗತಿಯಿಲ್ಲದೆ ಅಂಥವ್ರು, ಹಾವಾಡಿಗರು, ಎಲ್ಲ ಭಿಕ್ಷುಕರು, ಕಾಯಿಲೆ ಇರುವಂಥವ್ರು, ಇಂಥೆಲ್ಲ ಅವರು ತಮ್ಮ ದೇಶಗಳೇ ನಾವೇ ದೊಡ್ಡವರು, ನಾವೇ ಶ್ರೇಷ್ಠರು, ಎಲ್ಲ ಜನ ಮೂರ್ಖರು, ಮುಟ್ಟಾಳರು, ಏನೋ ಪೂಜೆ ಪುನಸ್ಕಾರ ಅಂತ ತೊಡಗಿರ್ತಾರೆ. ಆದರೆ ಈ ಜಗನ್ನಾಥನಲ್ಲಿ ದರ್ಶನ ಮಾಡಲಿಕ್ಕೆ ಎಷ್ಟು ಜನ ಬರ್ತಾರೆ, ಹೇಗೆಲ್ಲ ಪ್ರಯತ್ನ ನಿಲ್ಲಿಸಬೇಕು ಅಂತ ಏನೆಲ್ಲೋ ಪ್ರಯತ್ನ ಮಾಡಿದ್ರು, ಆದರೆ ಅದು ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ. ಕ್ರಮೇಣವಾಗಿ ಪ್ರಭುಪಾದರು ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ರಥಯಾತ್ರೆ ಶುರು ಮಾಡೋದು. ಪ್ರಥಮವಾಗಿ ರಥಯಾತ್ರೆ ಪಾಶ್ಚಾತ್ಯ ಶುರುವಾಗಿದೆ ಲಂಡನ್ನಲ್ಲಿ, ಮೊದಲು ಅಮೇರಿಕಾದಲ್ಲಿ ಆಗುತ್ತೆ, ನಂತರ ಮತ್ತು ಲಂಡನ್ನಲ್ಲೂ ಕೂಡ ಶುರು ಆಗುತ್ತೆ. ಸೊ ಪ್ರಭುಪಾದರು ಬಾಲ್ಯದಲ್ಲಿರಬೇಕಾದ್ರೆ ಅವರು ನೋಡ್ತಾರೆ, ರಥಯಾತ್ರೆ ನೋಡಿರ್ತಾರೆ. ಜಗನ್ನಾಥ, ಬಲದೇವ, ಸುಭದ್ರ, ರಾಧಾ ಗೋವಿಂದ ಮಂದಿರದಲ್ಲಿ ಅವರೆಲ್ಲ ಮಲಿಕರು ಸೇರಿ ಅವರೆಲ್ಲ 3 ರಥಗಳಲ್ಲಿ ರಥಯಾತ್ರೆ ಅಂತ ಆಚರಣೆ ಮಾಡ್ತಾಯಿದ್ರು. ಸೊ ಆಗ ನಾನು ಕೂಡ ಮಾಡಬೇಕು, ನಾನು ರಥಯಾತ್ರೆ ಎಳಿಬೇಕು, ಮಾಡಬೇಕು ಅಂತ ಹೇಳಿ ಅವರು ಹಠ ಹಿಡಿತಾಯಿದ್ರು. ಆಗ ತಂದೆ ಮತ್ತು ನೋಡಿ ಒಂದು ರಥವನ್ನು ತಂದು ಕೊಡ್ತಾರೆ. ಆಯಿತು, ಯಾರೋ ಸಣ್ಣದಾಗಿ ರಥ ಮಾಡಿರ್ತಾರೆ, ಸಣ್ಣ ಮಾಡಿಕೊಡ್ತಾಗ ಸೊ ಅಭಯ್ ಅದರಲ್ಲಿ ಸಣ್ಣ ಒಂದು ಮೂರ್ತಿಯನ್ನು ಕೂರಿಸ್ಬಿಟ್ಟು ಮತ್ತು ಅವರೇ ರಥವನ್ನು ಹೇಳ್ಕೊಂಡು ಹೋಗ್ತಾಯಿದ್ರು. ಎಲ್ಲ ಮಕ್ಕಳು, ಸಣ್ಣ ಮಕ್ಕಳು, ನೆರೆಯವರೆಲ್ಲರೂ ಕೂಡ ಸೇರ್ಕೋತಾಯಿದ್ರು, ಕೀರ್ತನೆ ಮಾಡ್ತಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪಿಸುತ್ತಾ ಜೈ ಜಗನ್ನಾಥ್, ಜೈ ಬಲದೇವ್, ಜೈ ಸುಭದ್ರ ಅಂತ ಕೀರ್ತನೆ ಮಾಡ್ತಾ ಸೊ ಪ್ರಭುಪಾದರು ಆ ಒಂದು ರಥವನ್ನು ಆಚರಣೆ ಮಾಡ್ತಾಯಿದ್ರು. ರಥಯಾತ್ರೆ ಪ್ರತಿ ವರ್ಷ ಅವರು ಮಾಡ್ತಾಯಿದ್ರು ಮನೆಯಲ್ಲಿ. ಮತ್ತು ಎಲ್ಲ ಮಕ್ಕಳಿಗನ್ನು ಸೇರಿಸಿ ಬೇರೆ ದೊಡ್ಡವರೆಲ್ಲ ಬಂದು ಕೇಳ್ತಾಯಿದ್ರು, ಏನು ಪ್ರಭುಪಾದ್ ಏನೋ ಅಭಯ್ ರಥಯಾತ್ರೆಗೆ ನಮಗೇನು ಪ್ರಸಾದ ಕೊಡೋದಿಲ್ವಾ, ನಮ್ಮನ್ನು ಕರೀಲ್ಲ. ಅವ್ರು ಆಟ ಆಡಿದ್ರು ಕೂಡ ಆ ಒಂದು ಭಾಗದಲ್ಲಿ ಅವರೆಲ್ಲರೂ ಕೂಡ ಬಂದು ಸೇರ್ತಾಯಿದ್ರು. ಸೊ ಹೀಗೆ ಬಾಲ್ಯದಲ್ಲಿಯೇ ತೋರಿಸ್ಕೊಡ್ತಾಯಿದ್ರು, ಮುಂದೆ ನಾನು ದೇಶ ವಿದೇಶಗಳಲ್ಲಿ ರಥಯಾತ್ರೆಯನ್ನು ಆಚರಣೆ ಮಾಡ್ತೀನಿ ಅನ್ನೋದು ಬಾಲ್ಯದಲ್ಲಿ ಚಿಹ್ನೆಗಳು ಪ್ರಕಟ ಮಾಡ್ತಾಯಿದ್ರು. ಕ್ರಮೇಣವಾಗಿ ಅವರ ಶಾಲೆಯಲ್ಲಿ ಸಂಸ್ಕೃತ ಕಲಿತಾಯಿದ್ರು, ಸಂಸ್ಕೃತ ಭಾಷೆಗಳನ್ನು ಕಲಿತಾಯಿದ್ರು, ತುಂಬ ಬುದ್ಧಿವಂತರಾಗಿದ್ದರು. ಶುರುವಿನಲ್ಲಿ ಹಠ ಹಿಡಿತಾಯಿದ್ರು ಕೂಡ ಕ್ರಮೇಣವಾಗಿ ಎಲ್ಲ ವಿದ್ಯಾಭ್ಯಾಸವನ್ನು ಕಲಿತಾಯಿದ್ರು, ರ್ಯಾಂಕ್ಗಳನ್ನು ತಗೋತಾಯಿದ್ರು. ಪ್ರಭುಪಾದರು ವಿವರಿಸ್ತಾ ಇದ್ದರೆ ಹೇಗೆ ದಿನಗಳು ಹೋಗ್ತಾ ಇದ್ದಾಗೆ ನಾನಾ ರೀತಿಯ ವಾತಾವರಣಗಳು ಬದಲಾಗ್ತಾ ಇತ್ತು. ಅವಾಗೆಲ್ಲ ಎತ್ತಿನ ಬಂಡಿ, ಕುದುರೆ ಗಾಡಿ ಎಲ್ಲ ಇರ್ತಾಯಿತ್ತು. ಕ್ರಮೇಣವಾಗಿ ಎಲೆಕ್ಟ್ರಿಕ್ ಟ್ರ್ಯಾಮ್ ಅನ್ನೋದು ಬಂತು. ಸೊ ರಸ್ತೆಯಲ್ಲೇ ಕೋಲ್ಕತ್ತಾಕ್ಕೆ ಹೋದರೆ ಇವತ್ತು ಕೂಡ ಇದೆ, ಟ್ರ್ಯಾಮ್ ನೋಡಿದ್ದಾರೆ ಯಾರಾದರೂ? ಟ್ರ್ಯಾಮ್ ಇದು ಇವತ್ತೇನು ಎಲೆಕ್ಟ್ರಿಕ್ ಟ್ರೈನ್ ಇದೆ, ಅದೇ ಥರ ತುಂಬ ಸ್ಲೋ ಆಗಿ ಹೋಗುತ್ತೆ. ಸೊ ಬಸ್ಗಳ ಥರ ಅದು ಟ್ರೈನ್ ಥರ ಇರುತ್ತೆ, ಮತ್ತು ಕರೆಂಟಿಂದ ನಡೆಯುತ್ತೆ. ಸೊ ರಸ್ತೆಯಲ್ಲೇ ಅದು ಹೋಗುತ್ತೆ, ಸೈಡ್ ಬೈ ಸೈಡ್ ಬಸ್ಸು ಇರುತ್ತೆ. ಟ್ರ್ಯಾಮ್ ಅಂತ ಹೇಳ್ತಾರೆ, ಸಣ್ಣದಾದಂಥದ್ದು ಕರೆಂಟ್ ಟ್ರ್ಯಾಮ್. ಇವತ್ತು ಕೂಡ ಅದನ್ನು ಉಳಿಸಿದ್ದಾರೆ. ಕೋಲ್ಕತ್ತಾಕ್ಕೆ ಹೋದರೆ ನಾವು ಕೂಡ ಅದರಲ್ಲಿ ಹೋಗ್ಬೋದು. ತುಂಬ ಸ್ಲೋ ಆಗಿ ಹೋಗುತ್ತೆ, ಕೂತ್ಕೊಂಡೆ ನಡ್ಕೊಂಡೇ ಓಡೋಗ್ಬಿಡ್ಬೋದು. ಅದು ಸ್ಲೋ ಆಗಿ ಹೋಗುತ್ತೆ ಟ್ರಾಫಿಕಲ್ಲಿ. ಸೊ ಟ್ರ್ಯಾಮ್, ಸೊ ಇದೊಂದು ಎಲೆಕ್ಟ್ರಿಸಿಟಿ ಕರೆಂಟ್ ಅನ್ನೋದು ಬಂತು, ಮತ್ತು ಈ ಥರ ಟ್ರ್ಯಾಮ್ ಅನ್ನೋದು ಶುರು ಆಯಿತು. ಸೊ ಇದೆಲ್ಲ ಪ್ರಭುಪಾದ 10 ವರ್ಷ ಆಗಿದ್ದಾಗ ಇದು ಕಂಡು ಬಂತು. ಅನಂತರ ದೊಡ್ಡ ದೊಡ್ಡ ಅರಮನೆಗಳು ಎಲ್ಲ ಬ್ರಿಟಿಷರು ಕಟ್ಟಿಸ್ಲಿಕ್ಕೆ ಶುರು ಮಾಡಿದ್ರು, ಮೈದಾನ್, ಗಾರ್ಡನ್ಸ್ ಇದೆಲ್ಲ. ಅನಂತರ 12 ವರ್ಷ ಆದಾಗ ಅವರಿಗೆ ಒಬ್ಬರು ಗುರುಗಳಿಂದ ಮಂತ್ರೋಪದೇಶ ಮಾಡಲಾಗುತ್ತೆ. ಸೊ ಇದು ಒಬ್ಬ ಯೋಗಿ ಗುರು, ಇದು ಆಧ್ಯಾತ್ಮಿಕ ಗುರು ಅಲ್ಲ, ಅವರ ಪರಿವಾರದಲ್ಲಿ ಯಾರನ್ನು ನಂಬಿದ್ರು, ಅದರಿಂದ ಯೋಗಿ ಗುರು. ಸೊ ಆ ಯೋಗಿ ಗುರು ಎಲ್ಲ ಅವರು ಕೂಡ ನಾನಾ ರೀತಿ ಯೋಗ ಶಕ್ತಿಗಳಿರ್ತಾಯಿತ್ತು. ಸೊ ಅವ್ರು ಹೇಳ್ತಾ ಇದ್ರಂತೆ, ಅವರ ಗುರುಗಳ ಬಗ್ಗೆ ವಿವರಣೆ ಮಾಡ್ತಾರೆ. ಅವರ ಗುರುಗಳು ಎಂಥ ಶಕ್ತಿವಂತರು ಅಂತ ಹೇಳಿದ್ರೆ, ಸೊ ನಮಗೆ ದಾಳಿಂಬೆ ಹಣ್ಣು ಬೇಕು ಅಂತ. ದಾಳಿಂಬೆ ಹಣ್ಣು ತುಂಬ ಶ್ರೇಷ್ಠ ದಾಳಿಂಬೆ ಹಣ್ಣು ಬರುತ್ತೆ ಅಫ್ಘಾನಿಸ್ತಾನಲ್ಲಿ ಶ್ರೇಷ್ಠ ದಾಳಿಂಬೆ ಹಣ್ಣು ಅಲ್ಲಿ ಸಿಗುವಂಥದ್ದು. ಅದರಿಂದ ಬೇಕು ಅಂತ ಯೋಗಿಗಳು ಅವರು ಕೈ ಹಾಕಿ ಅಲ್ಲಿಂದ ದಾಳಿಂಬೆ ಹಣ್ಣು ತರ್ತಾ ಇದ್ರಂತೆ. ಸೊ ಇಂತಹ ಶಕ್ತಿ ಆವಾಗ ಇರ್ತಾಯಿತ್ತು, ಅಂತಹ ಯೋಗಿಗಳು ಇರ್ತಾಯಿದ್ರು, ಎಲ್ಲ ಯೋಗ ಸಿದ್ಧಿ. ಇಂತಹ ಪವಾಡಗಳನ್ನು ನಾನು ನೋಡಿದ್ದೀನಿ ಅನ್ನೋದನ್ನು ಪ್ರಭುಪಾದ ಹೇಳ್ತಾಯಿದ್ರು. ಹಾಗೂ ಆ ಸಮಯದಲ್ಲಿ ಹಿಂದೂಗಳು, ಮುಸ್ಲಿಮರು ಎಲ್ಲರೂ ಕೂಡ ಶಾಂತಿಯಿಂದ ನಿವಾಸ ಮಾಡ್ತಾಯಿದ್ರು. ಯಾವುದೇ ರೀತಿಯ ದುಷ್ಕೃತ್ಯಗಳು ನಡೀತಾ ಇರಲಿಲ್ಲ. ಆದರೆ ಒಂದು ಸಮಯ ಬಂತು, ಇಲ್ಲಿ ಸುಮಾರು 13 ವರ್ಷ ಆಗಿರಬೇಕಾದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಪ್ರಥಮವಾಗಿ ಶುರುವಾಗುತ್ತೆ. ಸೊ ಹಿಂದೂ ಮುಸ್ಲಿಂ ಪ್ರಥಮ ಗಲಾಟೆ ಶುರುವಾದಾಗ ಎಲ್ಲ ಕಡೆ ಬೆಂಕಿ ಹಚ್ಚುವಂಥದ್ದು, ಎಲ್ಲರನ್ನು ಸಾಯಿಸುವಂಥದ್ದು, ಲಕ್ಷಾಂತರ ಜನ ಸಂಹಾರ ಅನ್ನೋದು ಆಯಿತು. ಸೊ ಅದರಿಂದ ನಾನಾ ರೀತಿ ಭಯಗಳು ಕೂಡ ಆಗ್ತಾಯಿತ್ತು. ಪ್ರಭುಪಾದರು ಕೂಡ ಒಂದು ಸಮಯ ಶಾಲೆಯಿಂದ ಬರಬೇಕಾದ್ರೆ ಒಬ್ಬ ವ್ಯಕ್ತಿ ಚಾಕು ಹಿಡ್ಕೊಂಡು ಅವನ್ನ ಸಾಯಿಸಲಿಕ್ಕೆ ಅಂತ ಅವನು ಹಿಂದೆ ಬರ್ತಾ ಇದ್ದ. ಸೊ ಪ್ರಭುಪಾದರು ಜೋರಾಗಿ ಓಡ್ಕೊಂಡು ಹೋಗಿ ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಇಲ್ಲ ಅಂತ ಹೇಳಿದ್ರೆ ಸಾಯುವಂಥ ಪರಿಸ್ಥಿತಿ ಕೂಡ ಬಂದಿತ್ತು. ಸೊ ಅದನ್ನು ಕೂಡ ಹಂಚ್ಕೋತಾ ಇದ್ದಾರೆ. ನಂತರ 15 ವರ್ಷ ಆದಾಗ
ಸೊ ಬೆರಿ ಬೆರಿ ಅನ್ನುವಂತಹ ಒಂದು ಕಾಯಿಲೆ, ಅದು ಕಾಲು ಬಾತ್ಕೊಳ್ಳುತ್ತೆ. ಸೊ ಅಂತಹ ಒಂದು ಕಾಯಿಲೆ ಅವರಿಗೆ ಬರುತ್ತೆ. ಅರೆ ತಾಯಿ ಬಾರನೈತೆ ಮಂತ್ರಗಳನ್ನು ಹೇಳ್ತಾ ಮತ್ತು ಪ್ರತಿನಿತ್ಯ ಒಂದು ಲೇಪ, ಒಂದು ಲಯ, ಒಂದು ಆಯಿಂಟ್ಮೆಂಟ್, ಕ್ಯಾಲ್ಸಿಯಂ ಕ್ಲೋರೈಡ್ ಇದನ್ನು ಹಚ್ತಾ ಅವರ ಒಂದು ಆ ಗುಣವನ್ನು, ಕಾಯಿಲೆಯನ್ನು ವಾಸಿ ಮಾಡ್ತಾರೆ. ಅನಂತರ ಅವರಿಗೆ ಇನ್ನೂ 16 ವರ್ಷ ಆದಾಗ ಅವರ ತಾಯಿ ರಜನಿ, ಆಗ ಅವರಿಗೆ 46 ವರ್ಷಕ್ಕೆ ಅವರು ದೇಹತ್ಯಾಗ ಮಾಡಿಬಿಡ್ತಾರೆ. ಸೊ ಪ್ರಭುಪಾದರು 16 ವರ್ಷ ಆಗಿರ್ಬೇಕಾದ್ರೆ ತಾಯಿ ದೇಹತ್ಯಾಗ ಮಾಡಿ ಮತ್ತು ಅವ್ರನ್ನ ಅಗಲ್ತಾರೆ. ತುಂಬ ದುಃಖ ಆಗುತ್ತೆ ಪ್ರಭುಪಾದರಿಗೆ. ಅರೆ ಪ್ರಭುಪಾದರ ತಂದೆ ಗೌರಮೋಹನ್ ಡೇ ಉಪದೇಶ ಮಾಡ್ತಾರೆ, ಚಿಂತನೆ ಮಾಡಬೇಡ, ಹೋಗಿರುವಂತಹದ್ದು ಕೇವಲ ದೇಹ ಮಾತ್ರ, ಅರೆ ಆತ್ಮ ಶಾಶ್ವತವಾಗಿರುವಂತಹದ್ದು, ಎಲ್ಲವೂ ಕೂಡ ಕೃಷ್ಣನ ಇಚ್ಛೆ, ಅದರಿಂದ ನಾವು ಕೃಷ್ಣನ ಮೇಲೆ ನಂಬಿಕೆ ಇಟ್ಕೋಬೇಕು ಅನ್ನುವಂತಹ ಒಂದು ದಿವ್ಯವಾದಂತಹ ಉಪದೇಶವನ್ನು ತಂದೆ ನನಗೆ ಮಾಡಿದ್ರು, ಅದನ್ನು ಹಂಚ್ಕೋತಾ ಇದ್ದಾರೆ. ಸೊ ಹೀಗೆ ಪ್ರಭುಪಾದರು ಸ್ಕೂಲ್ ಅಭ್ಯಾಸ ಅನ್ನೋದು 16 ವರ್ಷ ಸ್ಕೂಲ್ ಆಗಿದೆ, ಕಾಲೇಜ್ಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಈಗ 1914 ವಿಶ್ವಯುದ್ಧ ಅನ್ನೋದು ಆಗ್ತಾ ಇದೆ. ಸೊ ವಿಶ್ವಯುದ್ಧ ಶುರು ಆಗಿದೆ. ಬ್ರಿಟಿಷರು ಎಲ್ಲ ಭಾರತದಿಂದ ಸೈನಿಕರನ್ನು ಕರ್ಕೊಂಡು ಯುದ್ಧ ಮಾಡಲಿಕ್ಕೆ, ಫ್ರೆಂಚ್ ಅವ್ರ ಜೊತೆ ಅಥವಾ ಯಾರ ಜೊತೆ, ಜರ್ಮನ್ದವ್ರ ಜೊತೆ ಯುದ್ಧ ಮಾಡಲಿಕ್ಕೆ ಅಂತೆಲ್ಲ ಭಾರತದ ಸೈನಿಕರನ್ನು ಕರ್ಕೊಂಡು ಹೋಗ್ತಾ ಇದ್ರು. ಮತ್ತು ಆ ಬೇರೆ ದೇಶಗಳು ಕೂಡ ಕೆಲವೊಮ್ಮೆ ಕೋಲ್ಕತ್ತಾದಲ್ಲಿ ಬಾಂಬ್ ಹಾಕ್ತಾರೆ, ಯಾಕಂದರೆ ಬ್ರಿಟಿಷರ ಒಂದು ಹೆಡ್ ಕ್ವಾರ್ಟರ್ಸ್ ಇತ್ತು ಕೋಲ್ಕತ್ತಾ ಭಾರತದಲ್ಲಿ, ಅವರು ಕೂಡ ಬಾಂಬ್ಗಳು ಹಾಕ್ತಾಯಿದ್ರು, ಇದೆಲ್ಲ ವಿಸ್ಫೋಟಗಳಾಗ್ತಾ ಇತ್ತು. ಸೊ ತುಂಬ ಬುದ್ಧಿವಂತರಾಗಿರೋ ಕಾರಣ ಆ ಸಮಯದಲ್ಲಿ ಕೋಲ್ಕತ್ತಾದಲ್ಲಿ 2 ದೊಡ್ಡ ಕಾಲೇಜ್ಗಳು ಇರ್ತಾ ಇತ್ತು, ಬ್ರಿಟಿಷರ ಕಾಲೇಜ್, ಒಂದು ಸ್ಕಾಟಿಷ್ ಚರ್ಚ್ ಕಾಲೇಜ್ ಮತ್ತು ಪ್ರೆಸಿಡೆನ್ಸಿ ಕಾಲೇಜ್ ಅಂತ. ಸೊ ಪ್ರಭುಪಾದರ ಒಂದು ಬುದ್ಧಿವಂತಿಕೆಯಿಂದ ಅಂತಹ ಒಂದು ಕಾಲೇಜಲ್ಲಿ ಅವರಿಗೆ ಅಡ್ಮಿಷನ್ ಅನ್ನೋದು ಆಗುತ್ತೆ. ಸೊ ಅಲ್ಲಿ ಮುಖ್ಯವಾಗಿ ಅಲ್ಲೆಲ್ಲ ಬ್ರಿಟಿಷರೇ ಅಲ್ಲೆಲ್ಲ ಅಧ್ಯಾಪಕರು ಆಗ್ತಾಯಿದ್ರು, ಬ್ರಿಟಿಷ್ ಜನರು. ಆದರೆ ಅವರೆಲ್ಲರೂ ಕೂಡ ಬೆಂಗಾಲಿ ಭಾಷೆ ಅನ್ನೋದು ಕಲ್ತಿದ್ರು, ಬೆಂಗಾಲಿ ಭಾಷೆ ಕಲಿತು ಇಲ್ಲಿ ವಿದ್ಯಾಭ್ಯಾಸ ನೀಡ್ತಾ ಇದ್ರು. ಸೊ ಪ್ರಭುಪಾದ ಹಂಚ್ಕೋತಾ ಇದ್ರೆ ಆ ಸಮಯದಲ್ಲೂ ಕೆಲವು ಜನ ಅವರ ಸ್ನೇಹಿತರು ಕೂಡ ಇರ್ತಾಯಿದ್ರು. ಸೊ ಕೆಲವೊಮ್ಮೆ ಎಲ್ಲ ಸೇರಿಕೊಂಡು ಆ ಲೆಕ್ಚರ್ಗಳ ಮೇಲೆ ಏನೋ ಟೀಕೆ ಹಾಕೋದು, ಬೆಂಗಾಲಿ ಭಾಷೆಯಲ್ಲಿ ಅವಾಗೇನು ಅರ್ಥ ಆಗೋದಿಲ್ವೇನೋ ಅಂತ ಹೇಳಿ ಇವರು ಏನೋ ಅವ್ರನ್ನ ಹೀಯಾಳಿಸೋದೆಲ್ಲ ಮಾಡ್ತಾಯಿದ್ರು. ಕೆಲವೊಮ್ಮೆ ಆ ಅಧ್ಯಾಪಕರು ತಿರುಗ್ಬಿಟ್ಟು ಬೆಂಗಾಲಿ ಭಾಷೆಯಲ್ಲಿ ಉತ್ತರ ಕೊಡ್ತಾಯಿದ್ರು, ಏನು ಅಂದ್ಕೊಂಡ್ಬಿಟ್ಟಿದ್ಯಾ, ನಂಗೆ ಬೆಂಗಾಲಿ ಭಾಷೆ ಬರಲ್ಲ ಅಂತ. ಮತ್ತು ನಾವೆಲ್ಲ ಭಯದಿಂದ ಓಡೋಗ್ಬಿಡ್ತಾ ಇದ್ವಿ. ಸೊ ಹೀಗೆ ತುಂಟತನಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ. ಹೀಗೆ ಬ್ರಿಟಿಷರು ಇಲ್ಲಿ ಬಂದರೂ ಕೂಡ ಬೆಂಗಾಲಿ ಭಾಷೆ ಕಲಿತು ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ರು. ಕ್ರಿಶ್ಚಿಯನ್ ಮಿಷನರೀಸ್ ಮುಖ್ಯವಾಗಿ ಇಲ್ಲೆಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಸೊ ನಂತರ ಅವರು ಸಂಸ್ಕೃತ, ಆಂಗ್ಲ ಭಾಷೆ, ಎಕನಾಮಿಕ್ಸ್ ಇದೆಲ್ಲವೂ ಕೂಡ ಪರಿಣಿತರಾದರು. ಕಾಳಿದಾಸರ ಕುಮಾರ ಸಂಭವ ಇದೆಲ್ಲೂ ಕೂಡ ಅದನ್ನು ಅಧ್ಯಯನ ಮಾಡ್ತಾ ಇದ್ರು. ಬ್ರಿಟಿಷರು ಸ್ವಲ್ಪ ಮಟ್ಟಿಗೆ ಭಾರತೀಯರ ಜೊತೆ ಸೇರ್ಕೋತಾ ಇರಲಿಲ್ಲ. ಸೊ ಎಲ್ಲೆಲ್ಲಿ ರೈಲ್ವೇಸ್ ಇರಲಿ, ಸೊ ಬ್ರಿಟಿಷರಿಗೆ ಬೇರೆ ಕಂಪಾರ್ಟ್ಮೆಂಟ್ ಇರ್ತಾಯಿತ್ತು, ಭಾರತೀಯರಿಗೆ ಬೇರೆ ಕಂಪಾರ್ಟ್ಮೆಂಟ್ ಇರ್ತಾಯಿತ್ತು. ಶಾಲಾ ಕಾಲೇಜುಗಳಲ್ಲೂ ಕೂಡ ಬ್ರಿಟಿಷರ ಮಕ್ಕಳು ಓದಬೇಕಾದ್ರೆ ಅವರಿಗೆ ಬೇರೆ ಕ್ಲಾಸ್ ರೂಮ್ ಇರ್ತಾಯಿತ್ತು, ಇವ್ರಿಗೆ ಬೇರೆ ಕ್ಲಾಸ್ ರೂಮ್ ಇರ್ತಾಯಿತ್ತು. ಈ ರೀತಿ ಒಂದು ಭೇದ ಭಾವ ಅನ್ನೋದು ಅವರು ಮಾಡ್ತಾಯಿದ್ರು. ಕ್ರಮೇಣವಾಗಿ ಈ ಭಾರತ ಸ್ವತಂತ್ರತೆ ಅನ್ನುವಂತಹ ಒಂದು ಆಂದೋಲನ ಶುರುವಾಗಿತ್ತು. ಸೊ ಗಾಂಧಿಯವರು ಎಲ್ಲ ವಿದೇಶಿ ವಸ್ತುಗಳನ್ನು ತ್ಯಾಗ ಮಾಡಿ, ವಿದೇಶಿ ಕಾಲೇಜುಗಳನ್ನು ತ್ಯಾಗ ಮಾಡಿ ಅನ್ನುವಂಥದ್ದೆಲ್ಲ ಆಂದೋಲನ ನಡೀತಾ ಇತ್ತು. ಸೊ ಜೊತೆಯಲ್ಲಿ ಪ್ರಭುಪಾದರ ಸೀನಿಯರ್, ಸೊ 1 ಇಯರ್ ಸೀನಿಯರ್ ಇದ್ದಂಥವರು ಸುಭಾಷ್ ಚಂದ್ರ ಬೋಸ್ ಪ್ರಭುಪಾದರದು 1 ವರ್ಷ ಸೀನಿಯರ್. ಅದೇ ಕಾಲೇಜಲ್ಲಿ, ಸ್ಕಾಟಿಷ್ ಚರ್ಚ್ ಕಾಲೇಜಲ್ಲಿ ಅವರು ಕೂಡ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಹಾಗೂ ಅನೇಕ ಭಾಷಣಗಳನ್ನು ಕೊಡ್ತಾಯಿದ್ರು. ಪ್ರಭುಪಾದ ಹಂಚ್ಕೋತಾ ಇದ್ದಾರೆ, ನಾವು ಕಾಲೇಜಲ್ಲಿ ಇರಬೇಕಾದ್ರೆ ಸುಭಾಷ್ ಚಂದ್ರ ಬೋಸ್ ಅನೇಕ ಭಾಷಣಗಳನ್ನು ಕೊಡ್ತಾಯಿದ್ರು ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ. ಸೊ ಇದೆಲ್ಲ ಕೂಡ ನಾನು ತುಂಬ ಪ್ರೇರಣೆ ಆಗ್ತಾ ಇದೆ ಅವರ ಒಂದು ಮಾತುಗಳಿಂದ. ಹಾಗೂ ನಾನಾ ರೀತಿಯ ಒಂದು ಸಂಘಟನೆಗಳು, ಇದಕ್ಕೆಲ್ಲ ನಾವು ಭಾಗವಹಿಸ್ತಾ ಇದ್ವಿ ಬ್ರಿಟಿಷರ ವಿರುದ್ಧವಾಗಿ. ತುಂಬ ನನಗೆ ಉತ್ಸಾಹ ಸಿಗ್ತಾ ಇತ್ತು. ಕಾಲೇಜಲ್ಲಿ ಹೋಗ್ತಾ ಇದ್ದಾಗೆ ನನಗೆ ಜಾಸ್ತಿ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಆಸಕ್ತಿ ಇರಲಿಲ್ಲ. ಯಾಕಂದರೆ ನಾನು ನೋಡ್ತಾ ಇದ್ದೆ, ನನ್ನ ತಂದೆ ಅಷ್ಟು ಭಕ್ತಿ ಮಾಡ್ತಾಯಿದ್ರು ಕೂಡ ಈ ನಾನಾ ರೀತಿಯ ಸಂತರು ಯಾರನ್ನು ಕರೀತಾ ಇದ್ರು ಅವರು ಅಂತಹ ಭಕ್ತರು ಆಗ್ತಾ ಇರಲಿಲ್ಲ. ಕೆಲವರು ಮಾತ್ರ ಮಾಡ್ತಾರೆ, ಕೆಲವರು ಎಲ್ಲ ಹೊಟ್ಟೆಪಾಡಗೋಸ್ಕರ ಕಾವಿ ಬಟ್ಟೆ ಹಾಕೋತಾ ಇದ್ರು, ಎದುರುಗಡೆ ಒಂದು ರೀತಿ ಇರ್ತಾಯಿದ್ರು, ಒಳಗಡೆ ನಾನಾ ರೀತಿ ಎಲ್ಲ ಮಾಂಸ ಭಕ್ಷಣೆ ಮಾಡುವಂಥದ್ದು ಇದೆಲ್ಲ ಮಾಡ್ತಾಯಿದ್ರು. ಸೊ ಅದರಿಂದ ಈ ಸಂತರ ಮೇಲೆ ನನಗೆ ಅಷ್ಟೊಂದು ನಂಬಿಕೆ ಅಂತ ಇರಲಿಲ್ಲ. ನನಗೆ ಸ್ವಾತಂತ್ರ್ಯ ಹೋರಾಟ ಮಾಡಬೇಕು ಅನ್ನೋಂಥದ್ದು ನನಗೆ ತುಂಬ ಆಸಕ್ತಿ ಇರ್ತಾಯಿತ್ತು. ಸೊ ಕ್ರಮೇಣವಾಗಿ ಅವರು ಬಿ ಎ ಎಕನಾಮಿಕ್ಸ್ ಅವರು ಓದ್ತಾ ಇರ್ತಾರೆ. ಸೊ ಡಿಗ್ರಿ ಪಾಸ್ ಆಗುತ್ತೆ, ನಂತರ ಸರ್ಟಿಫಿಕೇಟ್ ತೊಗೋಬೇಕು. ಆಗ ಈ ಆಂದೋಲನ ನಡೀತಾ ಇತ್ತು. ಪಾಶ್ಚಾತ್ಯದವ್ರದ, ಬ್ರಿಟಿಷರದ ಏನೂ ಕೂಡ ಬೇಡ ಅಂತ ಹೇಳ್ತಾ ಇರೋ ಕಾರಣ ಪ್ರಭುಪಾದರು ಆ ಡಿಗ್ರಿ ಸರ್ಟಿಫಿಕೇಟ್ ಇಸ್ಕೊಳ್ಳೋಕೆ ಹೋಗೋದಿಲ್ಲ. ನನಗೆ ಬೇಡ, ಇಂತಹ ಬ್ರಿಟಿಷರು ಕಾಲೇಜಲ್ಲಿ ಕೊಡ್ತಾ ಇರುವಂಥ ನನಗೆ BA ಸರ್ಟಿಫಿಕೇಟ್ ಬೇಡ ಅಂತ ಹೇಳಿ ಅದನ್ನು ತೊಗೊಳಕ್ಕೆ ಹೋಗೋದಿಲ್ಲ. ಇದೆಲ್ಲ ತುಂಬ ಇಲ್ಲಿ ತೊಂದರೆಗಳು ಆಗ್ತಾ ಇದೆ, ಅದರಿಂದ ನಾನು ಹೋಗಿ ಜಗನ್ನಾಥ್ಪುರಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಸೊ ಆಗ ಅವ್ರ ತಂದೆ ಗೌರಮೋಹನ್ ಡೇ ನನಗೊಬ್ಬರು ಪ್ರಚರಿಸರಿದ್ದಾರೆ, ಅಲ್ಲಿ ಹೋಗಿ ಎಲ್ಲಿರ್ತೀಯಾ, ಅವ್ರ ಮನೇಲಿ ಇರು ಅಂತ ಹೇಳಿ ಆ ವಿಳಾಸವನ್ನು ಕೊಡ್ತಾರೆ.
ಸೊ ಹಾಗೆ ಅವ್ರ ಮನೇಲಿ ಹೋಗಿ ನಿವಾಸ ಮಾಡ್ತಾರೆ. ಮತ್ತು ಅಲ್ಲಿ ಒಂದು ದಿವಸ ಊಟ ಬಡಿಸ್ತಾ ಬೇಕಾದ್ರೆ ನೋಡ್ತಾರೆ, ಆ ಮಡಿಕೆ ಊಟ ಬಡಿಸೋಂಥ ಮಡಿಕೆಯಲ್ಲಿ ಏನೋ ಒಂದು ರೀತಿ ಒಂದು ತುಂಡಿತ್ತು. ಅದೇನದು ಅಂತ ಕೇಳಿದಾಗ ಅದು ಅವ್ರು ಹೇಳ್ತಾರೆ, ಅದು ಮಾಂಸ ಅದು ಅಂತ ಹೇಳ್ತಾರೆ. ಸೊ ಪ್ರಭುಪಾದರಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಅಲ್ಲ, ಜಗನ್ನಾಥ್ ಪುರಿಯಲ್ಲಿ ಇದ್ಕೊಂಡಂಥ ವ್ಯಕ್ತಿ ನೀವು ಮಾಂಸ ತಿಂತಾ ಇದ್ದಾನಲ್ಲ, ನಾನು ಯಾವತ್ತೂ ಕೂಡ ಮನೇಲಿ ಮಾಂಸ ತಿಂದಿಲ್ಲ, ಇಂಥ ವ್ಯಕ್ತಿ ಮನೇಲಿ ಬಂದು ಈ ಪಾತ್ರೆಯಲ್ಲಿ ಒಂದು ಆಯ್ತಲ್ಲ ಅಂತ ಹೇಳಿ ಅವ್ರಿಗೆ ತುಂಬ ಆಗುತ್ತೆ, ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಈ ಥರ ನಾನು ಯಾಕೆ ಈ ರೀತಿ ಮಾಡಿದ್ರಿ, ಅಂಥ ಪದಾರ್ಥ ಯಾಕೆ ಮಿಶ್ರಣ ಮಾಡಿದ್ರಿ ಅಂತ. ಮತ್ತು ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಎಲ್ಲೋ ನಾವು ಮಾಂಸ ತಿಂತೀವಿ, ನಿನಗೆ ಮಾಂಸ ಅಂತ ಮಾಡಿರಲಿಲ್ಲ, ಬಹುಶಃ ಎಲ್ಲೋ ತಪ್ಪಿ ಬಿದ್ದಿರಬೇಕು ಅಂತ ಹೇಳಿ ಅವರು ಕ್ಷಮಾಪಣೆ ಕೇಳ್ತಾರೆ. ಅಂದರೆ ಪ್ರಭುಪಾದ್ ಆಯಿತು, ಇಂತಹ ಮನೇಲಿ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿ ಇನ್ನು ಮಿಕ್ಕಿದ ದಿವಸಗಳು ಹೋಗಿ ಮಂದಿರದಲ್ಲೇ ಹೋಗಿ ಅಲ್ಲಿ ಏನು ಸಿಗುತ್ತೆ ಆ ಒಂದು ಪ್ರಸಾದವನ್ನು ಅವರು ಸ್ವೀಕಾರ ಮಾಡಿದ್ರು. ಸೊ ಹೀಗೆ ಪ್ರಭುಪಾದರು ಗಮನಿಸ್ತಾ ಇದ್ರು, ಅಲ್ಲಿ ಪುರಿ ಇರುವಂತಹ ಪೂಜಾರಿಗಳು ಕೂಡ ಮೀನು ತಿಂತಾರೆ, ಬಾಯಲ್ಲಿ ಪಾನ್ ತಿಂತಾರೆ, ಸಿಗರೇಟ್ ಸೇರ್ತಾರೆ. ಸೊ ಇಂಥೆಲ್ಲ ಇಟ್ಕೊಂಡು ಹೆಂಗೆ ಜಗನ್ನಾಥನ ಪೂಜೆ ಮಾಡ್ತಾ ಇವರೆಲ್ಲ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಅವ್ರ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಅನ್ನೋದು ಇರಲಿಲ್ಲ. ನಂತರ ಪ್ರಭುಪಾದರು ಮನೆಗೆ ಬರ್ತಾರೆ. ಸೊ ಆ ಸಮಯದಲ್ಲಿ ಸಣ್ಣ ವಯಸ್ಸಿನಲ್ಲಿಯೇ ಮದುವೆ ಮಾಡುವಂಥದ್ದು ಒಂದು ವಾಡಿಕೆ. ಆವಾಗ ಸುಮಾರು 16 ವರ್ಷಕ್ಕೇ ಅವರ ತಂದೆ ಅಭಯ್ ಒಂದು ಒಳ್ಳೆಯ ಹುಡುಗಿನ ನೋಡಿ, ಅವರ ಹೆಸರು ರಾಧಾ ಅಂತ, ಸೊ ರಾಧಾ ಅನ್ನೋರಿಗೆ ಕೊಟ್ಟು ಮದುವೆ ಮಾಡಿಸ್ತಾರೆ, ವಿವಾಹ ಮಾಡಿಸ್ತಾರೆ. ಸೊ ಮದುವೆ ಆದ ತಕ್ಷಣ ಅವ್ರ ಜೊತೆಗೆ ಇರ್ತಾ ಇರಲಿಲ್ಲ. ಅವಳು ದೊಡ್ಡವಳಾಗೋ ತನಕ ತನ್ನ ತಂದೆ ಮನೆಯಲ್ಲೇ ಇರ್ತಾಯಿದ್ರು. ಕ್ರಮೇಣವಾಗಿ ಆವಾಗ ಇವರು ವಿದ್ಯಾಭ್ಯಾಸ ಮುಗಿಯಿತು, ಅವಳು ದೊಡ್ಡವಳಾಗಿದ್ದಾಳೆ, ನಂತರ ಮಾತ್ರ ಸಂಸಾರ ಮಾಡಲಿಕ್ಕೆ ಬಿಡ್ತಾಯಿದ್ರು. ಆದರೆ ಬಾಲ್ಯದಲ್ಲಿಯೇ ಇದು ನಿನ್ನ ಹೆಂಡತಿ, ಇದು ನಿನ್ನ ಗಂಡ ಅನ್ನೋ ರೀತಿಯಲ್ಲಿ ಒಂದು ಮದುವೆಯನ್ನು ಮಾಡ್ತಾಯಿದ್ರು. ಆದ್ದರಿಂದ ಹುಡುಗಿಯ ಮನಸ್ಸಲ್ಲಿ ಅವಳು ಬೆಳೀತಾ ಇರಬೇಕಾದ್ರೆ ಬೇರೆ ಯಾವುದೋ ಪುರುಷನ ಮೇಲೆ ಚಿಂತನೆ ಆಗ್ತಾ ಇರಲಿಲ್ಲ. ಇದೇ ನನ್ನ ಪತಿ ಅನ್ನೋಂಥ ಭಾವನೆ ಇರೋ ಕಾರಣ ಅವಳು ಸಾಯೋ ತನಕ ಅದೇ ವ್ಯಕ್ತಿಯ ಮೇಲೆ ಚಿಂತನೆ ಇರುತ್ತೆ. ಸೊ ಇದು ಶಾಸ್ತ್ರ ನೇಮಿಸಿರುವಂಥದ್ದು. ಒಂದು ಹುಡುಗಿಯ ಮನಸ್ಸಲ್ಲಿ ಒಮ್ಮೆ ಒಂದು ಪುರುಷ ಪ್ರವೇಶ ಮಾಡಿದ್ರೆ ಅವಳು ಜೀವನ ಇರೋ ತನಕ ಆ ವ್ಯಕ್ತಿಯ ಬಗ್ಗೆ ಅವಳು ಮರೆಯೋದಿಲ್ಲ. ಆದ್ದರಿಂದ ಪ್ರಥಮವಾಗಿ ಯಾರ ಪುರುಷನ ಮನಸ್ಸು ಬರಬೇಕು, ತನ್ನ ಪತಿಯ ಸ್ಮರಣೆ ಬರಬೇಕು ಅಂತ ಹೇಳಿ ಸೊ ಬಾಲ್ಯದಲ್ಲಿಯೇ ಅವರಿಗೆ ವಿವಾಹವನ್ನು ಮಾಡ್ತಾ ಇದ್ರು. ಸೊ ಈ ರೀತಿ ಮುಂಚಿನ ಸಮಯದಲ್ಲಿ ಬಾಲ್ಯಾವಸ್ಥೆಯಲ್ಲಿದ್ದರೂ ಕೂಡ ಯಾರು ಕೂಡ ಡೈವರ್ಸ್ ಅನ್ನೋದು ಆಗ್ತಾ ಇರಲಿಲ್ಲ. ಸಾಯೋ ತನಕ ಕಷ್ಟ ಇರಲಿ ಏನೇ ಇರಲಿ ಜೊತೆಗೆ ಇರ್ತಾ ಇದ್ರು. ಇತನೇ ದಿವಸ ಇದೆಲ್ಲ ವಿದ್ಯಾಭ್ಯಾಸ ಮುಗಲಿ, ಮತ್ತು ಎಲ್ಲ ಫ್ರೆಂಡ್ಸ್ ಆಯಿತು, ತಿರುಗಾಡೋದಾಯಿತು, ಇದೆಲ್ಲ ಆಗ್ತಾ ಇರೋದ್ರಿಂದ ಮನಸ್ಸು ಬೇರೆ ಬೇರೆ ಚಿಂತನೆಗಳು, ಆಸಕ್ತಿಗಳು ಮುಳುಗ್ತಾ ಇತನೇ ದಿವಸ ಏನಾಗ್ತಾ ಇದೆ, ಡೈವರ್ಸ್ಗಳು ಇದೆಲ್ಲವೂ ಕೂಡ ನಡೀತಾ ಇದೆ. ಸೊ ಇದು ಯಾವುದು ಕೂಡ ಈ ಶಾಸ್ತ್ರಗಳು ಅನ್ನುವಂಥದ್ದು ಇದು ವೈಜ್ಞಾನಿಕವಾದಂಥದ್ದು. ಮನುಷ್ಯನ ಬುದ್ಧಿ ಯಾವ ರೀತಿ ಇದೆ ಅನ್ನೋದನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನು ವಿರೋಧ ಮಾಡಿ ಇವತ್ತಿನ ದಿವಸ ಮದುವೆ ಆಗಬೇಕು ಅಂದರೆ 20 ವರ್ಷ ಆಗಿರಬೇಕು ಇದೆಲ್ಲ ನೇಮಿಸ್ತಾ ಇದ್ದಾರೆ. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಏನು ಮಾಡ್ತಾರೆ, ಸ್ಕೂಲ್ ಕಾಲೇಜಲ್ಲಿ ಇರಬೇಕಾದ್ರೆ ಅವರಿಗೆ ಸೆಕ್ಸ್ ಎಜುಕೇಷನ್ ನೀಡಲಾಗುತ್ತೆ, ಸ್ಕೂಲ್ಗಳಲ್ಲಿ ಫ್ರೀಯಾಗಿ ಕಾಂಡಮ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಕೊಡ್ತಾ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಮದುವೆ ಮಾಡ್ಕೋಬಾರ್ದು, ಅನೈತಿಕ ಸಂಬಂಧ ಮಾಡ್ಬೋದು ಅನ್ನೋಂಥದ್ದು ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಇದೆಲ್ಲ ದುಷ್ಟವಾದಂತಹ ಚಿಂತನೆಗಳು, ದುಷ್ಟವಾದಂತಹ ಕೃತ್ಯಗಳು ಶಾಲಾ ಕಾಲೇಜಲ್ಲಿ. ಅದಕ್ಕೆ ಪ್ರಭುಪಾದ ಕೆಲವೊಮ್ಮೆ ಹೇಳ್ತಾರೆ, ಇದೊಂದು ಕಸಾಯಿಖಾನೆ, ಶಾಲಾ ಕಾಲೇಜಲ್ಲಿ ಕಸಾಯಿಖಾನೆ. ಆ ಒಬ್ಬ ವ್ಯಕ್ತಿ ತಗೊಳಕ್ಕೆ ಹೋದರೆ ಒಂದು ಆಧ್ಯಾತ್ಮಿಕ ಚಿಂತನೆ ಅದು ಭ್ರಷ್ಟವಾಗಿಬಿಡುತ್ತೆ, ಅಂತಹ ಒಂದು ಶಾಲಾ ಕಾಲೇಜು ಇವತ್ತು. ಅದರಿಂದ ಆಧ್ಯಾತ್ಮಿಕವಾದ ವಿಷಯಗಳು ಬೆಳೆಸಬೇಕು, ಇದು ಮುಖ್ಯವಾದಂತಹದ್ದು. ಸೊ ಅಭಯ್ ಚರಂಡೆ ಸೊ ಮುಂದೆ ಈ ರೀತಿ ವಿವಾಹ ಆಗ್ತಾರೆ. ನಂತರ ಕ್ರಮೇಣವಾಗಿ ಈ ಎಲ್ಲ ಸ್ವಾತಂತ್ರ್ಯ ಆಂದೋಲನ ಮತ್ತು ಗಾಂಧಿಯವರು ಕೂಡ ತುಂಬ ಪ್ರೇರಣೆಗೊಂಡಿದ್ದರು. ಸೊ ಹೇಗೆ ಆ ಸಮಯದಲ್ಲಿ ಗಾಂಧಿಯವರು ಪಾಶ್ಚಾತ್ಯ ಬಟ್ಟೆಗಳನ್ನ ಹಾಕೋಬೇಡಿ, ನಮ್ಮದೇ ಆದಂಥ ಬಟ್ಟೆಗಳನ್ನ ತಯಾರು ಮಾಡಿ, ನೀವೇ ಬಟ್ಟೆಗಳನ್ನ ತಯಾರಿಸಿ ಅದನ್ನೇ ಉಡ್ಕೊಳ್ಳಿ. ಸೊ ಈ ರೀತಿ ಎಲ್ಲ ಖಾದಿ ಬಟ್ಟೆ ಅನ್ನೋದು ಬೆಳೀತಾ ಹೋಗ್ತಾ ಇತ್ತು. ಸೊ ಈ ರೀತಿ ನಾನು ಕೂಡ ಅದರಲ್ಲಿ ಆಸಕ್ತನಾಗಿದ್ದೆ. ಇಲ್ಲಿಗೆ 2ನೇ ಅಧ್ಯಾಯ ಪೂರ್ಣ ಆಗುತ್ತೆ. ಹರೇ ಕೃಷ್ಣ. ಹೀಗೆ ಎಷ್ಟು ಸಾಧ್ಯವಾಗುತ್ತೆ ಈ ಒಂದು ಪ್ರಭುಪಾದರ ಒಂದು ಲೀಲೆಗಳನ್ನು ಚರ್ಚೆ ಮಾಡಲು ಪ್ರತಿ ವಾರ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದಕಿ. ಹೌದು, ಸೊ ಶಾಸ್ತ್ರಗಳಲ್ಲಿ ನಾನಾ ವಿಷಯಗಳು ಹೇಳುತ್ತೆ. ಒಂದು ಹುಡುಗಿ ಯಾವಾಗ ದೊಡ್ಡವಳಾಗ್ತಾಳೆ, ಸೊ ಸುಮಾರು 12 ವರ್ಷ 13 ವರ್ಷಗಳ ದೊಡ್ಡವಳಾಗ್ತಾಳೆ. ಸೊ ಅಂದರೆ ದೊಡ್ಡವಳಾಗಿದೆ ಅಂತ ಹೇಳಿ ಅಂದರೆ ಅದರ ಅರ್ಥ ಏನು, ಅವಳು ಒಂದು ಶಿಶುವಿಗೆ ಜನ್ಮ ನೀಡಲಿಕ್ಕೆ ತಯಾರಾಗಿದ್ದಾಳೆ ಅಂತ. ಸೊ ದೇಹ ತಯಾರಾಗಿದೆ, ಸರಿ ತನಕ ಆಗೋದಿಲ್ಲ ಅವಾಗ ಹುಡುಗಿ ಅಂತ. ಸೊ ಅವಾಗ ಮಹಿಳೆ. ಸೊ ದೇಹ ಪ್ರಕೃತಿ, ಸೊ ಇದು ಪ್ರಕೃತಿಯ ಒಂದು ಗುಣ. ಪ್ರಕೃತಿಯಲ್ಲಿ ಹೇಗೆ ಎಲ್ಲವೂ ಕೂಡ ನಡೀತಾ ಇದೆ, ಹಾಗೆ ಯಂತ್ರರೂಢಾನಿ ಮಾಯೆಯ, ಈ ಪ್ರಕೃತಿ ನಮ್ಗೆ ಕೊಟ್ಟಿರುವಂಥ ಒಂದು ಮಿಷನ್ ಇದು. ಸೊ ಈ ಮಿಷನ್ ಯಾವ ಸಮಯದಲ್ಲಿ ಏನೇನು ಆಗಬೇಕು ಅದು ಆಗಬೇಕು. ಸೊ ಅದರಿಂದ ಆ ಸಮಯದಿಂದನೇ ಶುರುವಾಗುತ್ತೆ. ಸೊ ಪ್ರತಿ ಋತು ಆಗ್ತಾ ಇದ್ದಾಗೆ ಅವಳ ಒಂದು ಗರ್ಭಿಣಿ ಆಗುವಂಥ ಒಂದು ಅವಕಾಶ ಹೋಗ್ತಾ ಇರುತ್ತೆ.
ಸೊ ಈ ದಿವಸ ನೋಡುವುದು ಲೇಟ್ ಮ್ಯಾರೇಜ್ ಆಗಿ ಇವಾಗ ಅನೇಕರಿಗೆ ಮಕ್ಕಳಾಗ್ತಾ ಇಲ್ಲ. ಕಾರಣ ಏನು? ಯಾಕಂದರೆ ಯಾವ ಸಮಯದಲ್ಲಿ ಆಗಬೇಕಾಗಿತ್ತು ಅವಾಗ ಆಗಿಲ್ಲ. ಸಮಯ ಹೋಗ್ತಾ ಇದ್ದಾಗೆ ಶಕ್ತಿ ಅನ್ನೋದು ಕ್ಷೀಣ ಆಗ್ತಾ ಹೋಗುತ್ತೆ. ಹುಟ್ಟಿದ್ರೂ ಕೂಡ ನಾನಾ ರೀತಿಯ ತೊಂದರೆಗಳು, ಅದಕ್ಕೆ ಆ ಮಗುಗೂ ಕೂಡ ಶಕ್ತಿ ಇರೋದಿಲ್ಲ. ಇದೆಲ್ಲ ಕಂಡು ಬರ್ತಾ ಇದೆ. ಇದು ಯಾಕೆಲ್ಲ ಇದೆಲ್ಲ ಲೇಟ್ ಮ್ಯಾರೇಜ್ ಅಂತ. ಮತ್ತು ಇದು ಶಾಸ್ತ್ರ ಕೂಡ ಹೇಳುತ್ತೆ, ಹುಡುಗಿ ದೊಡ್ಡವಳಾದ್ಮೇಲಿಂದ ಎಷ್ಟು ವಿಳಂಬ ಮಾಡ್ತಾರೋ ತಂದೆ ತಾಯಿ ಅವಳ ಮದುವೆ ಮಾಡಿಸ್ಲಿಕ್ಕೆ, ಅಷ್ಟು ಪಾಪಗಳು ಅವನಿಗೆ ಹತ್ಕೊಳ್ಳುತ್ತೆ, ತಂದೆ ತಾಯಿಗೆ ಹತ್ಕೊಳ್ಳುತ್ತಂತ. ಪ್ರತಿಯೊಂದು ಋತು ಅವಳು ಹೋಗ್ತಾ ಇದ್ದ ಹಾಗೆ ಅದರಿಂದ ಒಂದು ಪಾಪ ಅಂದರೆ ಒಂದು ಜೀವ ಅಲ್ಲಿ ಸೃಷ್ಟಿ ಅದು ರೆಡಿ ಆಗ್ತಾ ಇದೆ, ಆದರೆ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಅದು ಮಗು ಆಗಲಿಕ್ಕೆ. ಅದರಿಂದ ಆ ಪಾಪ ಅನ್ನೋದು ತಂದೆ ತಾಯಿಗೆ ಹೋಗುತ್ತೆ ಅದು ಕೂಡ ಶಾಸ್ತ್ರ ಹೇಳುತ್ತೆ. ಹಾಗೂ ಇಲ್ಲಿ ಮಾನಸಿಕವಾಗಿ ಹೇಳ್ತಾ ಇದ್ದಾರೆ, ಇವಾಗ ಹೇಗೆ ಆ ಹುಡುಗಿಯ ಮನಸ್ಸು ಒಂದು ಪುರುಷನ ಮೇಲೆ ಅದಿದ್ದರೆ ಆ ಮನಸ್ಸಲ್ಲಿ ಕೂರುತ್ತೆ. ಅದು ಮಿಷಿನ್ನಲ್ಲಿ ಇರುವಂತಹ ಒಂದು ಪ್ರೋಗ್ರಾಮ್, ಅದು ನಾವು ಬದಲಾಯಿಸೋಕ್ಕಾಗೋದಿಲ್ಲ ಅದು. ಸೊ ಭಗವಂತ ಸೃಷ್ಟಿ ಮಾಡಿದಾಗ ಸೃಷ್ಟಿಕರ್ತಾಗ ಈ ರೀತಿ ಇದೊಂದು ಮಿಷನ್ಗೆ ಈ ರೀತಿ ಪ್ರೋಗ್ರಾಮ್ ಮಾಡಿ ಕೊಟ್ಟಿದ್ದಾರೆ. ಅದರಿಂದ ಈ ಏನೋ ಹುಡುಗರನ್ನು ಗುರುಕುಲ ಕಳಿಸ್ತಾ ಇದ್ರು, ಹುಡುಗಿರನ್ನು ಗುರುಕುಲ ಕಳಿಸ್ತಾ ಇರಲಿಲ್ಲ. ಹುಡುಗರಿಗೆ ಮನೆಯಲ್ಲೇ ವಿದ್ಯಾಭ್ಯಾಸ ಕೊಡ್ತಾ ಇತ್ತು, ಹುಡುಗರು ಬರಲಿಲ್ಲ. ತಾಯಿನೇ ವಿದ್ಯಾ ಕಲ್ತಿಂಥದ್ದು ಮಕ್ಕಳಿಗೆ ಏನೇನು ಮಾಡಬೇಕು, ಎಲ್ಲ ರೀತಿಯ ವಿದ್ಯೆ, ಅಡುಗೆ ವಿದ್ಯೆ ಜೊತೆಯಲ್ಲಿ ಎಲ್ಲ ಶಾಸ್ತ್ರ ವಿದ್ಯೆಯಲ್ಲೂ ಕೂಡ ತಾಯಿನೇ ಕೊಡ್ತಾ ಇದ್ಲು. ಈ ರೀತಿಯಾಗಿ ಪಣಿತಾರೆ. ಆದರೆ ಮನಸ್ಸು ಬೇರೆ ಯಾರು ಪರಪುರುಷ ನೋಡ್ತಾ ಇರಲಿಲ್ಲ, ಪರಪುರುಷ ಸಂಘ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಈ ರೀತಿಯಿಂದ ಅವಳ ಮನಸ್ಸು ಎಲ್ಲೂ ವಿಚಲಿತ ಆಗ್ತಾ ಇರಲಿಲ್ಲ. ಸೊ ಯಾವಾಗ ಪುರುಷ ನೋಡಿದ ಇದು ನಿನ್ನ ಗಂಡ ಅಂತ ಹೇಳಿದಾಗ ಸಂಪೂರ್ಣವಾಗಿ ಅವಳು ಚಿಂತನೆ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಕ್ರಮೇಣವಾಗಿ ಏನೇ ಇರಲಿ ಆ ಪ್ರೀತಿ ಇರೋ ಕಾರಣ, ಗಾಢವಾದ ಪ್ರೀತಿ ಇರೋ ಕಾರಣ ಜೀವನದಲ್ಲಿ ಸಮಸ್ಯೆಗಳು ಬಂದೇ ಬರ್ತದೆ. ಪರಿವಾರ ಅಂತ ಹೇಳಿ ಸಮಸ್ಯೆಗಳಿರುತ್ತೆ. ಮುಂಚೆ ಹಾಗಂತ ಇನ್ನೂ ಬಾಲ್ಯ ವಿವಾಹಿತರ ಸಮಸ್ಯೆಗಳು ಬರೋದಿಲ್ಲ ಅಂತಿರೋದಿಲ್ಲ. ಅದೇ ಸಮಸ್ಯೆಗಳು ಬಂದರೂ ಕೂಡ ಆ ಪ್ರೀತಿ ಇರೋ ಕಾರಣ ಅವರು ಬಿಟ್ಟು ಹೋಗೋದಿಲ್ಲ. ಆದರೆ ಇವತ್ತಿನ ದಿವಸ ಏನಾಗ್ತದೆ, ಪ್ರೀತಿ ಬೇರೆ ಕಡೆ ಹೋಗ್ತಾ ಇದೆ. ಪರಪುರುಷರ ಮೇಲೆ ಇರ್ಬೋದು, ಹಣದ ಮೇಲೆ ಇರ್ಬೋದು, ಸ್ಥಾನ ಗೌರವ ಅಂತ ಇರ್ಬೋದು. ಅದರಿಂದ ನೀನಿಲ್ಲ ಅಂದರೆ ಬೇಕಾಗಿಲ್ಲ, ಯಾರು ಸಿಗ್ತಾರೆ, ಅಥವಾ ಹಣ ಇದೆ, ಹಣದಿಂದ ನಾನು ಇರ್ತೀನಿ, ನೀನು ನಂಬ್ಕೊಂಡು ಯಾಕೆ ಇರಬೇಕು ಅನ್ನೋ ರೀತಿಯಿಂದ ಆ ಪರಿವಾರ ಹೊಡಿತಾ ಇದೆ. ಅದ್ರ ಜೊತೆಲಿ ಅದು ಇಬ್ಬರೇ ಹೊಡಿತಾ ಇಲ್ಲ, ಆ ಮಗುಗೂ ಕೂಡ ಅದ್ರ ಮೇಲೆ ಪ್ರಭಾವ ಬೀಳ್ತಾ ಇದೆ. ಒಂದು ಮಗು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ತಂದೆ ತಾಯಿ ಇಬ್ಬರ ಪ್ರೀತಿ ಕೂಡ ಬೇಕು. ಒಬ್ಬರಿಲ್ಲ ಅಂದರೂ ಕೂಡ ಅದಕ್ಕೆ ತೊಂದರೆ. ಸೊ ಈ ರೀತಿ ಆದರೆ ಜನರು ಸ್ವಾರ್ಥತೆಯಿಂದ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ನಾನು ಚೆನ್ನಾಗಿರಬೇಕು, ಮಕ್ಳಿಗೆ ಏನಾಗುತ್ತೋ ಬೇಕಾಗಿಲ್ಲ, ನಾನು ಅದಕ್ಕೆ ಊಟ ಕೊಡಿಸ್ತೀನಿ, ಬಟ್ಟೆ ಕೊಡಿಸ್ತೀನಿ, ಶಾಲೆ ಕಳಿಸ್ತೀನಿ. ಸೊ ಎಲ್ಲ ಮೆಟೀರಿಯಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಆ ಮನಸ್ಸು ಏನಿದೆ, ಮನಸ್ಸಿಗೆ ಏನು ಬೇಕಿದೆ, ಆ ಪ್ರೀತಿ, ತಂತಾಯಿರೋ ಪ್ರೀತಿ ಚೆನ್ನಾಗಿ ಸಿಕ್ಕಿದ್ರೇ ಆ ಶಿಶು ಒಂದು ಆರೋಗ್ಯವಾಗಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯುತ್ತೆ. ಇಲ್ಲಾಂದರೆ ಅನೇಕ ಜನ ಸೈಕ್ ಆಗ್ತಾರೆ. ಇವತ್ತಿನ ತೊಂದರೆಗಳು ಜಾಸ್ತಿ ಏನು ಕಾಡ್ತದೆ, ಜನರು ಸೈಕೋ ಆಗ್ತಾ ಇದ್ದಾರೆ. ನಾನಾ ರೀತಿಯ ಸೈಕಿಕ್ ಪ್ರಾಬ್ಲಮ್ಸ್ ಅವ್ರಿಗೆ ಹೇಳ್ಕೊಳಕ್ಕೆ ಆಗೋದಿಲ್ಲ, ಒಬ್ಬರು ನಂತರ ವಿಚಲಿತವಾಗಿರ್ತಾರೆ. ಇದು ಇದಕ್ಕೆಲ್ಲ ಕಾರಣ ಏನು? ಒಂದು ಪರಿವಾರ ಜೊತೆಲಿ ಇಲ್ದಿರೋ ಕಾರಣ, ಪರಿವಾರದ ಜಗಳಗಳೇ ಆಗ್ತಾ ಇರೋ ಕಾರಣ. ಇದು ಭಗವದ್ಗೀತೆಯಲ್ಲೇ ಅರ್ಜುನ ಹೇಳಿದ್ದ ಶ್ಲೋಕ. ಎಲ್ಲಿ ಪ್ರಶ್ನೆ ಮಾಡ್ತಾರೆ, ಎಲ್ಲ ಹಿರಿಯರು ಸತ್ತೋದ್ರೆ ಸ್ತ್ರೀಷು ದುಷ್ಟಾಶು ವಾರ್ಷ್ಣೇಯ ಜಾಯತೆ ವರ್ಣಶಂಕರ. ಯಾವಾಗ ಹಿರಿಯರು ಅನ್ನೋದು ಇಲ್ಲ, ಹಿರಿಯರು ಇಲ್ಲದೆ ಇದ್ದಾಗ ಮತ್ತೇನಾಗ್ತಾರೆ, ಸ್ತ್ರೀಯರು ದುಷ್ಟರ ಸಂಘ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ದುಷ್ಟರ ಸಂಘದಿಂದ ಹುಟ್ಟುವಂತಹ ಒಂದು ಪೀಳಿಗೆ ವರ್ಣಶಂಕರ ಆಗ್ತಾರೆ. ಆ ವರ್ಣಶಂಕರ ಅಂತ ಹೇಳಿದ್ರೆ ಅವನಿಗೆ ತನ್ನ ಬ್ರಾಹ್ಮಣನ, ಕ್ಷತ್ರಿಯನ, ವೈಶ್ಯನ, ಶೂದ್ರನ ಅನ್ನೋದು ಅವನಿಗೆ ತಿಳುವಳಿಕೆ ಬರೋದಿಲ್ಲ. ಯಾವುದ್ರಲ್ಲೂ ಯಾವ್ದು ಗುಂಪಿಗೊಂದು ಸೇರೋದಿಲ್ಲ. ಅವನು ಸ್ವಲ್ಪ ಹಿಂಗೆ ಹೋಗ್ತಾನೆ, ಸ್ವಲ್ಪ ಹಿಂಗೆ ಹೋಗ್ತಾನೆ, ಸ್ವಲ್ಪ ಹಿಂಗೆ ಮಾಡ್ತಾನೆ. ಅವನ ಬುದ್ಧಿ ಭ್ರಷ್ಟ ಆಗಿರುತ್ತೆ ಅವನಿಗೆ. ಸೊ ಯಾವುದೆಲ್ಲ ಆಸಕ್ತಿ ಇಲ್ಲ, ವ್ರತಗಳು, ಪೂಜೆಗಳು, ಭಗವಂತನ ಚಿಂತನೆ ಅವನಿಗೆ ಮುಂದುವರಲಿಕ್ಕೆ ಕಷ್ಟ ಆಗುತ್ತೆ ಅವನಿಗೆ. ವರ್ಣಶಂಕರ ಇಂಥ ಒಂದು ಪೀಳಿಗೆ ಹುಟ್ಟುತ್ತೆ. ಸ್ವಂತ ಪೀಳಿಗೆ ಮತ್ತೆ ಇನ್ನೊಂದು ಪೀಳಿಗೆ ಹುಟ್ಟಿಸಿದಾಗ ಸೊ ಅವರು ಕೂಡ ಹೀಗೆ ನಾಸ್ತಿಕರಾಗ್ತಾರೆ. ಯಾವಾಗ ಪೂಜೆ ಪುನಸ್ಕಾರ ನಿಲ್ಲುತ್ತೆ, ಭಕ್ತಿ ಆಚರಣೆ ಮಾಡೋದಿಲ್ಲ, ಸ್ವಾರ್ಥತೆ ಬೆಳೀತಾ ಹೋಗುತ್ತೆ, ಸಮಾಜ ಅನ್ನೋದು ನಾಶ ಆಗುತ್ತೆ. ಹರೇ ಕೃಷ್ಣ.